ದೇಶದ ಜನರಿಗೆ ಮತ್ತೊಂದು ಬರೆ ಹೊರೆ ಕೇಂದ್ರ ಸರ್ಕಾರದಿಂದ. ಇರಾನ್, ಅಮೇರಿಕ, ಇಸ್ರೇಲ್ ಯುದ್ಧ ಶುರುವಾಗಿ ಆಲ್ರೆಡಿ 3 ತಿಂಗಳಾಯಿತು. ಫೆಬ್ರವರಿ 28ಕ್ಕೆ ಶುರುವಾಗಿದ್ದು 3ನೇ ಬಾರಿಗೆ ಜಾಸ್ತಿ ಆಗಿದ್ದು. ಈಗ ಜಾಸ್ತಿ ಆಗಿದ್ದು ಬಹಳ ದೊಡ್ಡ ಮಟ್ಟದ ಭಾರೀ ಏರಿಕೆ. ಇದು ಇತಿಹಾಸದಲ್ಲಿ ಯಾವತ್ತೂ ಕೂಡ ಈ ರೀತಿ ಆಗಿರಲಿಲ್ಲ ಹೈಕ್ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಬಂದೇ ಬರುತ್ತೆ. ಜನಸಾಮಾನ್ಯರಾಗಿ ನಾವು ನೋಡೋದಾದರೆ ಮಿಡ್ಲ್ ಕ್ಲಾಸ್ನವರು, ಬಡವರಿಗೆ, ಹೋಟೆಲ್ ಉದ್ಯಮಗಳಿಗೆ, ಪಿ ಜಿ ಅವ್ರಿಗೆ, ಆಟೋ ಓಡಿಸೋಂಥವ್ರಿಗೆ ಎಷ್ಟು ಸಮಸ್ಯೆ ರೀ. ಇವತ್ತು 1 ಗಂಟೆ ಕಾರ್ಯಕ್ರಮ ಮಾಡಿದ್ರೆ ಸಾವಿರಾರು ಕಾಲ್ಗಳು ಬಂದು ಉಗಿತಾ ಇದ್ರು ಜನ. ಯಾರು ಕೇಳ್ತಿಲ್ಲ ನಮ್ಮ ಸಮಸ್ಯೆನ ಅಂತ ಹೇಳಿ. ಇಷ್ಟರ ಮಟ್ಟಿಗೆ ಏರಿಸಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಜೇಬನ್ನು ಸುಡ್ತಾ ಇದೆ ಈ ಎಲ್ಲ ಬರಿಗಳು ಅಂತ ಹೇಳ್ತಾ ಇದ್ರು. ಯಾಕೆ ಹಾಗಾದರೆ ಈ ದಿಢೀರ್ ಏರಿಕೆ ಆಯಿತು? 100-200 ಆದರೆ ಓಕೆ ರೀ, ಹತ್ತತ್ರ 7 ರೂಪಾಯಿ ಕಡಿಮೆ, 1000 ರೂಪಾಯಿ. ಆ 7 ರೂಪಾಯಿ ಯಾಕೆ ಉಳಿಸಿದ್ರು ಅಂತ ಕೇಳ್ತಿದ್ದಾರೆ. 1000 ಮಾಡಿದ್ರೆ ಆಗ್ತಿತ್ತಲ್ಲ ಅಂತ. ಹಾಗಾಗಿನೇ ಖಂಡಿತವಾಗ್ಲೂ ಜನರಿಗೆ ಇದು ಹೊರೆಯಂತರೂ ಆಗ್ತಾ ಇದೆ. ಈಗ ಹೋಟೆಲ್ನವರು ಮುಚ್ಚುವಂಥ ಹಂತಕ್ಕೆ ಹೋಗಿದ್ದಾರೆ. ಸಹಜವಾಗಿಯೇ ಅನಿವಾರ್ಯ ಪರಿಸ್ಥಿತಿ ರೀ, ನಾವು ಕೂಡ ಬೆಲೆ ಏರಿಕೆ ಮಾಡ್ತೀವಿ, ಊಟ ತಿಂಡಿ ಕಾಫಿ ಟೀ ಅಂತ ಹೇಳ್ತಿದ್ದಾರೆ ಅವರು. ಅಂತಿಮವಾಗಿ ಹೊರೆ ಆಗ್ತಿರೋದು ಯಾರಿಗೆ? ನಮಗೆ, ಅಂದರೆ ಜನಸಾಮಾನ್ಯರಿಗೆ. ಈಗ ಕೇಂದ್ರ ಸರ್ಕಾರ ಪ್ರಶ್ನೆ ಮಾಡಿದ್ರೆ ಬರೀ ಯುದ್ಧದ ಕಾರಣಗಳನ್ನ ಹೇಳ್ತಾ ಇದ್ದಾರೆ. ಇಲ್ಲ, ಹೋರ್ಮುಜ್ ಬಂದಾಗಿದೆ, ಅಲ್ಲಿ ಬ್ಲಾಕ್ ಆಗಿದೆ, ಅದು ಕಂಪ್ಲೀಟಾಗಿ ಓಪನ್ ಆಗೋವರೆಗೂ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ ಅಂತ. ಹಾಗಾದರೆ ಏನು ಪರಿಹಾರ ಕಾಣಿಸ್ತಾ ಇಲ್ವಾ? ರಾಜಕೀಯವಾಗೂ ಕೂಡ ಚರ್ಚೆ ಆಗ್ತಿದೆ. ಇನ್ನೊಂದು, ರಾಜ್ಯ ಸರ್ಕಾರ ಕರೆಂಟ್ ಬಿಲ್ ಯೂನಿಟ್ ಮೇಲೆ 56 ಪೈಸೆ ಹೆಚ್ಚಳ ಮಾಡಿದೆ. ಇದನ್ನು ಕೂಡ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈಗ ಜನಸಾಮಾನ್ಯರ ಸ್ಥಿತಿಗತಿಗಳು ಹೇಗಿದೆ? ಸದ್ಯಕ್ಕೆ ಈ LPGಯ ಒಂದು ಭಾರಿ ಏರಿಕೆ ಇದೆಯಲ್ವಾ, ಇದು ಕೃತಕ ಅಭಾವ ಸೃಷ್ಟಿ ಮಾಡಿ ಎಲ್ಲೋ ಒಂದು ಕಡೆ ದಂಧೆ ಮಾಡುವಂಥ ಹುನ್ನಾರ ಆಗ್ತಾ ಇರ್ಬೋದು. ಈ ರೀತಿ ಪ್ರಶ್ನೆಗಳು ಕೂಡ ಸಹಜವಾಗಿ ಆಯಾಮ ಆ ಒಂದು ಕಡೆಯಿಂದಲೂ ಕೂಡ ಬರ್ತಾ ಇದೆ. ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಮೊದಲದಾಗಿ ಸ್ವಾಗತ ಮಾಡ್ತೀನಿ. BJP ವಕ್ತಾರ ಆಗಿರುವಂಥ ದಿಲೀಪ್ ಗೌಡ ಕುಣಿಗಲ್ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಕಾಂಗ್ರೆಸ್ ವಕ್ತಾರ ಆಗಿರುವಂಥ ನಟರಾಜ್ ಗೌಡರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹಾಗೆ PG ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ನಿಂದ ಅರುಣ್ ಅವರು ಜಾಯ್ನ್ ಆಗ್ತಿದ್ದಾರೆ ಝೂಮ್ ಲೈವಲ್ಲಿ. ಅರುಣ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಸರ್. ಅರುಣ್ ಅವರೇ, ನಿಮ್ಮಿಂದ ಶುರು ಮಾಡ್ತಾ ಇದ್ದೀವಿ. ಕಳೆದ ಬಾರಿ ಚರ್ಚೆ ಮಾಡಿದ್ವಿ ನಾವು, ನೀವು ಬಂದಿದ್ರಿ. ಬಟ್ ಈಗ ಮತ್ತೊಮ್ಮೆ ಚರ್ಚೆ ಮಾಡುವಂಥ ಸಂದರ್ಭ ಬಂದಿದೆ. ದಿಢೀರ್ ಅಂಥೇಳಿ 1000 ಹತ್ತತ್ರ ಏರಿಕೆ ಮಾಡಿರೋದು ನಿಮ್ಮ PG ಮಾಲೀಕರಿಗೆ ಎಷ್ಟು ಸಂಕಷ್ಟ ತಂದೊಡ್ಡಿದೆ? ಜೊತೆಗೆ PG ಮುಚ್ಚುವಂಥ ನಿರ್ಧಾರಕ್ಕೆ ಏನಾದರೂ ಬರ್ತೀರಾ ಅಂತ ಈ ನಿರ್ಧಾರದಿಂದ? ಸರ್, ನಿಜವಾಗಿಯೂ ಸಹ ಇವತ್ತಿನ ಒಂದು ಬೆಳಿಗ್ಗೆ ಪೇಪರ್ ನ್ಯೂಸ್ ನೋಡೋಂತ ಸಂದರ್ಭದಲ್ಲಿ ಇವತ್ತು ನಾವು ನಿನ್ನೆ 2160 ರೂಪಾಯಿ ಕೊಟ್ಟು ಸಿಲಿಂಡರ್ ತಗೊಂಡಿರ್ತಕ್ಕಂಥದ್ದು ಇವತ್ತು 3200 ರೂಪಾಯಿ ಹತ್ತತ್ರ ನಾವು ಕೊಟ್ಟು ತಗೊಳ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಅಂದ್ರೆ ಇವತ್ತು ಸುಮಾರು 100 ಸಿಲಿಂಡರ್ ಒಂದೊಂದು ಝೋನ್ ಅಲ್ಲಿಗೆ ನಮಗೆ ಸಪ್ಲೈ ಆಗ್ತಕ್ಕಂಥದ್ದು. ಒಂದೇ ದಿನ ದಿಢೀರ್ ಅಂತ ಅಟ್ಲೀಸ್ಟ್ 100-200 ಈಗಾಗಲೇ ಕಳೆದ 2 ತಿಂಗಳಿಂದ 1500 ರೂಪಾಯಿವರೆಗೂ ಜಾಸ್ತಿ ಆಗಿದೆ 2-3 ತಿಂಗಳಲ್ಲಿ. ಸೊ 1180ರಿಂದ ಹತ್ತತ್ರ 1900 ಚಿಲ್ಲರೆ ಆಯ್ತು, 2180 ಬಂತು. ಈಗ ದಿಢೀರ್ ಅಂತ ಈ ರೀತಿ ಎಲ್ಲೋ ಒಂದ್ ಹತ್ರ ಭಾರಿ ಚಿಂತಾಕ್ರಾಂತರಾಗಿದ್ದಾರೆ PG ಮಾಲೀಕರುಗಳು. ಯಾಕಪ್ಪ ಅಂತಂದ್ರೆ ಈಗ ನೋಡಿ, ಈಗಾಗಲೇ ಸಿಲಿಂಡರ್ಗಳ ಅಭಾವದಿಂದ ಸಂಪೂರ್ಣವಾಗಿ ಬಿಸ್ನೆಸ್ಗೆ ತೊಂದರೆ ಆಗಿರ್ತಕ್ಕಂಥದ್ದು. ನಾವು ಇರ್ತಕ್ಕಂಥ ವಾಸಿಗಳಿಗೂ ಕೂಡ ಊಟೋಪಚಾರಗಳನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ತಕ್ಕಂಥದ್ದು ಈಗಾಗಲೇ ಕಳೆದ 1.5 ತಿಂಗಳಿಂದ ಈ ವಿಚಾರವಾಗಿ ನಾವು ಸಫರ್ ಪಡ್ತಕ್ಕಂಥದ್ದು. ಆದ್ರೂ ಕೂಡ ನಮ್ಮ ಸೇವೆಯಲ್ಲಿ ಯಾವುದೇ ವ್ಯತ್ಯಯ ಮಾಡದೆ PG ವಾಸಿಗಳಿಗೆ ಕಡ್ಡಾಯವಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಬಂದಿದ್ವಿ. ಇದು ಒಂದು ಸಾರ್ವಜನಿಕ ಸೇವೆ ಅನ್ನುವಂತಹ ನಿಟ್ಟಿನಲ್ಲಿ. ಆದ್ರೆ ಈಗ ಪ್ರತಿಯೊಂದನ್ನು ಸುಧಾರಿಸ್ಕೋಬಹುದು, ಆದ್ರೆ ನಮ್ಮ ಪಾಕೆಟಿಗೆ ಕತ್ತರಿ ಬಿದ್ದು ನಮ್ಮ ಜೀವನಕ್ಕೆ ತೊಂದರೆ ಆಗ್ತಿದೆ ಅನ್ನೋಂತ ಸಂದರ್ಭ ಬಂತು ಅಂತಂದ್ರೆ ಯಾವ ರೀತಿ ನಾವು ಸೊಸೈಟಿನಲ್ಲಿ ಜೀವನ ಮಾಡ್ತಕ್ಕಂಥದ್ದು? ಈ ರೀತಿ ಬೆಲೆ ಏರಿಕೆಗೆ ನಿಯಂತ್ರಣ, ಯಾಕಂದ್ರೆ ನಾನು ಕಳೆದ ಬಾರಿ ಕೂಡ ಇದನ್ನೇ ಒತ್ತಾಯ ಮಾಡಿದ್ದೆ. ಕೇಂದ್ರ ಸರ್ಕಾರ ಆಗ್ಲಿ, ರಾಜ್ಯ ಸರ್ಕಾರ ಆಗ್ಲಿ, ಸಂಪನ್ಮೂಲಗಳ ಕ್ರೋಢೀಕರಣ ಮಾಡಿ. ಯಾಕಂದ್ರೆ ನೀವು ಸಾಮಾನ್ಯರ ಮೇಲೆ, ಸಣ್ಣ ಪುಟ್ಟ ಉದ್ದಿಮೆ ಮಾಡ್ತಕ್ಕಂಥವ್ರ ಮೇಲೆ ದಿಢೀರ್ ಅಂತ ಬೆಲೆ ಏರಿಕೆ ಮಾಡೋದ್ರ ಜೊತೆಗೆ ಈ ರೀತಿಯಾದಂತಹ ಪೆಟ್ಟು ಕೊಟ್ರೆ ನಾವು ಮೇಲೆ ಹೇಳೋದಾದ್ರೂ ಹೇಗೆ ಅನ್ನುವಂಥದ್ದು ಕೂಡ ನಮಗೆ ಯಕ್ಷ ಪ್ರಶ್ನೆ ಆಗಿ ಉಳಿತಾ ಇದೆ. ಅನೇಕ ಸಂಪನ್ಮೂಲಗಳಿದಾವೆ. ಆ ಭಾಗವಾಗಿ ನೀವು ಅದನ್ನ ಸರಿದೂಗಿಸಿ ಸಾಮಾನ್ಯರಿಗೆ ಕೈಗೆಟುಕುವ ರೀತಿಯಲ್ಲಿ ಜೀವನ ನಡೆಸಲಿಕ್ಕೆ ಒಂದು ಅವಕಾಶ ಕೊಡಬೇಕು. ಏನಾದ್ರೂ ಜಾಸ್ತಿ ಮಾಡುವಂತ ನಿರ್ಧಾರ ಮಾಡಿದೀರಾ ನೀವೀಗ? ಏನ್ ತೆಗೆದುಕೊಳ್ತಾ ಇದ್ರಿ ರೆಂಟ್ ಅನ್ನ, ಅಥವಾ ನಿಮ್ಮ ಶುಲ್ಕ ಇದೆ ಜಾಸ್ತಿ ಮಾಡ್ತೀರಾ? ಹೆಂಗೆ ಅದೇ ಯಥಾಸ್ಥಿತಿ ಇರುತ್ತಾ ನಿಮ್ದು?
ಇಲ್ಲ, ಖಂಡಿತವಾಗಿಯೂ ಈಗಾಗಲೇ ನಾವು ನಾಳೆ ಕೋರ್ ಕಮಿಟಿ ಸಭೆ ಕರೆದಿವಿ. ಬೆಂಗಳೂರಿನ ನಾನಾ ಭಾಗಗಳ ಮುಖಂಡರುಗಳ ಸಭೆಯನ್ನ ನಾವು ಕರಿಬೇಕು ಅನ್ನುವಂತಹ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದೀವಿ. ಯಾಕಂದ್ರೆ ಒಂದ್ ₹100 ಈಗಾಗಲೇ ₹350 ಸಿಲಿಂಡರ್ ಜಾಸ್ತಿ ಆಗಿದೆ 2 ಬಾರಿ. ಅದನ್ನ ನಾವು ಸುಧಾರಿಸ್ಕೊಂಡು ಹೋಗ್ತಾ ಇದೀವಿ. ಈಗ ಸಣ್ಣ ಪುಟ್ಟ ಪಿಜಿನವ್ರಿಗೆ ಅದ್ರ ಒಂದ್ 15 ದಿನಕ್ಕೊಂದೋ ಅಥವಾ 10 ದಿನಕ್ಕೊಂದೋ ಸಿಲಿಂಡರ್ ಯೂಸ್ ಮಾಡ್ತಕ್ಕಂಥವ್ರಿಗೆ ಅಷ್ಟಾಗಿ ಹೊಡೆತ ಬೀಳಲ್ಲ ಅಂದ್ರೂ ಕೂಡ ಪ್ರತಿ ತಿಂಗಳು ಕಮ್ಮಿ ಅಂದ್ರೂ 12 ರಿಂದ 15 ಸಿಲಿಂಡರ್ ತಗೊಳ್ತಕ್ಕಂಥವ್ರಿಗೆ 1,500 ಅಂದ್ರೂ ಕೂಡ ಬರ್ತಕ್ಕಂಥ ಆದಾಯದ 25% ಸಿಲಿಂಡರ್ ಗಳಿಗೆ ನಾವು ಮೀಸಲಿಟ್ರೆ ಉಳಿದಿರ್ತಕ್ಕಂಥದ್ದು ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ಇನ್ನೇನು ನಾಳೆ ನಾಡಿದ ದಿನಗಳಲ್ಲಿ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಕೆ ಆಯ್ತು, ಎಲೆಕ್ಟ್ರಿಸಿಟಿ ಬೆಲೆ ಏರಿಕೆ ಆಯ್ತು. ಈ ರೀತಿ ಎಲ್ಲವೂ ಬೆಲೆ ಏರಿಕೆ ಆದ್ರೆ ಸಾಮಾನ್ಯ ಜನರ ಪಾಡೇನು ಅನ್ನುವಂಥದ್ದು ನಮಗೆ ಪ್ರಶ್ನೆಯಾಗಿ ಉಳಿತಾ ಇದೆ. ಎಸ್ ಸರ್, ಮತ್ತೆ ಬರ್ತೀನಿ ನಿಮ್ಮ ಹತ್ರ. ದಿಲೀಪ್ ಅವರೇ, ಈಗ ನೀವು ಸಮರ್ಥನೆ ಮಾಡ್ಕೊಳ್ತೀರಿ. ನಾವು ಯಾವ ಥರ ಪ್ರಶ್ನೆ ಕೇಳಿದ್ರು ಮಾಡ್ಕೊಳ್ತೀವಿ. ಬಟ್ ಜನಸಾಮಾನ್ಯರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿ ನನಗೆ 10,000 ಸಂಬಳ ಸಿಗ್ತಿದೆ, 15,000 ಸಂಬಳ ಸಿಗ್ತಿದೆ, ನಾನು ಹೆಂಗೆ ಬದುಕಬೇಕು ಬೆಂಗಳೂರಿನಲ್ಲಿ? ಉದಾಹರಣೆ ಸಮೇತ ನೀವು ಹೇಳಿ ನೋಡೋಣ ಹೆಂಗೆ ಬದುಕಬೇಕಂತೇಳಿ. ಸರ್ ನೋಡಿ, ಇವತ್ತು ಬೆಲೆ ಜಾಸ್ತಿ ಆಗಿದೆ. ಡೊಮೆಸ್ಟಿಕ್ ಸಿಲಿಂಡರ್ ಅಲ್ಲ, ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ. ಕಮರ್ಷಿಯಲ್ ಬೆಲೆ ಈಗ ಆಟೋಮೆಟಿಕ್ಕಾಗಿ ₹1,000 ಜಾಸ್ತಿ ಆದಾಗ ಎಲ್ಲರಿಗೂ ಒಂದು ಆತಂಕ ಆಗುತ್ತೆ. ಅದು ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ. ಅದನ್ನು ಅಕ್ಸೆಪ್ಟೆಡ್, ಅದು ಪಾಪ ಯಾರೋ PG ಮಾಲೀಕರು ಹೇಳ್ತಿದ್ರು, ಅವರ ಒಂದು ಭಾವನೆ ಅರ್ಥ ಆಗುತ್ತೆ ನಮಗೆ. ಆದರೆ ಇದ್ರ ಹಿಂದಿರ್ತಕ್ಕಂಥ ಕಾರಣಗಳೇನು ಅಂತಕ್ಕಂಥದ್ದನ್ನು ನಾವೆಲ್ಲರೂ ಯೋಚನೆ ಮಾಡಬೇಕಾಗತ್ತೆ. ಇದು ನಾವು ಬಯಸಿದ್ದಂತಲ್ಲ, ಇದು ಅಂತಾರಾಷ್ಟ್ರೀಯ ಯುದ್ಧ ಅಂತಕ್ಕಂಥದ್ದು ಇದು ಭಾರತ ಬಯಸಿದ್ದಲ್ಲ. ಅದು ಯುದ್ಧ ನಡೀತಾ ಇರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದರೆ ಈ ಒಂದು ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಸುಮಾರು 15 ದಿವಸದಿಂದ ₹10 ಕಡಿಮೆ ಮಾಡಿದ್ರು ಸರ್. ಸೆಸ್, ಪೆಟ್ರೋಲ್ ಸೆಸ್ಸನ್ನು ₹19.90 ಇದ್ದಂಥ ಕೇಂದ್ರದ ಸೆಸ್ಸನ್ನು ₹10 ಕಮ್ಮಿ ಮಾಡಿ ₹9.90 ಸೆಸ್ಸನ್ನು ಕಡಿಮೆ ಮಾಡಿ ಇಳಿಸೋದ್ರು ಸರ್. GST ಅಂತಕ್ಕಂಥದ್ದು ಇದಕ್ಕೆ ಪೆಟ್ರೋಲಿಯಂ ಬರಲ್ಲ, ಆದರೆ ಕಮರ್ಷಿಯಲ್ ಸಿಲಿಂಡರ್ಗೆ ಇರುತ್ತೆ. ಸೊ ಈ ಕಮರ್ಷಿಯಲ್ ಸಿಲಿಂಡ್ರಿಗೆ ಇರೋದ್ರಿಂದ ಮತ್ತು ಪೆಟ್ರೋಲಿಯಂ ರೇಟ್ ಬ್ಯಾಲೆನ್ಸ್ಡ್ ಆಗಿ ಇಷ್ಟು ದಿವಸ ಮೇಂಟೈನ್ ಮಾಡ್ತಾ ಇದ್ದು ಕೇಂದ್ರ ಸರ್ಕಾರ ಕಡಿಮೆ ಮಾಡ್ತು. ಆದರೆ ಇಷ್ಟೊಂದು ಜಾಸ್ತಿ ಆಗಿರ್ತಕ್ಕಂಥದ್ದು ಮೂಲ ಕಾರಣ ಯಾವಾಗಲೂ ಸಹ ಕಮರ್ಷಿಯಲ್ ಸಿಲಿಂಡರ್ ಅಂತಕ್ಕಂಥದ್ದು ಮಾರುಕಟ್ಟೆ ಆಧಾರಿತ ಬೆಲೆ ಇರುತ್ತೆ ಸರ್. ಮಾರುಕಟ್ಟೆಯಲ್ಲಿ ಏನಿರುತ್ತೆ ಅದ್ರ ಆ ಒಂದು ಆಧಾರಿತ ಬೆಲೆ ಇರ್ತದೆ, ಅದಕ್ಕೋಸ್ಕರ ಜಾಸ್ತಿ ಆಗಿದೆ. ಇದೇನು ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿರೋದಲ್ಲ. ಈಗ ಏರಿಕೆ ಅಂತ ನೀವು ಯುದ್ಧ ಶುರುವಾಗಿದೆ, ನೀವು ಯಾಕೆ ಲಾಸ್ಟ್ ಮಂತ್ ಹೋದ ತಿಂಗಳು ಯಾಕೆ ಮಾಡಲಿಲ್ಲ ಅಂತ ಸರ್ ನೋಡಿ. ಈಗ ಒಂದು ಬ್ಯಾರಲ್ ಬೆಲೆ ಇದ್ದಿದ್ದು ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಆಲ್ಮೋಸ್ಟ್ ₹75 ರಿಂದ ₹78 ಒಂದು ಬ್ಯಾರಲ್ಗಿತ್ತು, $78 ಒಂದು ಬ್ಯಾರಲ್ಗಿತ್ತು. ಇವತ್ತು $120 ಒಂದು ಬ್ಯಾರಲ್ಗಾಗಿದೆ. ಆಲ್ಮೋಸ್ಟ್ 50% ಜಾಸ್ತಿ ಆಗಿದೆ, 50% ಜಾಸ್ತಿ ಆಗಿದೆ. ನೀವು ಬೇರೆ ದೇಶಗಳ ಕಂಪ್ಯಾರಿಸನ್ ತೆಗೆದುಕೊಳ್ಳಿ ಸರ್. ನೀವು ಬೇರೆ ದೇಶಗಳಲ್ಲಿ ಎಷ್ಟೆಷ್ಟು ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ. USA ನಲ್ಲಿ 46% ಜಾಸ್ತಿ ಆಗಿದೆ, UK ನಲ್ಲಿ 40%, ಚೀನಾದಲ್ಲಿ 16%, UAE ಸ್ವತಃ ಪೆಟ್ರೋಲಿಯಂ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರ UAE ನಲ್ಲಿ 12%, ಸೌದಿ ಅರೇಬಿಯಾದಲ್ಲಿ 12%, ಜಪಾನಲ್ಲಿ 35%. ಸರ್, ಎಲ್ಲ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಸಹ ಪೆಟ್ರೋಲಿಯಂ ಬೆಲೆ ಜಾಸ್ತಿ ಆಗಿದೆ, ಭಾರತದ ಮಾತ್ರ ಜಾಸ್ತಿ ಆಗಿಲ್ಲ. ಆದರೆ ಇಷ್ಟು ದಿವಸ ಕಾನ್ಸ್ಟೆಂಟ್ ಆಗಿ ಪೆಟ್ರೋಲಿಯಂ ಬೆಲೆಯನ್ನ ಇಟ್ಕೊಂಡಿದ್ದಾರಲ್ಲ ಕೇಂದ್ರ ಸರ್ಕಾರ. ಸರ್, ಈಗ ನೀವು ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೇಳ್ತಾ ಇದ್ರಿ ಕಚ್ಚಾ ತೈಲ ಅಲ್ಲಿ ಕಡಿಮೆ ಇದ್ದಾಗ ಖರೀದಿ ಮಾಡೋದು, ಲಾಭ ಮಾಡ್ಕೊಳ್ಳೋದು, ಜಾಸ್ತಿ ಆದಾಗ ಜನರ ಮೇಲೆ ಹಾಕೋದು. ನೋ, ಇದು ದೊಡ್ಡ ಮಿಸ್ಕನ್ಸೆಪ್ಷನ್ ಸರ್. ಜನಗಳಿಗೆ ನಾವು ಇದನ್ನು ತಪ್ಪು ಮಾಹಿತಿ ಕೊಡೋದು ಬೇಡ ಸರ್. ನೋಡಿ, ಒಂದು ಲೀಟರ್ ಪೆಟ್ರೋಲ್ ತೆಗೆದುಕೊಂಡ್ರೆ ಮೂಲ ಬೆಲೆ ₹56 ಇದೆ ಸರ್. ನಾವು ಪೆಟ್ರೋಲ್ ಸೆಸ್ ಆಗ್ತಾ ಇದ್ದು ಕೇಂದ್ರದಿಂದ ಒಂದು ಮೂಲ ಬೆಲೆ ಅಂತಂದ್ರೆ ಅದು ಮಾರುಕಟ್ಟೆಯಿಂದ ಬರ್ತಕ್ಕಂಥ ಬೆಲೆ ₹56 ಇತ್ತು. ನಾವು ಆಗ್ತಾ ಇದ್ದಂಥ ಸೆಸ್ಸು ₹19.90 ಆಗ್ತಾ ಇದ್ದು. ರಾಜ್ಯ ಸರ್ಕಾರ ಕರ್ನಾಟಕ 29% ಆಗ್ತಾ ಇತ್ತು. ಇಡೀ ದೇಶದಲ್ಲಿ 2ನೇ ಅತಿ ಹೆಚ್ಚು ಸೆಸ್ ಆಗ್ತಾ ಇದ್ದಂಥದ್ದು ನಮ್ಮ ರಾಜ್ಯ ಸರ್ಕಾರ. ಮೊದಲನೇದು ತೆಲಂಗಾಣ 35% ಆಗ್ತಾ ಇದೆ ಸರ್. ಈಗ ₹19.90 ಇದ್ದಂಥ ಸೆಸ್ಸನ್ನು ₹10 ಕಮ್ಮಿ ಮಾಡಿ ₹9.90 ಇಳಿಸಿದ್ದಾರೆ. ಈಗ ರಾಜ್ಯ ಸರ್ಕಾರಕ್ಕೆ ಇದು ಅಂತಾರಾಷ್ಟ್ರೀಯ ಸಮಸ್ಯೆ ಆಗಿರೋದ್ರಿಂದ ಜನಗಳ ಮೇಲೆ ಏನಾದರೂ ಒಬ್ಬ ಕನ್ಸರ್ನ್ ಇದ್ರೆ ಅವ್ರು 29% ಹಾಕಿರೋದನ್ನ ಒಂದು 10% ಕಡಿಮೆ ಮಾಡಲಿ. ಕಡಿಮೆ ಮಾಡಿಬಿಟ್ಟು ಇಡೀ ಇದು ಜಾಗತಿಕ ಸಮಸ್ಯೆ, ಇದು ಭಾರತ ಸಮಸ್ಯೆ ಅಲ್ಲ, ಇದು BJP ಅಥವಾ ಮೋದಿ ಅವರು ತಗೊಂಡ್ಬಂದಿರ್ತಕ್ಕಂಥ ಸಮಸ್ಯೆನಲ್ಲ. ಈ ಸಮಸ್ಯೆನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರ್ಕೊಂಡು ಫೇಸ್ ಮಾಡಬೇಕು, ಇದನ್ನು ಎದುರಿಸಬೇಕು ನಾವು. ಇದು ಸಮಸ್ಯೆ ಯುದ್ಧ ಇವತ್ತು ನಿಲ್ಲುತ್ತೋ, ನಾಳೆ ನಿಲ್ಲುತ್ತೋ, ಇನ್ನೊಂದು ನಿಲ್ಲುತ್ತೋ ಗೊತ್ತಿಲ್ಲ ಸರ್. ಈಗ ಬೇರೆ ಬೇರೆ ಮಾರ್ಗಗಳನ್ನು ಹುಡುಕ್ತಾ ಇದ್ದೀವಿ. ಒಪೆಕ್ ನೇಷನ್ಸ್ಗಳಿಂದ ಯಾವ ರೀತಿ ತರಿಸ್ಕೊಳ್ಳೋದು ಅಂತ ಹುಡುಕ್ತಾ ಇದ್ದೀವಿ. ಈಗ ಸೌದಿ ಅರೇಬಿಯಾದಿಂದ ನಾವು ಹೊರಗಡೆ ತರಿಸ್ಕೊತಾ ಇದ್ದೀವಿ. ಈಸ್ಟ್ ವೆಸ್ಟ್ ಪೈಪ್ ಲೈನ್ ಮೂಲಕ ರೆಡ್ ಸಿ ಮುಖಾಂತರ ತರಿಸ್ಕೊಳ್ತಾ ಇದ್ದೀವಿ. ಅದೇ ರೀತಿ UAE ಪರ್ಯಾಯ
ಪುಜೇರಾ ಬಂದರ ಮೂಲಕ ತರಿಸ್ಕೊಳ್ತಾ ಇದೀವಿ. ಹರ್ಮುಜ್ ಜಲಸಂಧಿಯನ್ನು ತಪ್ಪಿಸಿ ನಾವು ಬೇರೆ ಬೇರೆ ಕಡೆ ತರಿಸ್ಕೊಳ್ತಕ್ಕಂಥ ಕೆಲಸವನ್ನ, ಪರ್ಯಾಯ ಮಾರ್ಗವನ್ನ ಕೇಂದ್ರ ಸರ್ಕಾರ ಹುಡುಕ್ತಾ ಇದೆ. ಸೊ ಅಲ್ಲ, ನಮ್ಗೆ ಗೊತ್ತಿದೆ ಸರ್, ಯುದ್ಧ ಆಗುತ್ತೆ ಅಂತ ಮುನ್ಸೂಚನೆ ಇತ್ತು. ಯುದ್ಧ ಆದ್ಮೇಲೂ ಕೂಡ ನಮ್ಗೆ ಅವಕಾಶಗಳಿದ್ವು. ಅವಾಗ ಸ್ಟಾಕ್ ಮಾಡ್ಕೊಳ್ಳಲ್ಲ LPG ಅಂತ ಹೇಳಿ. ಕುವೈತಲ್ಲಿ ಅಲ್ಟರ್ನೇಟ್ ವ್ಯವಸ್ಥೆ ಯಾಕೆ ಮಾಡಿಲ್ಲ ಅಂತ, ಯಾಕೆ ನೀವು ಅರ್ಜೆಂಟ್ ಅಲ್ಲಿ ಈಗ ಜನರ ಮೇಲೆ ಹೊರೆ ಹಾಕ್ತಿದ್ರಿ ಅಂತ ಹೇಳಿ. ಪೆಟ್ರೋಲಿಯಂ ಅನ್ನ ನಾವು 75 ದಿವಸಕ್ಕೆ ರಿಸರ್ವ್ ಮಾಡತಕ್ಕಂಥ ಕೆಪಾಸಿಟಿ ಭಾರತದಲ್ಲಿದೆ. ಅಲ್ಲ, 100-200 ರೂಪಾಯಿ ಮಾಡಿದ್ರು ಓಕೆ ಸರ್, 900 ರೂಪಾಯಿ ಅಂದ್ರೆ ಹೆಂಗ್ ತಡ್ಕೊಳಕ್ಕಾಗತ್ತೆ? ನಿಮ್ಗೆ ಅರ್ಥ ಆಯ್ತು. ನಾನು ಅದೇ LPG ಅನ್ನ ನಮ್ಮಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 15 ದಿವಸಕ್ಕೆ ನಾವು ಸ್ಟೋರ್ ಮಾಡಬಹುದು. LPG ಅನ್ನ ಸ್ಟೋರ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಪೆಟ್ರೋಲಿಯಂ ಅನ್ನ ಸ್ಟೋರೇಜ್ 75 ದಿವಸಕ್ಕೆ ಸ್ಟೋರೇಜ್ ಮಾಡುವಷ್ಟು ಕೆಪಾಸಿಟಿ ನಾವು ತೆಗೆದುಕೊಂಡು ಹೋಗಿದ್ದೀವಿ. ಬೇರೆ ಬೇರೆ ದೇಶಗಳು, ವೆಂಜುವೆಲಾ ಇಂದ, ಸೌತ್ ಆಫ್ರಿಕಾದಿಂದ, ರಷ್ಯಾದಿಂದ ನಾವು ಇವತ್ತು ತರಿಸ್ಕೊತಾ ಇದೀವಿ ಕಚ್ಚಾ ತೈಲವನ್ನ. ಸುಮಾರು 60% ನಾವು ಬೇರೆ ದೇಶದ ಕತಾರ್ ಮೇಲೆ ಡಿಪೆಂಡ್ ಆಗಿತ್ತು. ಕತಾರ್ನಲ್ಲಿ ಯಾವಾಗ ಕತಾರ್ನ ಒಂದು ಘಟಕವನ್ನ ಇದೇ ಇರಾನ್ ಹೊಡೆದಾಕ್ತೋ, ಆಗ ಹೊಡೆದಾಕಾದ್ಮೇಲೆ ಅದು ರಿಪೇರಿ ಆಗ್ಲಿಕ್ಕೆ 5 ವರ್ಷ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಜಾಗತಿಕ ಸಮಸ್ಯೆ ಆಗಿದೆ. ಸಮಸ್ಯೆ ಬಗೆಹರಿಯವರೆಗೂ ನಾನು ಜನರಲ್ಲಿ ಕ್ಷಮೆ ಕೇಳ್ತೀನಿ. ದಯಮಾಡಿ ಇದೊಂದು ಜಾಗತಿಕ ಸಮಸ್ಯೆ ಆಗಿದೆ. ಅಲ್ಲ, ಯುದ್ಧ ನಿಂತ್ರೆ ಅಥವಾ ಕಡಿಮೆ ಆದ್ರೆ ಮತ್ತೆ ಅದು ಕಡಿಮೆ 100% ಆಗುತ್ತೆ ಸರ್. ಜಾಗತಿಕ ಸಮಸ್ಯೆ ಬಗೆಹರಿದ ಮೇಲೆ ಸಮಸ್ಯೆ ಕಡಿಮೆ ಆಗ್ಲೇಬೇಕು. ಆ ಒಂದು ಯಾವ ರೀತಿ ಸರಿಪಡಿಸಬಹುದು ಅಂತ ಹೇಳಿ ಕೇಂದ್ರ ಸರ್ಕಾರ ಅದು ಹುಡುಕ್ತಾ ಇದೆ. ಅದನ್ನು ಸರಿಪಡಿಸತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಎಸ್, ನಟರಾಜ್ ಗೌಡ್ರೆ, ಈಗ ಯುದ್ಧ ಆಗ್ತಿದೆ ಸರ್, ಇಡೀ ಜಗತ್ತಿಗೆ ಬಂದಿರೋ ಪರಿಸ್ಥಿತಿ. ಪಾಕಿಸ್ತಾನಕ್ಕೆ ಹೋಗಿ 400 ರೂಪಾಯಿ ಪೆಟ್ರೋಲ್ ಡೀಸೆಲ್, ನಮ್ಮದು ಬೆಟರ್ ಅಲ್ವಾ? ಇವಾಗ ಪಾಕಿಸ್ತಾನ ಕಂಪೇರ್ ಮಾಡಿಕೊಂಡು ಅದರಿಂದ ಅಡಿಗಳಕ್ಕೆ ಹೋಗೋದು ಬೇಡ. ನಾವು ಜನವರಿ 1ನೇ ತಾರೀಕು 2026 ಜನವರಿ 1ನೇ ತಾರೀಕು 111 ರೂಪಾಯಿ ಬೆಲೆ ಹೆಚ್ಚಿಗೆ ಆಯಿತು. ಯಾವ ಯುದ್ಧದ ಕಾರಣವಾಗಿ? ಯಾವ ಯುದ್ಧ ಇತ್ತು? ಫೆಬ್ರವರಿ 1ನೇ ತಾರೀಕು 50 ರೂಪಾಯಿ ಹೆಚ್ಚಿಗೆ ಆಯಿತು. ಮಾರ್ಚ್ 1ನೇ ತಾರೀಕು 31 ರೂಪಾಯಿ ಹೆಚ್ಚಿಗೆ ಆಯಿತು. ಮಾರ್ಚ್ 7ನೇ ತಾರೀಕು 115 ರೂಪಾಯಿ ಹೆಚ್ಚಿಗೆ ಆಯಿತು. ಏಪ್ರಿಲ್ 1ನೇ ತಾರೀಕು 218 ರೂಪಾಯಿ ಹೆಚ್ಚಿಗೆ ಆಯಿತು. ಇವತ್ತು ಮೇ 1ನೇ ತಾರೀಕು 993 ರೂಪಾಯಿ ಹೆಚ್ಚಿಗೆ ಆಗಿದೆ. ಕಳೆದ ಈ 4 ತಿಂಗಳಲ್ಲಿ ನೀವು 6 ಬಾರಿ ಈ ಗ್ಯಾಸ್ ಬೆಲೆಯನ್ನು ಇನ್ಕ್ರೀಸ್ ಮಾಡಿ 1,500 ರೂಪಾಯಿಗೂ ಅಧಿಕವಾಗಿ ಇನ್ಕ್ರೀಸ್ ಮಾಡಿದ್ದೀರಿ. ಯಾವಾಗ ಜನ ಕೂಡ ಕಷ್ಟದಲ್ಲಿದ್ದಾರೋ ಆ ಟೈಮಲ್ಲಿ ಸರ್ಕಾರ ಕಷ್ಟದಲ್ಲಿರ್ತದೆ, ಸರ್ಕಾರ ಸಂಕಷ್ಟ ಪರಿಸ್ಥಿತಿ ಬರ್ತದೆ, ಅದು ಬೇರೆ ವಿಷಯ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿದೆ, ನಿಜ. ಹೌದು, $102 ಪರ್ ಬ್ಯಾರಲ್ ಆಗಿದೆ, ನಿಜ. ಯಾವಾಗ $58 ಪರ್ ಬ್ಯಾರಲ್ ಆಗಿತ್ತು ಅವಾಗ ನೀವು ಕಮ್ಮಿ ಮಾಡಿದ್ರ? ಉಕ್ರೇನ್ ರಷ್ಯಾ ಬೆಲೆ ಯುದ್ಧ ಆಗ್ತಾ ಇರಬೇಕಾದ್ರೆ ನಿಮಗೆ ರಷ್ಯಾದಿಂದ ನಿಮಗೆ ಅತ್ಯಂತ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಅತಿ ಹೆಚ್ಚಿನ ದಾಸ್ತಾನು ಮಾಡ್ಕೊಂಡ್ರಿ, ನೀವು ತಗೊಂಡು ಬಂದ್ರಿ. ನೀವು $44 ಪರ್ ಬ್ಯಾರಲ್, ಇವತ್ತು $102. $44 ಇದ್ದಾಗ ನೀವು 20 ರೂಪಾಯಿ ಕಡಿಮೆ ಮಾಡಲಿಕ್ಕೆ ಕಂಪನಿಗಳು, ಆಯಿಲ್ ಕಂಪನಿಗಳು 20 ರೂಪಾಯಿ ಕಡಿಮೆ ಮಾಡಲಿಕ್ಕೆ 80 ರೂಪಾಯಿಗೆ ಪೆಟ್ರೋಲ್ ಕೊಡಲಿಕ್ಕೆ ಅವಕಾಶ ಇತ್ತು. ಅವತ್ತು 100 ರೂಪಾಯಿ ಪೆಟ್ರೋಲ್ನ ಮಾರಿದರು. ಬೆಲೆ ಕಮ್ಮಿ ಮಾಡಿದ್ರೆ ಮಾಡಲಿಲ್ಲ. ಸರ್ಕಾರ ನಿಯಂತ್ರಣ ಮಾಡಲಿಲ್ಲ. ಸರ್ಕಾರಕ್ಕೇನು ಆಯಿಲ್ ಕಂಪ್ನಿಗಳು ಏನಾದ್ರು ಮಾಡಿಕೊಳ್ಳಿ, ಆ ರೀತಿಯ ಧೋರಣೆ ಸರ್ಕಾರದಿತ್ತು. ಇವತ್ತು ಬೆಲೆ ಜಾಸ್ತಿ ಆಗಿದೆ, ನೀವೇನು ಮಾಡಬೇಕು? ಆ ಸಮಯದಲ್ಲೇ ನಿಮಗೆ ಬೇಕಾಗೋದು ಜನಗಳಿಗೆ ಸಬ್ಸಿಡಿ ಕೊಡಬೇಕಾದ್ದು, ಬೆಂಬಲ ಬೆಲೆ ಕೊಡಬೇಕಾದ್ದು. ಕಂಪನಿಗಳು ಕೂಡ ನಿಜ ಹೇಳ್ದಂಗೆ ಬೆಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಗಾಣಿಕೆ ವೆಚ್ಚ ಜಾಸ್ತಿ ಆಗ್ತದೆ. ಅವಾಗ ನೀವೇನು ಸಹಾಯ ಮಾಡಬೇಕು ಕೇಂದ್ರ ಸರ್ಕಾರ? ಅದೂ ಮಾಡ್ತಾ ಇಲ್ಲ. ಪೆಟ್ರೋಲ್ ಮಾಲೀಕರಿಗೆ ಏನಾದ್ರು ಅಥವಾ ಯಾರು ಡಿಸ್ಟ್ರಿಬ್ಯೂಟರ್ಸ್ ಇರ್ತಾರೆ ರಿಫೈನರೀಸ್ನಿಂದ ಅವ್ರಿಗೇನಾದ್ರು ಕ್ರೆಡಿಟ್ ಕೊಡ್ತಾ ಇದ್ರ ತಾವು? ಇನ್ನೂ ಸಿಗ್ತಾ ಇದೆಯಾ? 2 ದಿನ 3 ದಿನ ಕ್ರೆಡಿಟ್ ಸಿಗ್ತಾ ಇದೆ, ಅದು ಸಿಗ್ತಾ ಇಲ್ಲ ಇವಾಗ. ಇವತ್ತು ನೀವು ದುಡ್ಡು ಕೊಟ್ಟರೆ ನಿಮಗೆ ಇಂಧನ, ಇಲ್ಲ ಅಂದರೆ ಇಂಧನ ಇಲ್ಲ. ಈ ಪರಿಸ್ಥಿತಿಗೆ, ಉಸಿರುಗಟ್ಟ ಪರಿಸ್ಥಿತಿಗೆ, ಜನರು ಕಷ್ಟದಲ್ಲಿ ಇರಬೇಕಾದ್ರೂ ಕೂಡ ಸಹಾಯ ಮಾಡಿದ್ರೆ ನೀವು ಹೊರೆ ಹಾಕಿ ಬರೆ ಹಾಕಿ ಈಗ ನೀವು ಡಿಫೆಂಡ್ ಮಾಡೋಕ್ಕೆ ಹೋದರೆ ಇದಕ್ಕಿಂತ ಆಸೆ ಏನೊಂದಿಲ್ಲ. ನಾನು ಅದಕ್ಕೆ ಹೇಳಿದ್ದು, ಮೋದಿ ಸರ್ಕಾರಕ್ಕೆ, ಕೇವಲ ಮೋದಿಗೆ ಯಾವ ದೂರದೃಷ್ಟಿನೂ ಇಲ್ಲ. ಯಾಕಂದರೆ ಯುದ್ಧ ಆಗುತ್ತೆ ಅಂತ ಮುಂಚೆನೇ ಗೊತ್ತಿತ್ತು ನಿಮಗೆ. ಜೂನ್ 2025 ಗೊತ್ತಿತ್ತು. ಫಾದರ್ ಲ್ಯಾಂಡ್ ಅಂತ ಯಾರನ್ನ ನೀವು ಕರಿತಾ ಇದ್ರಿ, ಅಲ್ಲಿ ಯುದ್ಧ ಆಗುತ್ತೆ ಅಂತ ಮುಂಚೆನೇ ಗೊತ್ತಿತ್ತು. ಬಟ್ ಸರ್, ಎಲ್ಲೊಂದ್ ಕಡೆ ಕೃತಕ ಅಭಾವ ಅಂತ ಕೆಲವೊಬ್ರು ಆರೋಪ ಮಾಡ್ತಿದ್ದಾರೆ, ಬೇಕು ಅಂತ ಸೃಷ್ಟಿ ಮಾಡೋದು. ಆ ಕೃತಕ ಅಭಾವ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಈ ಎಲ್ಲ ಕಂಪನಿಗಳು ಕೇಂದ್ರ ಸರ್ಕಾರದ ಅಧೀನದಲ್ಲೇ ಬರುವಂಥದ್ದು. ಪೆಟ್ರೋಲಿಯಂ ಖಾತೆ ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರ ಯಾವ ರಾಜ್ಯದಲ್ಲೂ ಪೆಟ್ರೋಲಿಯಂ ಖಾತೆ ಇಲ್ಲ, ಆಯ್ತಾ? ಫುಡ್ ಅಂಡ್ ಸಿವಿಲ್ ಸಪ್ಲೈ ಇರುತ್ತೆ, LPG ಕೇಂದ್ರ ಸರ್ಕಾರನೇ ಅದೇ ಇದರಿಂದಲೇ ಬರುತ್ತೆ. ಇವ್ರೇನಂದ್ರೆ ಯಾರಿಗೂ ಕಾಳಸಂತೆ ಮಾಡಬಾರ್ದು, ಇದನ್ನು ನೋಡ್ಕೋಬೋದು ಅಷ್ಟೇ. ಆದರೆ ಕೇಂದ್ರ ಸರ್ಕಾರ ತನ್ನ ವ್ಯವಸ್ಥೆಯಲ್ಲಿ ದೂರದೃಷ್ಟಿಯನ್ನು ಇಟ್ಕೊಳ್ದಂಗೆ, ಮುನ್ನೆಚ್ಚರಿಕೆ ತೆಗೆದುಕೊಳ್ದಂಗೆ ಬಹಳ ಅಚಾತುರ್ಯ ಮಾಡಿದೆ. ಆಮೇಲೆ ಹೊರ್ಮುಜ್ ಬಂದ್ ಮಾಡಿದ್ದಾರೆ, ನಿಮಗೆ ಬರ್ತಾನೆ ಇಲ್ವಲ್ಲ, ಸಪ್ಲೈ ಆಗ್ತಿಲ್ವಲ್ಲ, ಲಾಕ್ ಮಾಡಿಬಿಟ್ರೆ ಹೆಂಗೆ, ಎಲ್ಲಿಂದ ತರೋದು? ಹಾರ್ಮೋಜಿಂದ ಆದರೂ ಕೂಡ ನಿಮ್ಗೆ ಗೊತ್ತಿರಬೇಕು, ಕಳೆದ ಮಾರ್ಚಲ್ಲೂ ಕೂಡ
2 ಹಡಗುಗಳು ಬಂತು. ಹೌದು, ಮಾರ್ಚಲ್ಲಿ 2 ಬಾರಿ 2 ಹಡಗುಗಳು ಬಂತು. ಎರಡೆರಡು ಆಗಲ್ಲ ಸರ್. ಇಲ್ಲ ಸರ್ ಬಂದಿದೆ ಅಲ್ಲ ಸರ್. ಬಂದಿದೆ, ನಮ್ಗೆ ಸಾಲಲ್ಲ. ಒಂದು ದಿವಸಕ್ಕೆ 5 ಹಡಗು ಬರ್ತದೆ. ಸಾಲಲ್ಲ. ಇಡೀ ಇಡೀ ಮಾರ್ಚ್ ಅಲ್ಲಿ ನೀವು ಬಂದಿರತಕ್ಕಂಥದ್ದು 12 ಹಡಗು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ತರ ಪ್ರಾಬ್ಲಮ್ ಬಂದಾಗ ನಮ್ಗೆ ನೀವು ಬೇರೆ ಬೇರೆ ಕಡೆಯಿಂದ ಎಲ್ಲಿಂದ ನಾವು ತಗೊಂತೀರಿ, ಆಸ್ಟ್ರೇಲಿಯಾದಿಂದ, ಕೆನಡಾದಿಂದ ಅಥವಾ ಅಮೆರಿಕದಿಂದ ಎಲ್ಲಿಂದ ನಾವು ತಗೊಂತೀವಿ, ನೀವು ಉದ್ದೇಶಪೂರ್ವಕವಾಗಿ ಕಣ್ಣು ಮುಚ್ಕೊಂಡು ಕುಳಿತುಕೊಂಡ್ರಿ. ನೀವೇನು ಅನ್ಕೊಂಡ್ರಿ ಅಮೆರಿಕ ಬಹಳ ಬಲಶಾಲಿ, ಇಸ್ರೇಲ್ ಬಹಳ ಬಲಶಾಲಿ, ವೆನಿಜುಲಾ ಮಾಡ್ದಂಗೆ ಹೋಗಿ ರಾತ್ರೋರಾತ್ರಿ ಅವ್ರನ್ನ ಇರಾನ್ ಅವ್ರನ್ನ ಎತ್ಕೊಂಡು ಹೋಗ್ಬಿಟ್ಟು ಕುತ್ಕೊಂಡ್ಬಿಡ್ತಾರೆ, ಯುದ್ಧ 2 ದಿನದಲ್ಲಿ ಮುಗಿದೋದ್ರೆ ನೀವು ಅನ್ಕೊಂತಾ ಇದ್ರನ್ನ. ಯಾಕಂದ್ರೆ ನೀವು ಫಾದರ್ಲ್ಯಾಂಡ್ ಅಂತ ಯಾರಿಗಂತ ಇದ್ರಿ, ಯಾರನ್ನ ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಯಾರು ಪ್ರಚಾರ ಮಾಡಕ್ಕೆ ಹೋಗಿದ್ರಿ ಬೀದಿನಲ್ಲಿ, ಅಮೆರಿಕದ ಬೀದಿಗಳಲ್ಲಿ, ನೀವು ಅವ್ರನ್ನ ಮೇಲೆ ನಂಬಿಕೆ ನಿಮ್ಗಿತ್ತು. ಮೋದಿಯವ್ರಿಗೆ ವ್ಯವಸ್ಥಿತ ಏನಾಗ್ತದೆ, ಮುಂದಾಲೋಚನೆ ಏನು ಮಾಡಬೇಕು, ಈ ಸಂಕಷ್ಟ ಪರಿಸ್ಥಿತಿ ಯಾವ ರೀತಿ ಬರುತ್ತೆ, ನಾವು ಯಾವ ರೀತಿ ಎಚ್ಚರಿಕೆ ಇಟ್ಕೋಬೇಕು, ದೇಶ ಆಯ್ತಪ್ಪ ಆಗೋಗಿದೆ, ಎಲ್ಲ ಆಗೋಗಿದೆ, ನಿನ್ನ ವಿದೇಶಾಂಗ ನೀತಿ ಕೇಂದ್ರ ಸರ್ಕಾರದ್ದು ಪಾತಾಳಕ್ಕೆ ಬಿದ್ದೋಗಿದೆ. ಆದರೆ ಜನಗಳು ಸಂಕಷ್ಟ ಸ್ಥಿತಿಗೆ ನೀವು ನೂಗ್ತಾ ಇದ್ದೀರಿ, ಉದ್ದೇಶಪೂರ್ವಕ ನೂಗ್ತಾ ಇದ್ದೀರಿ. ಈ ಬೆಲೆ ಏರಿಕೆ ಇದೆಯಲ್ಲ, ಕಷ್ಟ ಆದರೆ ಏನು ರಿಫೈನರೀಸ್ ಕಷ್ಟ ಆದರೆ ಯಾರು ಪೆಟ್ರೋಲಿಯಂ ಖಾತಾ ಸಚಿವರು ಇದ್ದಾರಲ್ಲ, ದುಡ್ಡು ಕೊಡಿ, ಅವ್ರಿಗೆ ಬೆಂಬಲ ಬೆಲೆ ಕೊಡಿ. ಈಗ ತಾನೇ ಸಬ್ಸಿಡಿ ಬೇಕಾಗಿರ್ತಕ್ಕಂಥದ್ದು. ನಿಮ್ಗೆ ಗೊತ್ತಿರಬೇಕು 2011-12ರಲ್ಲಿ ಇದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆದಾಗಲೂ ಕೂಡ ಎಲೆಕ್ಟ್ರಲ್ ಬಾಂಡ್ಸ್ ಈ ಸರ್ಕಾರನೇ ಕ್ಲಿಯರ್ ಮಾಡಿದೆ. 1.5 ಲಕ್ಷ ಕೋಟಿ ರೂಪಾಯಿ ನಾವು ಎಲೆಕ್ಟ್ರಲ್ ಬಾಂಡ್ಸ್ ಕೊಟ್ಟಿದ್ವಿ. ಯಾರಿಗೆ? ಜನತೆಗೋಸ್ಕರ ಸಬ್ಸಿಡಿ ಕೊಟ್ಟಿದ್ವಿ. ಆ ಟೈಮಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಬೆಲೆ $116 ಪರ್ ಬ್ಯಾರಲ್ ಆಗಿತ್ತು ಆ ಟೈಮಲ್ಲಿ 2011-12ರಲ್ಲಿ. ಅವಾಗ ನಾವು ಎಷ್ಟು ಬೆಲೆ ಇತ್ತು? 70 ರೂಪಾಯಿ, 65 ರೂಪಾಯಿ, 70 ರೂಪಾಯಿ ಇತ್ತು. ನಿಜ. ಈಗ ಕೇಂದ್ರ ಸರ್ಕಾರದ್ದು ಎಸ್, ತಮ್ಮ ವೈಫಲ್ಯ ಇಡೀ ದೇಶ ಜನತೆಗೆ ಶಿಕ್ಷೆ ಕೊಡ್ತಾ ಇದ್ದಾರೆ. ಇವರು ಉದ್ದೇಶಪೂರ್ವಕವಾಗಿ ಶಿಕ್ಷೆ ಕೊಡ್ತಾ ಇದ್ದಾರೆ. ಕೈಲಾಗದ ಸರ್ಕಾರ, ಆಡಳಿಕೆ ಮಾಡತಕ್ಕಂಥ ಸರ್ಕಾರ, ಮುನ್ನೆಚ್ಚರಿಕೆ ಇಲ್ಲದ ಸರ್ಕಾರ ಜನಗಳನ್ನ ಕಷ್ಟಕ್ಕೆ ದೂಕಿದೆ. ಎಸ್ ಸರ್, ಬರ್ತೀನಿ. ಮತ್ತೊಬ್ಬರು ಜಾಯ್ನ್ ಆಗಿದ್ದಾರೆ, ಮೈಸೂರಿನಿಂದ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ನಾರಾಯಣಗೌಡರು. ನಾರಾಯಣಗೌಡ್ರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಬಹಳ ಸಂತೋಷ ಆಯ್ತು ನಿಮ್ಮ ಝೂಮ್ ಮೀಟಿಂಗ್ ಅಲ್ಲಿ ನಾನು ಜಾಯ್ನ್ ಆಗಿದ್ದೀನಿ. ಬಹಳ ಚರ್ಚೆ ವಿಸ್ತೃತವಾಗಿ ಥ್ಯಾಂಕ್ ಯು ನಾರಾಯಣಗೌಡ್ರೆ. ಈಗ ಸಹಜವಾಗಿ ನಿಮಗೆ ಕೊರೋನಾ ಟೈಮ್ನಲ್ಲಿ ಬಹಳ ಲಾಸ್ ಆಗಿತ್ತು ಹೋಟೆಲ್ ಉದ್ಯಮಕ್ಕೆ. ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ರು, ಹೋಟೆಲ್ ಮುಚ್ಚಿದ್ರು. ಬಟ್ ಈಗ ಅದೇ ರಿಪೀಟ್ ಆಗುತ್ತೆ ಅಂತ ಆಗಿದೆ ಅಂತ ಅನಿಸ್ತಾ ಇದೆ. ಈ ಸಿಲಿಂಡರ್ ನಿಮಗೆ ಜಾಸ್ತಿ ಆಗಿರೋದ್ರಿಂದ ಅದಕ್ಕಿಂತ ಜಾಸ್ತಿ ಆಗಿದೆ. ನಾನು ತೀವ್ರ ರೀತಿಯ ಖಂಡಿಸ್ತೀನಿ ಇದನ್ನ. ಮೈಸೂರಲ್ಲಿ 991 ರೂಪಾಯಿ ಜಾಸ್ತಿ ಆಗಿದೆ. ಹೌದು, ಇಡೀ ಇತಿಹಾಸ 1986ರಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಬಂದಿದ್ದು ನಮ್ಮ ರಾಷ್ಟ್ರಕ್ಕೆ. ಆದ್ರೆ ಇಡೀ ಇತಿಹಾಸದಲ್ಲಿ ಈ ಮಟ್ಟಕ್ಕೆ ಬೆಲೆ ಜಾಸ್ತಿ ಆಗಿರ್ಲಿಲ್ಲ. ಜನವರಿಯಲ್ಲಿ 1744 ರೂಪಾಯಿ, ಫೆಬ್ರವರಿಯಲ್ಲಿ 94, ಮಾರ್ಚ್ ಅಲ್ಲಿ 1024 ರೂಪಾಯಿ, ಮಾರ್ಚ್ 7ಕ್ಕೆ 38, ಮೈಸೂರಲ್ಲಿ ನಾನು ಹೇಳ್ತಾ ಇದ್ದೀನಿ. ಏಪ್ರಿಲ್ 1ಕ್ಕೆ 41, ಮೇಗೆ ಅಗಾಧವಾಗಿ ಬೆಳಗ್ಗೆ 3132 ರೂಪಾಯಿ ಮೈಸೂರಲ್ಲಿ. ಈ ತರ ಆದಾಗ ಏನಾಗುತ್ತೆ? ಉದ್ಯಮಿಗಳು ಆತ್ಮಹತ್ಯೆ ಮಾಡ್ಕೋಬೇಕಾ? ಏನ್ ಮಾಡ್ಬೇಕು? ನೀವು 28 ತರ ತೆರಿಗೆಗಳು ಕಲೆಕ್ಟ್ ಮಾಡ್ತೀರಾ. ನಿಮಗೆ 2007ರವರೆಗೂ ಮನೆಗಳಿಗೆ, ಬಾಡಿಗೆಗೆ ಮನೆಗಳಿಗಾಗ್ಲಿ ಕಮರ್ಷಿಯಲ್ಗಾಗ್ಲಿ GST ಇರ್ಲಿಲ್ಲ. GST 8%. ಅವಾಗ ಕಡಿಮೆ ಮಾಡಿದ್ರು, ನಂತರ GST ಮಾಡ್ಕೊಂಡು ಬಂದ್ರು. ಏನಕ್ಕೆ ಬಾಡಿಗೆಗೆ GST ಆಗ್ತಾ ಇದ್ದೀರಾ? ಬೇರೆ ಬೇರೆ ಎಲ್ಲದಕ್ಕೂ GST ಆಗ್ತಾ ಇದಿರಲ್ಲ. ಈ GST ನ ಇಟ್ಕೊಂಡು ಈಗ ಏನು ಬೆಲೆಗಳು ಜಾಸ್ತಿ ಆಗ್ತಾ ಇದೆ ಆ ಬೆಲೆಗೆ ಕ್ರೋಢೀಕರಿಸ್ಕೊಂಡು ಹೊಂದಾಣಿಕೆ ಮಾಡ್ಕೋಬೇಕು. ನೀವು ಸಾರ್ವಜನಿಕ ಈಗ ಇದು ಅಗತ್ಯ ಸೇವೆಗಳ ಅಡಿಯಲ್ಲಿ ಬರುತ್ತೆ. ಗ್ಯಾಸ್ ಆಗ್ಲಿ, ನೀರು, ಮೂಲಭೂತ ಸೌಕರ್ಯಗಳ ಅಡಿಯಲ್ಲಿ ಆಹಾರ ಪದಾರ್ಥಗಳು ಇವೆಲ್ಲ ಬರ್ತವೆ. 140 ಕೋಟಿಗೆ ನೀವು ಏನು ಕೊಡ್ತಾ ಇದ್ರಿ, ಮೆಸೇಜ್ ಕೊಡ್ತಾ ಇದ್ರಿ. ನಮ್ಮ ಈ ಇಲಾಖೆ ಲಾಸ್ ಇದೆ, ಈ ಇಲಾಖೆ ಮೇಲೆ ಆಗ್ಲಿ, ಆ ಇಲಾಖೆ ಅಲ್ಲ. ಈಗ ಆ ರೀತಿ ಪ್ರಶ್ನೆ ಮಾಡಿದ್ರೆ ನಾರಾಯಣಗೌಡ್ರು, ಈಗ ಯುದ್ಧ ಆಗ್ತಿದೆ, ಪರಿಸ್ಥಿತಿ ಹೆಂಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ನಾವ್ ಹೇಳ್ದು ಅಡ್ಜಸ್ಟ್ ಮಾಡ್ಕೊಳ್ಳೋದಲ್ಲ. ನೀವು ಈ ತರ ಯುದ್ಧ ಆದಾಗ ಕೋಟ್ಯಾಂತರ ರೂಪಾಯಿ ನೀವು GST ಕಲೆಕ್ಟ್ ಮಾಡ್ತಾ ಇದ್ರಲ್ಲ, ಏನ್ 2 ಲಕ್ಷ ಕೋಟಿ ತಿಂಗಳಿಗೆ ಬರ್ತಾ ಇದೆಯಲ್ಲ, ಅದರಲ್ಲಿ ನೀವು ಡೆವಲಪ್ಮೆಂಟ್ ವರ್ಕ್ ಬದಿಗಿಡಿ, ಪೆಂಡಿಂಗ್ ಇಡಿ, ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ಕೊಡಿ. ಆಮೇಲೆ ಗೃಹ ಬಳಕೆ ಯಾವ ರೀತಿ ನೀವು OTP ವ್ಯವಸ್ಥೆ ಮಾಡಿದ್ರೆ ಅದೇ ತರ ಕೊಡಿ. ಯಾಕೆ ಅಂತಂದ್ರೆ ಜೀವನ ಮಾಡೋದಕ್ಕೆ ಎಷ್ಟೋ ಜನ ಮನೆಗಳಿಲ್ದಿದ್ದವರೆಲ್ಲ ಹೋಟ್ಲಲ್ಲಿ ತಿಂತಾರೆ. ಹೋಟ್ಲಲ್ಲಿ ಬೆಲೆ ಎಲ್ಲಿ ಹೋಗ್ತಾರೆ? ಎಲ್ಲಿ ತಿನ್ನಕ್ಕಾಗುತ್ತೆ? ಫುಟ್ಪಾತಲ್ಲಿ ತಿನ್ನಕ್ಕಾಗುತ್ತಾ? ಫುಟ್ಪಾತಲ್ಲಿ ಇನ್ನು ಸಿಲಿಂಡರ್ ಕರೆಕ್ಟ್ ಆಗಿ ಸರಿಯಾಗಿ ವ್ಯವಸ್ಥೆ ಆಗಿಲ್ಲ, ಕೊಡಕ್ ಆಗ್ತಾ ಇಲ್ಲ. ಆದ್ರೆ ಎಲ್ಲೋ ಕೆಲವರು ಗೃಹ ಬಳಕೆ ಸಿಲಿಂಡರ್ ನ ಬಳಸ್ಕೊಂಡು ಮಾಡ್ತಾ ಇದ್ರೆ ಯಾರು ಕೂಡ ಕಡಿಮೆ ಕೊಡ್ಲಿಕ್ಕಾಗಲ್ಲ. ನೀವು ಸರ್ಕಾರನೇ ಮಟ್ಟಕ್ಕೆ ಬೆಲೆ ಜಾಸ್ತಿ ಮಾಡಿ ತೋರಿಸಿದ್ರೆ, ಕಾಳ ಸಂತೆಯಲ್ಲಿ ಈಗ ಏನು 5,000 4,500 ನಡೀತಾ ಇದೆ, 6,000 7,000 ಹೋಗುತ್ತೆ. ಹೋಗ್ಲಿ, ಜಾಸ್ತಿ ರೇಟ್ ಮಾಡಿ ಕರೆಕ್ಟ್ ಆಗಿ ಕೊಡ್ತಾ ಇದ್ದೀರಾ? ಇಲ್ಲ. ನಾವು ಕೇಂದ್ರ ಸರ್ಕಾರ ವಹಿಸ್ಕೊಳ್ಳೋದಾಗ್ಲಿ ಅಥವಾ
ತಪ್ಪು ಮಾಡಿದನ್ನ ಹೇಳಲೇಬೇಕಾಗತ್ತೆ. ತಪ್ಪುಗಳು ಇವೆಲ್ಲ ತಪ್ಪುಗಳು. ನೀವು ಎಲ್ಲಿ ಕೋಟ್ಯಾಂತರ ರೂಪಾಯಿ GST ಏನು ಕಲೆಕ್ಟ್ ಮಾಡ್ತೀರಿ? ನೀವು ಒಂದ್ ರೋಡ್ ಡೆವಲಪ್ಮೆಂಟ್ ಮಾಡ್ಬೇಕು ಅಂತೀರಾ, ರೋಡ್ ಟ್ರೋಲ್ಗೆ ಅಲ್ಲಿ ಹೋಗಿ ಟ್ರೋಲ್ ಮಾಡ್ತೀರಾ, ಟ್ರೋಲ್ ಮಾಡಿ ಅದಕ್ಕೆ ದುಡ್ಡು ಕಲೆಕ್ಟ್ ಮಾಡ್ತೀರಾ, ಎವ್ರಿ ಇಯರ್ ಅದಕ್ಕೆ ಬೇರೆ ಹೈಕ್ ಮಾಡ್ಕೊಂಡು ಹೋಗ್ತೀರಾ. ಎಸ್ ನಾರಾಯಣಗೌಡ್ರೆ, ಮತ್ತೆ ನಿಮ್ಮ ಹತ್ರ ಬರ್ತೀನಿ. ನನಗೊಂದು ಬ್ರೇಕ್ ಸಮಯ ಆಗಿದೆ. ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಎಸ್, ಕರೆ ಕಟ್ಟಾಗಿದೆ, ಮತ್ತೆ ಮಾತಾಡ್ತೀವಿ. ದಿಲೀಪುರೇ, ಅಲ್ಲಿ ಹೋಟೆಲ್ ಮಾಲೀಕರದ್ದು ಸಂಕಟ ಕೇಳ್ತಾ ಇದ್ದೀರಿ ನೀವು. ಪರ್ಯಾಯ ಮಾರ್ಗಗಳಂತ ಇದೆ. ನೀವು ಬೇರೆ ಬೇರೆ ದೇಶಗಳು ಉದಾಹರಣೆ ಕೊಡ್ತಾ ಇದ್ದೀರಿ. ಬೇರೆ ದೇಶಗಳು ಉದಾಹರಣೆ ಕೊಡಿ ಅಂತ ವೋಟ್ ಮಾಡಿಲ್ಲ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. 3 ಬಾರಿ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಜನ ಪ್ರಶ್ನೆ ಮಾಡ್ತಾರೆ, ಸರ್ ನೀವು ಬೇರೆ ಬೇರೆ ಕಾರಣಗಳು ಕೊಟ್ಕೊಂಡು ಅವ್ರನ್ನ ಎಲ್ಲೊಂದು ಕಡೆ ದಿಕ್ಕು ತಪ್ಪಿಸುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಿ. ಸರ್ ನೋಡಿ, ಕಮರ್ಷಿಯಲ್ ಸಿಲಿಂಡರ್ ಅಂತಕ್ಕಂಥದ್ದು ನಮಗೆ 2 ಟೈಪ್ಸ್ ಆಫ್ ಸಿಲಿಂಡರ್ ಇದೆ. ಒಂದು ಡೊಮೆಸ್ಟಿಕ್ ಸಿಲಿಂಡರ್, ಒಂದು ಕಮರ್ಷಿಯಲ್ ಸಿಲಿಂಡರ್. ಈಗ ನಾವು ಎಷ್ಟು ಡೊಮೆಸ್ಟಿಕ್ ಸಿಲಿಂಡರ್ ಉಪಯೋಗಿಸ್ತೀವೋ ಅದರೊಳಗಡೆ ಒಂದು 5% ನಾವು ಕಮರ್ಷಿಯಲ್ ಸಿಲಿಂಡರ್ ಉಪಯೋಗಿಸ್ತೀವಿ ಸರ್. ಥ್ರೂಔಟ್ ಬ್ಯಾಂಗ್ಳೂರು ನಮಗೆ ಒಂದು ದಿವಸಕ್ಕೆ ಬೇಕಾಗೋದು 50,000 to 60,000 ಸಿಲಿಂಡರ್ ಬೇಕು, ಕಮರ್ಷಿಯಲ್ ಸಿಲಿಂಡ್ರು. ನಮಗೆ ಈಗ ಡೊಮೆಸ್ಟಿಕ್ ಸಿಲಿಂಡ್ರನ್ನು ಗ್ರಾಹಕರ ರಕ್ಷಣೆ ಮಾಡಲೇಬೇಕಾಗಿದೆ. ನಮಗೆ ನೋಡಿ, ಈ ಯಾವ ರೀತಿ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿದ್ರು ಅಂತಂದರೆ, ಯುದ್ಧ ಪ್ರಾರಂಭ ಆಗೋದಕ್ಕಿಂತ ಮುಂಚೆ 52 ಲಕ್ಷ ಸಿಲಿಂಡರ್ ಬುಕ್ಕಿಂಗ್ ಆಗ್ತಾ ಇತ್ತು ಸರ್ ನಮಗೆ. ಯುದ್ಧ ಪ್ರಾರಂಭ ಆದಮೇಲೆ ಆಟೋಮೆಟಿಕ್ಕಾಗಿ 88 ಲಕ್ಷ ಬುಕ್ಕಿಂಗ್ ಸ್ಟಾರ್ಟ್ ಆಯಿತು. ಅಂದರೆ ಜನಗಳಿಗೆ ಆತಂಕ ಸೃಷ್ಟಿ ಆಯಿತು. ಅದನ್ನು ವಿರೋಧ ಪಕ್ಷದವ್ರು ಮಾಡಿದ್ರು, ಮತ್ತೊಬ್ಬರು ಮಾಡಿದ್ರು, ಅದು ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಸರ್. ಬಟ್ ಅಂತ ಆತಂಕ ಸರ್ ನೋಡಿ ಸರ್, ಈಗ ನಾನು ರಾಜಕೀಯ ಮಾತಾಡಬಾರ್ದು ಅಂತ ಅನ್ಕೊಂಡಿದ್ದೀನಿ ಇವತ್ತು. ಆದರೆ ರಾಜಕೀಯ ಮಾತಾಡಬೇಕು ಅಂತಂದ್ರೆ ಮಾತಾಡ್ಬಿಡೋಣ ಸರ್. 52 ಲಕ್ಷ ಇದ್ದಿದ್ದು 88 ಲಕ್ಷಕ್ಕೆ ಬುಕ್ಕಿಂಗ್ ಹೋಗುತ್ತೆ ಅಂದರೆ ನೀವು ಬೇಕಾದ್ರೆ ನೀವು ಡೇಟಾ ತರಿಸ್ಕೊಂಡು ನೋಡ್ಬೋದು. ಅದು ಯಾಕೆ ಕೃತಕ ಅಭಾವ ಸೃಷ್ಟಿ ಆಯಿತು, ಅದರಿಂದ ಇರ್ತಕ್ಕಂಥ ಕಾರಣಗಳೇನು ಅಂತಕ್ಕಂಥದ್ದನ್ನು ಹುಡುಕ್ತಾ ಹೋದಾಗ ಅದು ಬೇರೆ ಬೇರೆ ಕಾರಣಗಳೇ ಇದಾವೆ. ಕಿಲೋಮೀಟರ್ ಗಟ್ಟಲೆ ಕ್ಯೂ ಹಚ್ಚಿದ್ರೆ ನಿಮಗೆ ಸರ್ ನೋಡಿ, ಡೊಮೆಸ್ಟಿಕ್ ಸಿಲಿಂಡರ್ ಎಲ್ಲರಿಗೂ ಸಹ, ಎಲ್ಲಾ ಮನೆಗಳಿಗೂ ಸಹ ಸಪ್ಲೈ ಆಗ್ತಾ ಇದೆ. ಕಮರ್ಷಿಯಲ್ ಸಮಸ್ಯೆ ಆಗಿದೆ, ಅದು ನನಗೆ ಅರ್ಥ ಆಗುತ್ತೆ. ಕಮರ್ಷಿಯಲ್ ಸಮಸ್ಯೆ ಆಗಿರ್ತಕ್ಕಂಥದ್ದು ಅದಕ್ಕೆ ನಾನು, ಯಾಕೆಂದ್ರೆ ನಾನೊಬ್ಬ ವಕ್ತಾರಾಗಿ ನಾನು ಕ್ಷಮೆನೂ ಕೇಳಿದ್ದೀನಿ ರಾಜ್ಯ ಜನತೆಗಳಿಗೆ. ಆದರೆ ಇವತ್ತು ಆಗ್ತಿರ್ತಕ್ಕಂಥ ಸಮಸ್ಯೆ ಟೆಂಪ್ರವರಿ. ದಯಮಾಡಿ ಧೈರ್ಯವಾಗಿರಿ. ಹೌದು ಸರ್, ಈಗ ಸರ್ ಕಮರ್ಷಿಯಲ್ ಅಂತಕ್ಕಂಥದ್ದು ಅದು ಒಂದು ವ್ಯಾವಹಾರಿಕವಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು. ಡೊಮೆಸ್ಟಿಕ್ ತೆಗೆದುಕೊಂಡಾಗ ನಮ್ಗೊಂದು ಆಪ್ಷನ್ ಇರುತ್ತೆ. ಡೊಮೆಸ್ಟಿಕ್ ಸಿಲಿಂಡರ್ ಸಿಕ್ತಾಗ ಅಟ್ಲೀಸ್ಟ್ ಮನೆಯಲ್ಲಿ ಊಟ ಮಾಡ್ಬೋದು, ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೋದು. ಹೋಟೆಲ್ ಅಂತಕ್ಕಂಥದ್ದು ಒಂದು ಆಪ್ಷನ್ ಆಗುತ್ತೆ ನಾವು ಹೊರಗಡೆ ಹೋಗಿ ಊಟ ಮಾಡಿದಾಗ. ಹೋಟೆಲ್ ಅಂದ್ರೆ ತಣ್ಣೀರ್ ಬಟ್ಟೆ ಹಾಕೋಬೇಕಂತ ನಾನು ಆ ಥರ ಹೇಳ್ತಾ ಇಲ್ಲ ಸರ್. ಜನರ ಒಂದು ಬೇಸಿಕ್ ನೀಡ್ ಏನು ಸರ್? ಫಸ್ಟ್ ಊಟ ಮಾಡ್ಬೇಕು ಮನೆಯಲ್ಲಿ ಸಿಲಿಂಡರ್ ಇರಬೇಕು, ಆಮೇಲೆ ಹೋಟೆಲ್ಗೆ ಹೋಗಿ ಊಟ ಮಾಡ್ತೀವಿ. ನಾನೊಬ್ಬ ಜನಸಾಮಾನ್ಯನಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಹೋಟೆಲ್ ಮಾಲೀಕರ ವಿಚಾರವಾಗಿ ನಾನು ಮಾತಾಡ್ತೀನಿ. ಈಗ ನನ್ನ ಮನೆಯಲ್ಲಿ ಸಿಲಿಂಡರ್ನ ಯಾವುದೇ ಕಾರಣಕ್ಕೂ ನಿಲ್ಸಂಗಿಲ್ಲ ಸರ್. ಊರ್ ಬಿಟ್ಟು ಬಂದಿದ್ದೇನೆ ಸರ್, ಪಿಜೆ ಗತಿ ನನಗೆ, ಹೋಟೆಲ್ ಗತಿ ನನಗೆ. ಸರ್ ನೋಡಿ, ಯುದ್ಧ ಪ್ರಾರಂಭ ಆಗಿ ಆಲ್ಮೋಸ್ಟ್ 2 ತಿಂಗಳು ಮುಗಿದೋಗ್ಬಿಟ್ಟಿದೆ ಸರ್. 2 ತಿಂಗಳು ಆಗ್ತಾ ಇದೆ. 2 ತಿಂಗಳು ಆದ್ರೂ ಸಹ ಡೊಮೆಸ್ಟಿಕ್ ಸಿಲಿಂಡರ್ ಸಮಸ್ಯೆ ಆಗ್ದಂಗೆ, ನೀವು ಯುದ್ಧ ಪ್ರಾರಂಭ ಆದಾಗಿಂದಲೂ ಸಹ ಈ ರೀತಿ ಅಂತಾರಾಷ್ಟ್ರೀಯ ಸಮಸ್ಯೆಗಳು ಆಗ್ತಾ ಇದ್ರು ಸಹ ಪೆಟ್ರೋಲ್ಗೆ ಸಮಸ್ಯೆ ಆಗ್ದಂಗೆ ದೇಶವನ್ನು ನಡೆಸ್ತಕ್ಕಂಥ ಅಷ್ಟು ಸುಲಭ ಅಲ್ಲ ಸರ್. ನಟರಾಜ್ ಗೌಡ್ರು ಹೇಳ್ತಾ ಇದ್ರು ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ. ಸರ್ ಇದೇ ರೀತಿ 1991ರಲ್ಲಿ ಮಧ್ಯಪ್ರಾಚ್ಯ ಯುದ್ಧ ನಡೆದಾಗ ಸರ್, ಅವತ್ತು PV ನರಸಿಂಹರಾವ್ರವರು ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಾರೆ. ಅವತ್ತು ಯಾವ ಮಟ್ಟಕ್ಕೆ ಹೋಗಿರುತ್ತೆ ಅಂತಂದ್ರೆ, ಕೇವಲ 4 ದಿವಸಕ್ಕೆ ಸರ್ ಪೆಟ್ರೋಲಿಯಂ ಬೆಲೆ 4 ಪಟ್ಟು ಜಾಸ್ತಿ ಆಗಿರುತ್ತೆ ಸರ್. 4 ಪಟ್ಟು ಜಾಸ್ತಿ ಆಗಿರುತ್ತೆ. ಅದ್ರ ಜೊತೆಗೆ ಅವತ್ತು ಸುಮಾರು 84 ಟನ್ ಚಿನ್ನವನ್ನ ಬ್ಯಾಂಕ್ ಆಫ್ ಇಂಗ್ಲೆಂಡ್ ನಲ್ಲಿ ಹೋಗಿ ಹಣ ಇಡ್ತಾರೆ ಸರ್. ಅವತ್ತು ಫ್ಲೆಡ್ಜ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಫಾರಿನ್ ರಿಸರ್ವ್ ಇರೋದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ. ಇವತ್ತು ನಾವು $780 ಶತಕೋಟಿ ಫಾರಿನ್ ರಿಸರ್ವ್ ಅನ್ನು ಇಟ್ಕೊಂಡಿದ್ದೀವಿ. ಇದೇ ರೀತಿ 1971ನಲ್ಲಿ ಇದೇ ರೀತಿ ಯುದ್ಧ ಆದಾಗ ಅವತ್ತು ಸಹ 4 ಪಟ್ಟು ರೇಟ್ ಜಾಸ್ತಿ ಆಗಿರುತ್ತೆ. ಕೇವಲ 15 ದಿವಸಕ್ಕೆ ನಮ್ಮ ನಾವು ಇಟ್ಕೊಂಡಿರ್ತಕ್ಕಂಥ ರಿಸರ್ವ್ ಖಾಲಿ ಆಗಿರುತ್ತೆ. ಅವತ್ತು ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಯಾವತ್ತೂ ಸಹ ಸರ್ ಹಂಗಂತ ಹೇಳ್ಬಿಟ್ಟು ಇಂದಿರಾ ಗಾಂಧಿ ಅವರು ಸರಿ ಇರಲಿಲ್ಲ, PV ನರಸಿಂಹರಾವ್ ಅವರು ಸರಿ ಇರಲಿಲ್ಲ ಅಂತ ನಾನು ಹೇಳೋದಿಲ್ಲ ಸರ್. ದಿಸ್ ಇಸ್ ಕಾಲ್ಡ್ ಇಂಟರ್ನ್ಯಾಷನಲ್ ಇಶ್ಯೂ. ಇಂಟರ್ನ್ಯಾಷನಲ್ ಇಶ್ಯೂ ಬಂದಾಗ ಈ ಸಮಸ್ಯೆಗಳಾಗಿದೆ, ನಾವು ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನ ಹೌದು, ನಮ್ಮ ವೈಫಲ್ಯ ಸರ್. ವೈಫಲ್ಯ ಖಂಡಿತ ಅಲ್ಲ. ಚಿಲ್ಲರೆ ಗ್ರಾಹಕರನ್ನ ಸೇಫ್ ಮಾಡುವಂತ ಪ್ರಯತ್ನ ಇದು ಸರ್. ವೈಫಲ್ಯ ಆಗಿದ್ರೆ ಚಿಲ್ಲರೆ ವ್ಯಾಪಾರಿಗಳು ನೀವು ಹೇಳೋ ಪ್ರಕಾರ ವೈಫಲ್ಯ ಆಗಿದ್ರೆ ಕೇವಲ 15 ದಿವಸಕ್ಕೆ ಇಡೀ ಭಾರತದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗ್ಬಿಡ್ಬೇಕಾಯ್ತು. 2 ತಿಂಗಳುಗಳ ಕಾಲ ಯುದ್ಧ ಪ್ರಾರಂಭ 2 ತಿಂಗಳಾಗ್ತಾ ಇದೆ. ಒಂದೇ ₹1 ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿಲ್ಲ ಸರ್. ಇಡೀ ದೇಶದಲ್ಲಿ ₹1 ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿಲ್ಲ. ಯಾವುದೋ ಪ್ರೈವೇಟ್ ಬಂಕ್ಗಳು ಮಾಡ್ಕೊಂಡಿರ್ಬೋದು, ಗೌರ್ಮೆಂಟ್ ಬಂಕ್ಗಳು ₹1 ಇದುವರೆಗೂ ಜಾಸ್ತಿ ಆಗಿಲ್ಲ. ಅಂಡ್ ಅದ್ರ ಜೊತೆಗೆ ಡೊಮೆಸ್ಟಿಕ್ ಗ್ರಾಹಕರಿಗೆ ಯಾವುದೇ ರೀತಿ ಸಮಸ್ಯೆ ಆಗದಂಗೆ ಇವತ್ತು ಸುಮಾರು 150 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ದೇಶವನ್ನ ನಡೆಸ್ತಾ ಇದ್ದಾರೆ ಅಂತಂದ್ರೆ ಕೇವಲ ಅದು ನರೇಂದ್ರ ಮೋದಿ ಇರೋದಕ್ಕೆ ಕಾರಣ.
ಇವರಿದ್ದಾಗ ಪಿ ವಿ ನರಸಿಂಹರಾವ್ ಅವರು ಇದ್ದಾಗ ಏನಾಗಿದೆ ಅಂತ ಗೊತ್ತಿದೆ, ಇಂದಿರಾ ಗಾಂಧಿ ಅವರು ಇದ್ದಾಗ ಏನಾಗಿತ್ತು ಅಂತ ಗೊತ್ತಿದೆ. Yes, sir. ಅದರಿಂದ ದೇಶದ ಸಮಸ್ಯೆ ಬಂದಾಗ ಸರ್, ಈಗ ಇದೇ ರೀತಿ ಸಮಸ್ಯೆ ಆದಾಗ ಜೈಶಂಕರ್ ಅವರು ಇದೇ ಇರಾನ್ ಅಧ್ಯಕ್ಷ ಜೊತೆ ಮಾತಾಡಿ, ಅಲ್ಲಿಂದ ವಿದೇಶಾಂಗ ಸಚಿವರ ಜೊತೆ ಮಾತಾಡಿ ನಮ್ಮ ಹಡಗುಗಳನ್ನ ಬಿಡಬೇಕು ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ಯಾವ ರೀತಿ ಮಾಡಬೇಕು, ಪರ್ಯಾಯ ಮಾರ್ಗಗಳು ಯಾವ, ಎಲ್ಲೆಲ್ಲಿಂದ ತರಿಸ್ಕೊಬೇಕು ಅಂತೇಳಿ ಪ್ರತಿನಿತ್ಯ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅವಾಗಲೇ ಒಂದು ಮಾತು ಅಲ್ಲ ಹೇಳಿದ್ರು ಸರ್, ಸರ್. ನಿಮಗೆ ಅಲ್ಲ, ನೀವು ಬೇಕಾದ್ರೆ ಗ್ರೌಂಡ್ಗೆ ಹೋಗಿ ನೀವು ಅಲ್ಲಿ ನೋಡಿ ತಿಳ್ಕೊಳ್ಳಿ ಸರ್, ಏನೇನಾಗ್ತಾ ಇದೆ ಸರ್ ಸಮಸ್ಯೆ ನಾನು ಅಂತೇಳಿ. ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇಲ್ಲ ಸರ್. Okay. ಸಮಸ್ಯೆ ಇದೆ, ಹೋಟೆಲ್ ಮಾಲೀಕರಿಗೆ ಸಮಸ್ಯೆ ಇದೆ, ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ, ಸ್ಟಾಕ್ ಸಿಗ್ತಾ ಇಲ್ಲ. ಅದಕ್ಕೆ ಕಾರಣ ಏನು, ಡೊಮೆಸ್ಟಿಕ್ ಏನಂತಂದ್ರೆ ಡೊಮೆಸ್ಟಿಕ್ ಗ್ರಾಹಕರುಗಳ ಹಿತಾಸಕ್ತಿಯನ್ನು ಕಾಪಾಡಬೇಕಾಗಿದೆ. ಇದು ಸಮಸ್ಯೆ ಶಾಶ್ವತ ಅಲ್ಲ, Okay. ಕೆಲವೇ ದಿನಗಳಲ್ಲಿ ಬಗೆಹರಿಯುತ್ತೆ. ಅವಾಗಲೇ ಹೇಳಿದ್ರು ಸರ್, ನಮ್ಮ ನಟರಾಜ್ ಗೌಡ್ರು ಅವಾಗಲೇ ಹೇಳಿದ್ರು ಸರ್, $58 ಇದ್ದಾಗ ಯಾಕೆ ನೀವು ನಮಗೆ ಕೊಡ್ಲಿಲ್ಲ ಅಂತ. ಸರ್ ನಿಮ್ಗೆ ಇನ್ನೊಂದ್ಸಲ ನಾನು ರಿಪೀಟ್ ಮಾಡಿ ಹೇಳ್ಬಿಡ್ತೀನಿ, ನಾವು ಆಗ್ತಿರ್ತಕ್ಕಂಥ ಟ್ಯಾಕ್ಸ್ ಕೇವಲ ₹19 ಆಗ್ತಾ ಇದ್ದು ಮುಂಚೆ, ನೀವು 28% ಆಗ್ತಾ ಇದ್ದೀರಿ. ನೀವು ಪೆಟ್ರೋಲ್ ಮೇಲೆ ಮೂಲ ಬೆಲೆ ಮೇಲೆ 28% ಆಗ್ತಾ ಇದ್ದೀರಿ. ನೀವು ಯಾವ ಯುದ್ಧನೂ ಇಲ್ದಲೇ ಮೂರು ಸಲ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದಿರಿ. ನೀವು ಅಧಿಕಾರಕ್ಕೆ ಬಂದ್ಮೇಲೆ ಮೂರು ಸಾಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದಿರಿ. ನೀವು ಕಮ್ಮಿ ಮಾಡಿ, 28% ಇರ್ತಕ್ಕಂಥದ್ದನ್ನ ಕಡಿಮೆ ಮಾಡಿ. ನೀವು ಅಧಿಕಾರಕ್ಕೆ ಬಂದ ಮೇಲೆ ಆಗಿರುವಂತಹ ಬೆಲೆ ಏರಿಕೆ ಯಾವತ್ತೂ ಕೂಡ ಆಗಿರ್ಲಿಲ್ಲ ಅನ್ನೋ ಜನರು ಹೇಳ್ತಾರೆ ಸರ್. ಇದು ಸರ್ ಇಡೀ ದೇಶದಲ್ಲಿ 3 ಪಟ್ಟು 4 ಪಟ್ಟು ದೇಶದಲ್ಲಿ ಅತಿ ಹೆಚ್ಚು ಕಾಂಗ್ರೆಸ್ ಅವಧಿಯಲ್ಲಿ ₹100 ₹200 ವರ್ಷಕ್ಕೆ ಜಾಸ್ತಿ ಆಗ್ತಾ ಇತ್ತು. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಪೆಟ್ರೋಲ್ ಬೆಲೆಗೆ ಸೆಸ್ ಆಗ್ತಾ ಇರ್ತಕ್ಕಂಥದ್ದು ಕರ್ನಾಟಕ 29% ಆಗ್ತಾ ಇದೆ. ಇವತ್ತು ಭಾರತ ಸಮಸ್ಯೆಯಲ್ಲಿ ಇದೆಯಲ್ಲ ಸರ್, ನಿಮ್ಮ ಅಲ್ಲ ಬಿಜೆಪಿ ಆಡಳಿತದ ರಾಜ್ಯಗಳಲ್ಲಿ ಸರ್ ಅಲ್ಲೂ ಸೆಸ್ ಹಾಕಿದ್ರಿ, ಅಲ್ಲಿ ಹೊರೆ ಹಾಕಿದ್ರಿ, ಕರ್ನಾಟಕ ಅಷ್ಟೇ ಅಲ್ಲ. ಸರ್ ಆಯ್ತು ಸರ್, ಹಾಗಾದ್ರೆ ಡೆಲ್ಲಿನಲ್ಲಿ ₹97 ಯಾಕೆ ಪೆಟ್ರೋಲ್ ಸಿಗ್ತಾ ಇದೆ, ಕರ್ನಾಟಕದಲ್ಲಿ ಯಾಕೆ ₹105 ಇದೆ? ರಾಜಸ್ಥಾನದಲ್ಲಿ ಯಾಕೆ ₹93 ಸಿಗ್ತಾ ಇದೆ, ಕರ್ನಾಟಕದಲ್ಲಿ ₹105 ಇದೆ? ಮಹಾರಾಷ್ಟ್ರದಲ್ಲಿ ಯಾಕೆ ನಮಗೆ ₹98 ಸಿಗ್ತಾ ಇದೆ, ತೆಲಂಗಾಣದಲ್ಲಿ ಯಾಕೆ ₹108 ಇದೆ? ಅಂದ್ರೆ ಎಲ್ಲೆಲ್ಲಿ ಬಿಜೆಪಿ ಆಡಳಿತ ಇದೆಯೋ ಅಲ್ಲಿ ರಾಜ್ಯದ ಸೆಸ್ ಕಮ್ಮಿ ಇದೆ, ಎಲ್ಲೆಲ್ಲಿ ಕಾಂಗ್ರೆಸ್ ಆಡಳಿತ ಇದೆಯೋ ಅಲ್ಲಿನ ರಾಜ್ಯದ ಸೆಸ್ ಜಾಸ್ತಿ ಇದೆ. ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, 35% ಸೆಸ್ ಆಗ್ತಾ ಇದ್ದಾರೆ ತೆಲಂಗಾಣದಲ್ಲಿ, ಕರ್ನಾಟಕದಲ್ಲಿ 28% ಸೆಸ್ ಆಗ್ತಾ ಇದ್ದಾರೆ. ಆ ಸೆಸ್ ಅನ್ನ ಕಡಿಮೆ ಮಾಡಕ್ಕೆ ಹೇಳಿ. ಅದು ಕೇಳೋಣ ಸರ್, ಉತ್ತರ ಕೇಳೋಣ. ನಟರಾಜ್ ಗೌಡ್ರೆ, ಈಗ ನಿಮ್ಮ ಸರ್ಕಾರದ ಅವಧಿಯಲ್ಲೂ ಕೂಡ ಮಹತ್ತರವಾದಂತಹ ಹೈಕ್ಗಳಾಗಿದೆ ಅನ್ನೋದು ಅವರ ಆರೋಪ ಆಗಿದೆ ಸರ್. ಈಗ ಸೆಸ್ ವಿಚಾರಕ್ಕೆ ಬಂದ್ರು ಕೂಡ ಅಷ್ಟೇ ಅಲ್ವಾ, ಕಾಂಗ್ರೆಸ್ ಸರ್ಕಾರ ಇರುವಂತ ರಾಜ್ಯಗಳು ಜಾಸ್ತಿ ಆಗಿದೆ ಅನ್ನೋದು. ಈಗ ಅಭಾವದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಅಭಾವ ಖಂಡಿತ ಇದೆ, ಯುದ್ಧ ಪೀಡಿತ ಸಮಯ ಅಭಾವ ಇದೆ. ಬೆಲೆ ಏರಿಕೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಯಾವುದು ಗೃಹ ಬಳಕೆಯ LPGಗೆ ಹಳೇ ಸ್ಟಾಕ್ಗೆ ನೀವು ₹60 ಬೆಲೆ ಹೆಚ್ಚಿಗೆ ಮಾಡಿದ್ರಿ. ಯಾವ ಸಮಯದಲ್ಲಿ? ಯುದ್ಧ ನಡೀತಾ ಇರಬೇಕಾದ್ರೆ, ಜನ ಸಂಕಷ್ಟ ಸಮಯದಲ್ಲಿದ್ದಾರೆ. ನೀವು ಯುದ್ಧದ ಪರಿಣಾಮ ಯಾವ ರೀತಿ ಅಂದರೆ ಮನೆಗೂ ಮಹಿಳೆಯರಿಗೂ ಬಿಸಿ ಮುಟ್ಬಿಡ್ತು. ₹60 ಬೆಲೆ ಹೆಚ್ಚಿಗೆ ಮಾಡಿದ್ರಿ ನೀವು ಹಳೇ ಸ್ಟಾಕ್ಗೆ. ನಾನು ನಿಮ್ಗೆ ಹೇಳಿದೆ, ಜನವರಿ 1ನೇ ತಾರೀಕಿಂದ ನಿರಂತರವಾಗಿ ನೀವು 6 ಬಾರಿ ಬೆಲೆ ಏರಿಕೆ ಮಾಡಿದ್ದೀರಿ. ಸರ್ ಅದೊಂದು ಕ್ಲಾರಿಟಿ ಕೊಡ್ತೀನಿ ಸರ್. ಆಗಿದೆ ಸರ್, ಅದು ಬೆಲೆ ಏರಿಕೆ ಆಗಿದೆ. ಕಮರ್ಷಿಯಲ್ ಡೊಮೆಸ್ಟಿಕ್ ಕಮರ್ಷಿಯಲ್ ಸರ್, ಬೆಲೆ ಏರಿಕೆ ಒಂದೇ ಅಲ್ವಾ? ಡೊಮೆಸ್ಟಿಕ್ ಬರೀ ಹೋಟೆಲ್ ಅಲ್ಲ ಸರ್, ಟಿಫನ್ ಊಟ ಮಾಡೋರಿಗೆ ಆಗುತ್ತೆ ಅದು. ಕಮರ್ಷಿಯಲ್ ಸಿಲಿಂಡರ್ ಅಲ್ಲ, ನೀವು ಕಮರ್ಷಿಯಲ್ ಯಾಕೆ ಬರೀ ಹೋಟೆಲ್ ಸೀಮಿತ ಮಾಡ್ತಾ ಇದ್ದೀರಿ? ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಜಾಸ್ತಿ ಕಡಿಮೆ ಆಗ್ತಾ ಇದೆ. ಅಲ್ಲ, 6 ಬಾರಿ ಆಗಿದೆ, ಆಗ್ತಾ ಇದೆ, ಪ್ರತಿ ತಿಂಗಳಾಗುತ್ತೆ. ನಾನು ಹೇಳ್ತಿರಲ್ಲ, ಅಲ್ಲ ಪ್ರತಿ ತಿಂಗಳು ನೀವು ಬಂದ ಮೇಲೆ ಆಗ್ತಾ ಇದೆ ಅದು. ಸರ್ ಅದು ಮಾರ್ಕೆಟ್ ಬೆಲೆ ಸರ್, ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗ್ತದೆ. ನಿರ್ಧಾರ ಮಾಡೋದು ನೀವಲ್ಲ ಸರ್. ನಾವು ನಿರ್ಧಾರ ಮಾಡಲ್ಲ ಸರ್, ಕಂಪನಿಗಳು ನಿರ್ಧಾರ ಮಾಡ್ತವೆ. ಯಾರ ಅಧೀನದಲ್ಲಿ ಇದಾವೆ ಮತ್ತೆ ಅದು? ಕಂಪನಿಗಳು ನಿರ್ಧಾರ ಮಾಡ್ತವೆ, ನಾವು ಮಾಡೋದಿಲ್ಲ. ನಿಮ್ಮ ಅಧೀನದಲ್ಲೇ ಬರುತ್ತೆ. ಕಮರ್ಷಿಯಲ್ ಸಿಲಿಂಡರ್ ಕಂಪ್ಲೀಟ್ ಕಂಟ್ರೋಲ್ಡ್ ಬೈ ಮಾರ್ಕೆಟ್ ಪ್ರೈಸ್. ಇಂಡಿಯನ್ ಆಯಿಲ್ ಯಾವ ಅಧೀನದಲ್ಲಿ ಬರುತ್ತೆ? ನಾಟ್ ಕಂಟ್ರೋಲ್ಡ್ ಬೈ ದಿ ಗವರ್ನಮೆಂಟ್ ಆಫ್ ಇಂಡಿಯಾ. ಯಸ್. ಈಗ ದಿಲೀಪ್ ನಮ್ಮ ಸ್ನೇಹಿತರ ಪ್ರಕಾರ ಏನು, ನಮ್ಮ ಕಂಟ್ರೋಲಲ್ಲಿ ಇಲ್ಲ ಈ ಬೆಲೆ ಏರಿಕೆ ಆಗೋದು. ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆ ಆಗೋದು, ಕಡಿಮೆ ಆಗೋದು ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಅವು ಕಂಪನಿಗಳ ಕಂಟ್ರೋಲ್ನಲ್ಲಿದ್ದಾವೆ. ಆ ಕಂಪನಿಗಳು ಯಾರ ಅಂಡರಲ್ಲಿ ಬರ್ತವೆ? ಕೇಂದ್ರ ಸರ್ಕಾರದ ಅಂಡರ್ ಬರ್ತವೆ. ಹೌದು. ಅದಕ್ಕೆ ಯಾವ ಒಂದು ಇಲಾಖೆ ಇದೆ, ಪೆಟ್ರೋಲಿಯಂ ಖಾತೆ ಇಲಾಖೆ ಅಂತ ಇದೆ, ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಇಷ್ಟ ಬಂದಂಗೆ ಬೆಲೆ ಮಾಡ್ಕೋಬೇಕಂದ್ರೆ ಮಾಡಲ್ಲ ಸರ್. ಇಲ್ಲ ಕೇಳಿ, ಈಗ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದ್ದಾಗ ಕೇಂದ್ರ ಸರ್ಕಾರದ ಹೊಣೆಗಾರಿಕೆ ಏನು? ಆ ಬೆಲೆಗಳನ್ನು ನಿಯಂತ್ರಣದಲ್ಲಿಟ್ಟು ಜನಸಾಮಾನ್ಯರಿಗೆ ಬರೇ ಬೀಳದಂತೆ ನೋಡ್ಕೋಬೇಕಾದಂಥ ಹೊಣೆಗಾರಿಕೆ ಕೇಂದ್ರ ಸರ್ಕಾರದಿದೆ. ಆ ಹೊಣೆಗಾರಿಕೆ ನಮ್ದಿಲ್ಲ. ಹೆಚ್ಚಿಗೆ ಆಗ್ತಾ ಇದೆ, ಪ್ರತಿ ವರ್ಷ ಆಗುತ್ತೆ, ಪ್ರತಿ ತಿಂಗಳಾಗುತ್ತೆ, ಜನ 1ನೇ ತಾರೀಕು ಆಗುತ್ತೆ, 2ನೇ ತಾರೀಕು ಆಗುತ್ತೆ. ಇದು ಸರಿಯಾದ. ನಾವು ಅದಕ್ಕೆ ₹10 ಸೆಸ್ ಕಮ್ಮಿ ಮಾಡಿದ್ದೀವಿ. ಈಗ ನನಗೆ ದೀಪನ ಮಾತ್ರ ಬಿಟ್ಬಿಡಿ ಪ್ರಭು, ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ ಈಗ ನಿಮ್ ಸರ್ಕಾರ ಬೆಲೆ ಏರಿಕೆ ಮಾಡಿದೆ, ಕರೆಂಟ್ ಬಿಲ್ ಜಾಸ್ತಿ ಒಂದ್ ನಿಮಿಷ, ನಿಮ್ಗೆ ಹಾಲಿಂದ ಮಾಡ್ತು, ನೀರಿನ ಮಾಡ್ತು, ಕಸದ ಮಾಡ್ತು. ಪ್ರಭು ದಕ್ಷಿಣ ಜನ ಅದನ್ನು ಪ್ರಶ್ನೆ ಮಾಡ್ತಾರೆ. ಕೇಳಿ, ಅದಕ್ಕೆ ನಾನು ನಿಮ್ಗೆ ಯಾವಾಗಲೂ ಹೇಳೋದು, ಕರ್ನಾಟಕ ರಾಜ್ಯಕ್ಕೆ ಆರ್ಥಿಕ ಸ್ವಾತಂತ್ರ್ಯ ಭಾರತ ಸರ್ಕಾರದಿಂದ ಬೇಕಿದೆ. ರಿಪೀಟ್ ಮಾಡ್ತೀನಿ, ಕರ್ನಾಟಕ ರಾಜ್ಯಕ್ಕೆ
ಆರ್ಥಿಕ ಸ್ವಾತಂತ್ರ್ಯ ಕೇಂದ್ರ ಸರ್ಕಾರದಿಂದ ಬೇಕಿದೆ. ನಾನು ಮತ್ತೆ ಮತ್ತೆ ಯಾಕೆ ಹೇಳ್ತೀವಿ ಅಂದರೆ ಇದು ಕಾಂಪ್ಲೆಕ್ಸಿಟಿ ಇದೆ ಪ್ರಭು. ಕೇಂದ್ರ ಕೇಂದ್ರದಿಂದ ಏನು ಟ್ಯಾಕ್ಸ್ ಹೋಗುತ್ತಲ್ಲ, ಡೆವಲ್ಯೂಷನಲ್ಲಿ ನಮ್ಮನ್ನು ಲೂಟಿ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಲೂಟಿ ಏನೇಳಿ ಲೂಟಿ. ನಿಮಗೆ ನೋಡ್ರಿ, ಅದು ಫೈನಾನ್ಸ್ ಮಿನಿಸ್ಟರ್ ಆದವ್ರಿಗೆ ಅವ್ರಿಗೆ ಗೊತ್ತಿರ್ತದೆ, ಕಣ್ಣಲ್ಲಿ ನೀರು ಬರ್ತದೆ ಅವ್ರಿಗೆ ಬಜೆಟ್ ಮಾಡಬೇಕಾದ್ರೆ. ಯಾಕೆ ಅಂದರೆ ಇಲ್ಲಿಂದ ಟ್ಯಾಕ್ಸ್ ಇಷ್ಟು 4 ಲಕ್ಷ ಕೋಟಿ 5 ಲಕ್ಷ ಕೋಟಿ ಕೇಂದ್ರಕ್ಕೆ ಹೋಗ್ತದೆ, ವಾಪಸ್ 60,000 ಕೋಟಿ ಮಾತ್ರ ಬರಲ್ಲ. ₹1 ಡೆಲ್ಲಿಗೆ ಹೋದ್ರೆ 15 ಪೈಸೆ ವಾಪಸ್ ಬರ್ತದೆ. ಈ ಜನತೆಗೆ 7 ಕೋಟಿ ಕನ್ನಡಿಗರಿಗೆ ಮೂಲಭೂತ ಸೌಕರ್ಯ ಕೊಡಬೇಕಾದ್ರು, ಆರೋಗ್ಯ, ಶಿಕ್ಷಣ, ವಸತಿ ಕೊಡಬೇಕಾದ್ರು ಇದೇ ರಾಜ್ಯ ಸರ್ಕಾರ. ನಾವು ಯಾವ ರೀತಿನಪ್ಪ ನಿರ್ವಹಣೆ ಮಾಡೋದು ಅಂತ ಹೇಳಿ ಯಡಿಯೂರಪ್ಪ ಇದ್ದಾಗಲೂ ಇದೇ ಪರಿಸ್ಥಿತಿ ಇತ್ತು. ನಾವು ಅದು ಹೇಳ್ತಾ ಇದ್ವಿ ಯಡಿಯೂರಪ್ಪನವ್ರಿಗೆ, ನೀವು ಧೈರ್ಯವಾಗಿ ಕೇಳಿ ನಮ್ಮ ಜೊತೆ ಇದ್ದೀವಿ ಅಂತ. ಯಾಕಂದ್ರೆ ಆ ಪರಿಸ್ಥಿತಿ ಇದೆ. ಆದ್ರೆ ಅದಕ್ಕೆ ನಾನು ಹೇಳ್ತೀನಲ್ಲ, ರಾಜ್ಯ ಸರ್ಕಾರಕ್ಕೆ ತೆರಿಗೆ ಹಾಕಕ್ಕೆ ಅಧಿಕಾರ ಇರ್ತಕ್ಕಂಥದ್ದೇ ಈ ಎಕ್ಸೈಸ್ ಡ್ಯೂಟಿ, ರೆವೆನ್ಯೂ ಇದ್ರ ಮೇಲೆ ಅಷ್ಟು ಮಾತ್ರ ಬಿಟ್ಟರೆ ಬೇರೆ ಯಾವ್ದಕ್ಕೂ ಇಲ್ಲ. ಕೇಂದ್ರ ಸರ್ಕಾರ ಎಲ್ಲಾ ತೆರಿಗೆಯನ್ನು ತೆಗೆದುಕೊಂಡು ರಾಜ್ಯಗಳಿಗೆ ಅನ್ಯಾಯನೂ ಮಾಡಿ ಇವಾಗ ಜನಗಳಿಗೆ ಜನಸಾಮಾನ್ಯರಿಗೆ ಬರೆ ಹಾಕಿರ್ಬೇಕಾದ್ರೆ ನಾವು ಸಮಜಾಯಿಸಿ ಮಾಡಕ್ಕಾಗಲ್ಲ. ಕೇಂದ್ರ ಸರ್ಕಾರ ನಾವು ಹೇಳ್ಬೇಕಾಗುತ್ತೆ, ಕಡಿಮೆ ಮಾಡಿ ಸಬ್ಸಿಡಿ ಕೊಡಿ ಕಂಪನಿಗಳಿಗೆ ಅಂತ ಹೇಳ್ಬೇಕು. ಬರ್ತೀನಿ ಸರ್, ಒಂದು ಬ್ರೇಕ್ ಸಮಯದ ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಅಖಾಡ ಮತ್ತೆ ಓಕೆ, ಕೇಂದ್ರ ಸರ್ಕಾರ ಈಗ ಜಾಸ್ತಿ ಮಾಡಿದೆ, ಅದರ ಅದಿಂದಲ್ಲಿ ಎಲ್ಲ ಆಯಿಲ್ ಕಂಪನಿಗಳು ಬರ್ತವೆ, ಓಕೆ. ಬಟ್ ರಾಜ್ಯ ಸರ್ಕಾರದ ಮಾತಾಡಬೇಕಲ್ಲ ಸರ್, ಮಾತಾಡಬೇಕು. ಪ್ರಶ್ನೆ ಜನರು ಮಾಡ್ತಿದ್ದಾರೆ, ಮಾಡ್ಬೇಕು ಖಂಡಿತ. ನಾನು ಜನಗಳು ಇವತ್ತು ಲೈನ್ ತಗೊಂಡಾಗ ಎಲ್ಲರೂ ಹೇಳ್ತಾ ಇದ್ರು, ನಾನು ಜನಗಳ ಪರವಾಗಿ ನಾನು ಕೇಳ್ತೀನಿ ರಾಜ್ಯ ಸರ್ಕಾರಕ್ಕೆ, ನೀವು ಕಡಿಮೆ ಮಾಡಿ, ನೀವು ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಿ, ರೆವೆನ್ಯೂ ಮೇಲೆ ಆಗ್ತಾ ಇರ್ತಕ್ಕಂಥ ಕಮ್ಮಿ ಮಾಡಿ ಅಂತ. ನಿಜ ಏನು ಗೊತ್ತಾ ಪ್ರಭು, ರಾಜ್ಯದಿಂದ ಕೇಂದ್ರಕ್ಕೆ 5 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಕಲೆಕ್ಷನ್ ಆಗೋಗುತ್ತೆ ಈ ವರ್ಷ 2026-27ಕ್ಕೆ. ನಮ್ಗೆ ವಾಪಸ್ ಬರೋದು ಎಷ್ಟು ಗೊತ್ತಾ ಪ್ರಭು? 62,000 ಕೋಟಿ ಮಾತ್ರ. ಅಂದರೆ ₹100 15 ಪೈಸೆ ಮಾತ್ರ ಬರ್ತದೆ. ರಾಜ್ಯ ಸರ್ಕಾರ ಎಂತಹ ದುಸ್ಥಿತಿಗೆ ಸಿಗಾಕೊಂಡಿದ್ದೀವಿ ನಾವು, ಕರ್ನಾಟಕ ಮತ್ತು ದಕ್ಷಿಣ ಭಾರತಕ್ಕೆ ಎಲ್ಲ ರಾಜ್ಯಗಳಿಗೂ ಹಂಗೆ ಆಗಿದೆ. ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ಈ ಹಣವನ್ನು ಡೆವಲ್ಯೂಷನ್ ಅಂತ ಹೇಳಿ ತೆರಿಗೆ ಹಂಚಿಕೆನಲ್ಲಿ ಉತ್ತರ ಪ್ರದೇಶಕ್ಕೆ ₹1 ತೆರಿಗೆ ಕಟ್ಟಿದ್ರೆ ಅವರು ₹1 ಅವರು ಕೊಡುತ್ತೆ, ಬಿಹಾರಕ್ಕೆ ₹1 ತೆರಿಗೆ ಕಟ್ಟಿದ್ರೆ ₹1.80 ಅವರು ಕೊಡುತ್ತೆ. ಸೊ ಆ ರೀತಿ ಮಾಡಿ ನಮ್ಮ ರಾಜ್ಯ ದಕ್ಷಿಣ ಭಾರತದ ರಾಜ್ಯಗಳಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಡೆವಲ್ಯೂಷನ್ 1971 ಡೆವಲ್ಯೂಷನ್ 14ನೇ ಹಣಕಾಸಿನ ಆಯೋಗ 15ನೇ ಹಣಕಾಸಿನ ಆಯೋಗ ಇದೆಯಲ್ಲ, 15ನೇ ಹಣಕಾಸಿನ ಆಯೋಗದಲ್ಲಿ ನಮಗೆ 73,000 ಕೋಟಿ ರೂಪಾಯಿ ನೇರವಾಗಿ ನಮ್ಮ ರಾಜ್ಯಕ್ಕೆ ಮೋಸ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ನೇರವಾಗಿ ಮೋಸ. ಯಾಕಂದರೆ 14ನೇ ಹಣಕಾಸಿನ ಆಯೋಗದ ಫಾರ್ಮುಲಾನೇ ನಮಗೆ ಕೊಟ್ಟಿದ್ರೆ ನಮಗೆ ಇನ್ನೂ 73,000 ಕೋಟಿ ಬೇಕಾಗಿತ್ತು. ಈ ಥರ ಡೆವಲ್ಯೂಷನ್ ನಮ್ಗೆ ಅನ್ಯಾಯ ಆಗ್ತಾ ಇರ್ಬೇಕಾದ್ರೆ ನಿಮ್ಗೆ ಇನ್ನೂ 2026-27 ಸೆನ್ಸಸ್ ಮೇಲೆ ಆದಮೇಲೆ ನಮಗೆ ₹100 12 ಪೈಸೆ ವಾಪಸ್ ಬರ್ತದೆ, ಇಲ್ಲ ಗೊತ್ತಿಲ್ಲ, ₹12 ವಾಪಸ್. ಆ ಥರ ದುಸ್ಥಿತಿ ಬಂದ್ಬಿಟ್ಟಿದೆ. ನೀವು ರಾಜ್ಯ ಸರ್ಕಾರ ಕೇಂದ್ರ ನೆಚ್ಕೊಂಡಿರಲ್ಲ, ನಮ್ಮ ತೆರಿಗೆ ನೆಚ್ಕೊಂಡಿದ್ದೀವಿ, ನಾವು ಬೇರೆ ನೆಚ್ಕೊಂಡಿಲ್ಲ. ನಮ್ಮ ಜನತೆಯ ದುಡಿಮೆ, ನಮ್ಮ ಜನತೆಯ ಕಷ್ಟ, ಬೆವರು, ರಕ್ತ ಸುರಿಸಿ ದುಡಿದಿರೋದ ಅದ್ಮೇಲೆ ನಾವು ನೆಚ್ಕೊಂಡಿದ್ದೀವಿ ನಾವು. ಆದರೆ ನಮಗೆ ತೆರಿಗೆ ಬರಬೇಕು, ವಾಪಸ್ ಬರಬೇಕು. ಅದು ನಾನು ನಿಮ್ಗೆ ಹೇಳ್ತಾ ಇರೋದು. ರಾಜ್ಯ ಸರ್ಕಾರಕ್ಕೆ ತೆರಿಗೆ ಹಾಕ್ಲಿಕ್ಕೆ ಯಾವುದೂ ಇಲ್ಲ. ಕಳೆದ 12 ವರ್ಷದಲ್ಲಿ ಕೇಂದ್ರ ಸರ್ಕಾರ ಎಕ್ಸೈಸ್ ಡ್ಯೂಟಿ ಮೇಲೆ 30 ಲಕ್ಷ ಕೋಟಿ ರೂಪಾಯಿ ಕಲೆಕ್ಟ್ ಮಾಡಿದೆ. 30 ಲಕ್ಷ ಕೋಟಿ ರೂಪಾಯಿ. ಏನಾಯ್ತು? GST ವಾರ್ಷಿಕವಾಗಿ GST ಈಗ 20 ಲಕ್ಷಕ್ಕೆ ಬಂದ್ಬಿಟ್ಟಿದೆ. GST ಕಲೆಕ್ಷನ್ ವಾರ್ಷಿಕವಾಗಿ. ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ? ಹಣವನ್ನ ಯಾರಿಗೋಸ್ಕರ ಕೊಡ್ತಾ ಇದೆ? 16.5 ಲಕ್ಷ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದೆ ಕೇಂದ್ರ ಸರ್ಕಾರ. ಕೆಲವು ಉದ್ಯಮಿಗಳು 16.5 ಲಕ್ಷ ಕೋಟಿ ರೂಪಾಯಿ NPA ಅಂತ ಹೇಳಿ. ನಾವು ಎಲ್ಲಿಗೋಗ್ಬೇಕು? ನಾವು ದಕ್ಷಿಣ ಭಾರತದವ್ರು ಎಲ್ಲೋಗ್ಬೇಕು? ನಾವು ರಾಜ್ಯ ಎಲ್ಲಿಗೋಗ್ಬೇಕು? ನಮ್ಮ ರಾಜ್ಯ ಎಲ್ಲೋಗ್ಬೇಕು ನಾವು? ಆ ತರ ನಮ್ಗೆ ತೊಂದರೆ ಆಗ್ತಾ ಇದೆ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ನಿಯಂತ್ರಣ ಮಾಡ್ತಾ ಇರ್ತಕ್ಕಂತಹ ಇಂತಹ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಮೇಲೂ ಕೂಡ ನಾನು ಒಂದು ಅಪ್ರಿಷಿಯೇಟ್ ಮಾಡ್ಬೇಕು ಕೇಂದ್ರ ಸರ್ಕಾರನ. ಪೆಟ್ರೋಲ್, ಡೀಸೆಲ್ ಬೆಲೆ ಏರಿಕೆಗೆ ಈ ಸಮಯದ ಚುನಾವಣೆ ಇತ್ತು, ಅದಕ್ಕೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಗ್ಯಾಸ್ ಬೆಲೆ ಕೂಡ ಯಾಕೆ ಚುನಾವಣೆ ಇತ್ತು, ಅದಕ್ಕೋಸ್ಕರ ಹೆಚ್ಚಿಗೆ ಮಾಡಿರ್ಲಿಲ್ಲ. ಅದರ್ವೈಸ್ ಚುನಾವಣೆ ಮುಗ್ದೋಯ್ತಲ್ಲ, ನೆನ್ನೆ ಎಕ್ಸಿಟ್ ಪೋಲ್ ಬಂದ್ಬಿಡ್ತಲ್ಲ, ಇವಾಗ ಬೆಲೆ ಹೆಚ್ಚಿಗೆ ಮಾಡೋದು ನಾವು ಹೇಳಿದ್ವಲ್ಲ ಮುಂಚೆ. ರಾಹುಲ್ ಗಾಂಧಿ ಅವರು ಪ್ರೆಡಿಕ್ಟ್ ಮಾಡಿದ್ವಿ, ಈ ಚುನಾವಣೆ ಆದ್ಮೇಲೆ ನಿಮ್ಮೆಲ್ಲರ ಮೇಲೆ ಬರೆ ಎಳಿತಾರೆ, ಕೇಂದ್ರ ಸರ್ಕಾರ ಕಾಯ್ತಾ ಇದೆ ನೀವು ಬರೆ ಎಳಿ ಅಂತ. ಅದನ್ನ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಜನಗಳ ಜವಾಬ್ದಾರಿ ತಗೊಳ್ಳೋಕೆ ರೆಡಿ ಇಲ್ಲ. ಸಹಾಯ ಮಾಡಿದ್ರೆ ರೆಡಿ ಇಲ್ಲ. ಎಲೆಕ್ಷನ್ ಆಗೋರ್ಗು ಸುಮ್ಮನೆ ಇದ್ರಿ. ಲಾಸ್ಟ್ ಕಳೆದ ವರ್ಷ ಹಂಗೆ ಆಗಿತ್ತು, ದಿಢೀರಂತ ತೆರಿಗೆ ಮಾಡ್ಬಿಟ್ರಿ. ಅಲ್ಲ, ಜನ ಬುದ್ಧಿ ಕಲಿಸ್ತಾರೆ ಅಂತ ಭಯ ಬಿತ್ತು, ಈಗ ಅನೌನ್ಸ್ ಮಾಡಿದ್ರೆ ಅಂತ. ಕಮರ್ಷಿಯಲ್ ಸಿಲಿಂಡರ್ ರೇಟ್ ಅಂತಕ್ಕಂಥದ್ದು ಆನ್ ದಿ ಬೇಸ್ ಆಫ್ ಮಾರ್ಕೆಟ್ ಡಿಸೈಡ್ ಆಗ್ತಕ್ಕಂಥದ್ದು ನಿಮ್ಗೆ ಅವಾಗಲೇ ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡೋದು ಬೇಡ ಸರ್. ಮತ್ತೆ ಇನ್ನೊಂದು ಸರ್, ನಟರಾಜ್ ಗೌಡ್ರು ಹೇಳ್ತಾ ಇದ್ರು 2014ರಲ್ಲಿ ಇವ್ರ ಸರ್ಕಾರ ಹಿಡಿಬೇಕಾದ್ರೆ ಅವತ್ತು ತೈಲ ಬಾಂಡ್ಗಳನ್ನ 1.3 ಲಕ್ಷ ಕೋಟಿ ತೈಲ ಬಾಂಡ್ಗಳನ್ನ ಕೊಡ್ತಾರೆ, ಅಂದ್ರೆ ಸಾಲ ಮಾಡ್ತಾರೆ. ಅದನ್ನ ಆ ಸಾಲವನ್ನು ನಾವು ಇದುವರೆಗೂ ನಾವು ತೀರಿಸ್ತಲೇ ಇದ್ದೀವಿ. 30 ಲಕ್ಷ ಕೋಟಿ ಸೆಸ್ ಬಂದಿದೆ. ಒಂದ್ ನಿಮಿಷ ಸಾಲವನ್ನ ನಾವು ತೀರಿಸ್ತಾ ಇದೀವಿ. ಸಾಲ ಮಾಡಿದಾರೆ ಇವರು, ಅವೆಲ್ಲ ಸಾಲ ತೀರಿಸ್ತಾ ಇದೀವಿ. ಲಕ್ಷ ಕೋಟಿ ಸಾಲದ ಬಗ್ಗೆ ಮಾತಾಡೋಣ. ಸಾಲದ ಬಗ್ಗೆ ಮಾತಾಡೋಣ. ಹೌದು ಸರ್, ಅಂತ ರೆಕಾರ್ಡ್ ಐ ಆಮ್ ಟೆಲ್ಲಿಂಗ್ ಸರ್. 200 ಲಕ್ಷ ಕೋಟಿ ನಾವು ಸಾಲ ಮಾಡಿದೀವಿ. 200 ಲಕ್ಷ ಕೋಟಿ ಸಾಲ ಮಾಡಿದೀವಿ. ಇವ್ರು 2014ರಲ್ಲಿ ನಮಗೆ ಅಧಿಕಾರ ಬಿಡ್ಕೊಂಡು ಕೊಟ್ಟಾಗ ಅವತ್ತು ಸಾಲ ಇದ್ದಿದ್ದು 69 ಲಕ್ಷ ಕೋಟಿ. ಆಯ್ತು, 55 ಲಕ್ಷ ಕೋಟಿನೇ ಅಂತ ಇಟ್ಕೊಂಡ್ಬಿಡೋಣ ಸರ್. ನಮ್ಗೆ ಸಾಲ ಆಗಿರ್ತಕ್ಕಂಥದ್ದು
2020 ಕೋವಿಡ್ ನಲ್ಲಿ 101 ಲಕ್ಷ ಕೋಟಿ ನಾವು ಸಾಲ ಮಾಡಿದೀವಿ. ಸುಳ್ಳು, ಸುಳ್ಳು, 2022 ಇರಿ ಸರ್, ಸುಳ್ಳಾದ್ರೆ ಆಮೇಲೆ ಮಾತಾಡೋಣ ಸರ್. ಸುಳ್ಳು, ಅದಾದ್ಮೇಲೆ 52 ತಪ್ಪು ಮಾಹಿತಿ. ಸುಮಾರು 150 ಲಕ್ಷ ಕೋಟಿ ಸಾಲ ಮಾಡಿದ್ವಿ ತಪ್ಪು ಕೋವಿಡ್ ಮಾಹಿತಿ. ಸಮಯದಲ್ಲಿ. ಕೋವಿಡ್ time ನಲ್ಲಿ ಹೇಳ್ತೀರಾ ಹೌದು, ನೀವು? ಇಡೀ ತಪ್ಪು ದೇಶ ಮಾಹಿತಿ. ಸಮಸ್ಯೆನಲ್ಲಿ ಬೇಕಾದ್ರೆ ಈ ದೇಶವನ್ನು ನಡೆಸಿರ್ತಕ್ಕಂಥದ್ದು ತಪ್ಪು ನಾವು. ಮಾಹಿತಿ. ಸುಮ್ನೆ ಹೇಳೋದು ಬೇಡ. ಇನ್ನೊಂದು ಸರ್ ಟ್ಯಾಕ್ಸ್ ಡೆವಲ್ಯೂಷನ್ ಬಗ್ಗೆ ದಿಲೀಪ, ಮಾತಾಡ್ತಾ ದಿಲೀಪ, ಇದ್ದೀವಿ. ತಪ್ಪು ಮಾಹಿತಿ ಇದು. ಟ್ಯಾಕ್ಸ್ ಡೆವಲ್ಯೂಷನ್ ಅಂತ correct your ಇದು ನಾವು points. ಮಾಡಿರೋದಲ್ಲ. Point, ಟ್ಯಾಕ್ಸ್ correct your ಡೆವಲ್ಯೂಷನ್ ಫಾರ್ಮುಲಾ ಮಾಡಿರ್ತಕ್ಕಂಥದ್ದೇ ಇವರು. ಅಕಸ್ಮಾತ್ ಟ್ಯಾಕ್ಸ್ ಡೆವಲ್ಯೂಷನ್ ಇವ್ರಿಗೆ ಇಷ್ಟ ಆಗಿಲ್ಲ ಅಂತ ಅಲ್ಲ, ಬಟ್ ನೀವು ತೆರಿಗೆ ಹಂಚಿಕೆ ಇಷ್ಟ ಆಗಿಲ್ಲ ಅಂತ ಕರ್ನಾಟಕಕ್ಕೆ ಪ್ರತಿ ಬಾರಿ ಅನ್ಯಾಯ ಸರ್, ಆಗ್ತಾನೆ ಇದೆ ಸರ್. ಅನ್ಯಾಯ ಮಾಡಿದ್ದಾರೆ ಇವರು ಬರ ಸರ್. ಪರಿಹಾರ, ಸರ್, ಬರ ಅನ್ಯಾಯ ಪರಿಹಾರ. ಮಾಡಿದ್ದು ಇವ್ರು ಹಂಗಾದ್ರೆ. ಬರ ಪರಿಹಾರ. ಸರ್, ಅದು ಅನ್ಯಾಯನೇ ಆಗಿದ್ರೆ ಕೇಂದ್ರದಲ್ಲಿ ಮೋದಿ ಸರ್, ಕೂತಾರ, ಅನ್ಯಾಯನೇ ರಾಹುಲ್ ಗಾಂಧಿನ ಆಗಿದ್ರೆ ಪ್ರೈಮ್ ಮಿನಿಸ್ಟರ್. ಟ್ಯಾಕ್ಸ್ 15 ಪೈಸೆ, 15 ಪೈಸೆ ರಾಹುಲ್ ಟ್ಯಾಕ್ಸ್ ಗಾಂಧಿನ ಡೆವಲ್ಯೂಷನ್ ಪ್ರೈಮ್ ಮಿನಿಸ್ಟರ್ ಮೋದಿನ ಸ್ಟಾರ್ಟ್ ಮಾಡಿದ್ದು ಮನಮೋಹನ್ ಸಿಂಗ್ ಅವರು. ಹಂಗಾರೆ ಅನ್ಯಾಯ ಮಾಡಿದ್ದವರು. ಟ್ಯಾಕ್ಸ್ ಡೆವಲ್ಯೂಷನ್ ಹಂಚಿಕೆಯಲ್ಲಿ ಹೇಳ್ತಾ ಇರೋದು ಸರ್ ನಿಮ್ಗೆ. Devaluation 1952 ಇಂದ ಇದೆ. ಇದೆ, ಮೊದಲಿಂದಲೂ ಇದೆ ಸರ್, ಮೊದಲಿಂದಲೂ ಇದೆ. ಆದ್ರೆ ಫಾರ್ಮುಲಾಗಳನ್ನ ಆಯಾ ಕಾಲಕ್ಕೆ ಬದಲಾವಣೆ ಮಾಡ್ಕೊಂಡ್ ಬಂದಿದ್ದು, ಅದನ್ನ ಸೃಷ್ಟಿ ಮಾಡಿದ್ದು ಇದೇ ಕಾಂಗ್ರೆಸ್ ಅಲ್ವಾ? ಆಮೇಲೆ ಕಾಂಗ್ರೆಸ್ ನಮಗೆ ಮೋಸ ಖಂಡಿತ ಮಾಡಿರ್ತಕ್ಕಂಥದ್ದು. ಬರ್ತೀನಿ, ನಾನು ವಾಪಸ್ ಬರ್ತೀನಿ. ಈಗಲೂ ಬರ್ತೀನಿ, ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಅನ್ಕೊಂಡ್ಬಿಟ್ಟವ್ರಲ್ಲ, ಅಥವಾ ರಾಹುಲ್ ಗಾಂಧಿ ಅನ್ಕೊಂಡ್ಬಿಟ್ಟವ್ರು ಗೊತ್ತಿಲ್ಲ. ಮೋದಿ ರೀ ಪ್ರೈಮ್ ಮಿನಿಸ್ಟರ್. ನಾರಾಯಣಗೌಡ್ರು ಈಗ ಡೊಮ್ಯಾಸ್ಟಿಕ್ ನ ಉಳಿಸ್ಲಿಕ್ಕೋಸ್ಕರ ಈಗ ಈ ಒಂದು ಕಮರ್ಷಿಯಲ್ ನ ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ಅವ್ರನ್ನ ಸೇಫ್ ಮಾಡ್ಲಿಕ್ಕೆ ನಿಮ್ಮ ಹೊಟ್ಟೆ ಮೇಲೆ ಹೊರಿತಾ ಇದ್ದಾರೆ. ಈ ತರ ಮಾತನಾಡ್ತಿದ್ದಾರೆ. ಹೊಟ್ಟೆ ಹೊಡೆಯೋದಲ್ಲ ಸರ್, ಒಪ್ಕೊಳ್ತೀರಾ ಅಂತ? ಸ್ವಲ್ಪ ದಿವಸ ಅಲ್ಲ, ಹಂಗೆ ಸಮಸ್ಯೆ ಆಗ್ತಿದೆ ಇದೆ. ಸರ್, ಹಂಗೆ No, no, no. ಆಗ್ತಿದೆಯಲ್ಲ. No, no. ನಾರಾಯಣಗೌಡ್ರೆ, ಪಾಪ ಅವ್ರಿಗೆ ಒಪ್ಕೊಳ್ತೀರಾ ಇದನ್ನ? ತಪ್ಪು ಮಾಹಿತಿ ಬೇಡ. ಅಲ್ಲ, ಅವ್ರೇ ಹೇಳಿ. ಸಂಕಷ್ಟದಲ್ಲಿದ್ದಾರೆ, ಮತ್ತೆ ನಾವು ಅವರಲ್ಲಿ ಕ್ಷಮೆ ಕೇಳ್ತೀವಿ. ನಾರಾಯಣ್ ಸ್ವಲ್ಪ ದಿವಸ ಸಮಸ್ಯೆ ಆಗಿದೆ, ಆ ಸಮಸ್ಯೆಯನ್ನ ಸ್ವಲ್ಪ ದಿವಸದಲ್ಲಿ ಬಗೆಹರಿಸ್ತಕ್ಕಂಥ ಕೆಲಸವನ್ನ ಈ ದೇಶದ ಪ್ರಧಾನಮಂತ್ರಿಗಳು ಮಾಡ್ತಾರೆ. ಆಗುತ್ತೆ. ಅಲ್ಲಿವರೆಗೂ ದಯಮಾಡಿ ನಿಮ್ಮ ದಯಮಾಡಿ ಮನೆ- ದೇಶ ನಿಮ್ಮ ಮನೆ ಸಮಸ್ಯೆಗಳಿಗೆ ಮಹಿಳೆಯ ಹೋಟೆಲ್ ವಾಲೆ, ಜಿಮ್ಕಿ, ಈ ದೇಶ ಗಾಳಿ, ಸಮಸ್ಯೆಗಳಿಗೆ ಮಾರಿ, ಬರ್ತೀನಿ, ಬರ್ತೀನಿ, ಕಾಂಗ್ರೆಸ್ ಮಾರಿ. ಮಾಡ್ತಕ್ಕಂಥ ಅಲ್ಲ, ಅವ್ರ reaction ತಗೊಳ್ಳೋಣ. ಬಲಿಯಾಗ್ಬೇಡಿ. ಅಲ್ಲ, ಅವ್ರ reaction ಕಾಂಗ್ರೆಸ್ ತಗೊಳ್ಳೋಣ. ಮಾಡ್ತಕ್ಕಂಥ ಪ್ರಾಣ ಕಳ್ಕೊಳ್ಳಿ. ಕುತಂತ್ರಕ್ಕೆ ಬಲಿಯಾಗ್ಬೇಡಿ. ಸರ್, ಅವ್ರ ಅಭಿಪ್ರಾಯ ಕೇಳೋಣ. ಅವಕಾಶ ಕೊಡಿ. ಅಲ್ಲ, ದಿಲೀಪ್ ಅವರೇ, ಜನರಲ್ಲಿ ಭಯವನ್ನ ಸೃಷ್ಟಿ ಮಾಡ್ತಾ ದಿಲೀಪ್ ಅವರೇ, ಈಗ ಓಕೆ, ನಾರಾಯಣಗೌಡ್ರೆ, ನಾರಾಯಣಗೌಡ್ರೆ, ಈಗ ಡೊಮೆಸ್ಟಿಕ್ ಮತ್ತು ಕಮರ್ಷಿಯಲ್ ಅಂತ ಬಂದಾಗ ಈಗ ಅವ್ರು ಹೇಳ್ತಾ ಇದ್ದಾರೆ ಎಲ್ಲ ಒಂದ್ ಕಡೆ ನಿಮ್ಮನ್ನ ಎಲ್ಲ ಒಂದ್ ಕಡೆ ಮಲ್ತಾಯಿ ಮಕ್ಕಳು ಅಂತ ನೋಡ್ತಿರ್ಬೋದು ಅಂತ. ಹಂಗೆ ನಾನು ಮಾತಾಡಲ್ಲ ಸರ್, ಎಸ್, ಮಾತಾಡಿ. ಕೇಳಿಸ್ತಾ ಇದೆಯಾ? ಎಸ್ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಾ ಸರ್? ಎಸ್ ಸರ್, ಮಾತಾಡಿ. ಸರ್, ಈಗ ಏನಂತಂದ್ರೆ ನಮ್ಮದು ಕಾಂಗ್ರೆಸ್ ಪಾರ್ಟಿ, ಬಿಜೆಪಿ ಪಾರ್ಟಿ, JDS ಪಾರ್ಟಿ ಅಲ್ಲ ಸರ್. ಓಕೆ, ನಮ್ಮದು ಪಾರ್ಟಿ. ಈ ಬಿಸ್ನೆಸ್ ಪಾರ್ಟಿಗೆ ನಾವು ಯಾವ ಪಾರ್ಟಿ ಯಾರ ನಾಯಕರನ್ನ ಯಾರನ್ನೋ ನಾವು ದೂಷಣೆ ಮಾಡೋದಿಲ್ಲ. ನಾವು ಲಕ್ಷಾಂತರ ಕೋಟಿ GST ಕಲೆಕ್ಟ್ ಮಾಡ್ತಾ ಇದ್ರಿ, ಈ ಸಮಸ್ಯೆ ಆಗಿರೋದ್ರಿಂದ ಯುದ್ಧ ಆಗಿದೆ ನೀವು ಒಪ್ಕೊಳ್ಳಿ ಅನ್ನೋ ರೀತಿ ಮಾತಾಡ್ತಾ ಇದ್ರಿ. ಇದು ಸರಿ ಇಲ್ಲ. ಸಮಸ್ಯೆ ಬೇರೆ ಬೇರೆ ಮೂಲಗಳಿಂದ GST ಕಲೆಕ್ಟ್ ಮಾಡ್ತಿರಲ್ಲ, ಅದನ್ನ ಇದಕ್ಕೆ ನೀವು ವಿನಿಯೋಗಿಸಿ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈ ವಾಣಿಜ್ಯ ಉದ್ಯಮಗಳನ್ನ, ಯಾಕೆಂದ್ರೆ ತೆರಿಗೆ ಕಟ್ಟೋರು ನಾವು ಯಾರು ಕೂಡ ನಾವು ತೆರಿಗೆ ಕಟ್ಟೋ ಸರ್ಕಾರಗಳು ನಡೆಯುತ್ತೆ, ರಾಜ್ಯ ಸರ್ಕಾರ ಇರ್ಬೋದು, ಸರ್ಕಾರ ಇರ್ಬೋದು. ಆದ್ರೆ ಈ ತೆರಿಗೆ ಕಟ್ಟೋರ್ನ ನೀವು ಉಳಿಸ್ಬೇಕು. ಮೊದಲು ನೀವು ಯಾರೋ ಮನೆಯಲ್ಲಿ ಹೋಗಿ ಅಡಿಗೆ ಮಾಡ್ಕೊಳ್ಳಿ ಅಂದ್ರೆ ಎಲ್ರು ಮನೆ ಇಟ್ಕೊಂಡಿರ್ಬೇಕಲ್ಲ. ಇದು ಒಪ್ಪೋದಿಲ್ಲ. ಇದನ್ನ ಕೇಂದ್ರ ಸರ್ಕಾರ ಇದನ್ನ ಈ ರೇಟ್ ಮಾಡಿರೋದು ನಾವು ತೀವ್ರವಾಗಿ ಖಂಡಿಸ್ತೀವಿ. ಉದ್ದೇಶ ಅವರು ಇಟ್ಕೊಂಡು ಬೇರೆ ಬೇರೆ ಇದರಿಂದ ಎಲ್ಲ GST ಕಲೆಕ್ಟ್ ಮಾಡ್ತಾರಲ್ಲ, ನಮ್ಗೆ ಯಾಕೆ ಬೇಕು ಸರ್? ಬೇರೆ ರಾಜ್ಯದಲ್ಲಿ ಪೆಟ್ರೋಲ್ ಇಷ್ಟು, ನಮ್ಮ ರಾಜ್ಯದಲ್ಲಿ ಇಷ್ಟು, ನಮ್ಮ ರಾಜ್ಯದಲ್ಲಿ ಇದು ಸೆಸ್ ಹಾಕ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ಯಾವ ದೇಶಗಳಲ್ಲಿ ಇಷ್ಟಿದೆ, ನಮ್ಗೆ ಯಾಕೆ ಬೇಕು? 140 ಕೋಟಿ ಇದೆ ಜನಸಂಖ್ಯೆ. ಇದರ ಮೇಲೆ ನಮ್ಮ ಜನಸಂಖ್ಯೆಗೋಸ್ಕರ ಡೊಮೆಸ್ಟಿಕ್ ಸಿಲಿಂಡರ್ ಅವರು ಜನಸಂಖ್ಯೆಗೆ ತೊಂದರೆ ಆಗಬಾರ್ದು ಅಂತ ಮಾಡಿದ್ದಾರೆ, ಒಪ್ಕೊಳ್ಳೋಣ, ಅದನ್ನ ಸ್ವಾಗತ ಮಾಡ್ತೀವಿ. ಆದ್ರೆ ಕಮರ್ಷಿಯಲ್ ಮಾಡ್ತಾ ಇರೋದು ಸರಿ ಇಲ್ಲ. ಕಮರ್ಷಿಯಲ್ ನೀವು ಕೊಟ್ರೆ ಅವರು GST ಅಮೌಂಟ್ ಎಷ್ಟು ತರ ನಿಮಗೆ ಕೊಡ್ತಾರೆ ಗೊತ್ತಾ? ನಿಮಗೆ ಎಷ್ಟು ಟೈಪ್ GST ಅಮೌಂಟ್ ಬರ್ತಾ ಇದೆ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ. ನೀವು ಅದನ್ನ ತಗೊಂಡೋಗಿ ಡೆವಲಪ್ಮೆಂಟ್ ರಸ್ತೆಗಳಿಗೆ ಅಲ್ಲಿ ಇಲ್ಲಿ ತಗೊಂಡೋಗಿ ಸುರಿತಾ ಇದ್ದೀರಾ. ಸುರಿದ ಮೇಲೆ ಅದೇನ್ ಫ್ರೀ ಆಗಿ ಕೊಡ್ತಾ ಇದ್ದೀರಾ ರಸ್ತೆನ? ಒಂದೊಂದು ಕಾರ್ ತಗೊಂಡ್ರೆ 10 ಲಕ್ಷ 15 ಲಕ್ಷ ಇದು ತಗೊಳ್ತಾರೆ GST. ತಗೊಂಡು ಏನ್ ಮಾಡ್ತೀರಾ? ಮತ್ತೆ ಟೋಲ್ ಅಂತ ಹೇಳ್ಬಿಟ್ಟು ಟೋಲ್ ಕಟ್ಸ್ಕೊಳ್ತೀರಾ. ನೀವು ಫ್ರೀ ಏನ್ ಕೊಡ್ತಾ ಇದ್ದೀರಾ? ಏನು ಕೊಡ್ತಾ. ಅದರಿಂದ ನಾನು ಏನ್ ಹೇಳ್ತಾ ಇದ್ದೀನಿ, ನೀವು ರೆಂಟ್ಗೆ GST ಕಲೆಕ್ಟ್ ಮಾಡ್ತಾ ಇರಿ, ಅದು ಇನ್ಕಮ್ ತಾನೆ. ಸೆಸ್ಗಳು, ಸೆಂಟ್ರಲ್ ಸೆಸ್, ಎಲ್ಲಾ ತರ ನೀವು ತೆರಿಗೆಗಳಾಕಿ ಈ ಮೂಲಭೂತ ಸೌಕರ್ಯಗಳು ಯುದ್ಧ ಸಮಸ್ಯೆ ಬಂದಾಗ ನೀವು ಸರ್ಕಾರ ಬೇರೆ ಮೂಲಗಳಿಂದ ಬಂದಂತ ಆದಾಯನ ಇದಕ್ಕೆ ಸುರಿಬೇಕು. ನಾವು ನೋ ಲಾಸ್ ನೋ ಪ್ರಾಫಿಟ್ ಅಲ್ಲಿ ನಡೆಸಬೇಕು, ಇದರ ಲಾಭದಲ್ಲಿ ಬರಬೇಕು ಅಂತಾದ್ರೆ ಯಾವುದೇ ಕಾರಣಕ್ಕೂ ಯುದ್ಧ ನಡೆಯುವಾಗ ಲಾಭದಲ್ಲಿ ಬರೋದಿಲ್ಲ. ಯುದ್ಧ ನಿಮ್ಗೆ ಗೊತ್ತಿತ್ತು ತಾನೆ, ಬಿಡ್ರಿ ಯುದ್ಧ ನಡೀಲಿ, ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನೀವು ಆಯ್ಕೆ ಮಾಡಿ ಕಳಿಸಿರೋದು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಆಯ್ಕೆ ಮಾಡಿ ಕಳಿಸಿರೋದು ಏನಕ್ಕೆ? ಯುದ್ಧ ಇದನ್ನ ಈ ತರ ಜಾಸ್ತಿ ಮಾಡಿ ನೀವೇ ಬೇಕಾ?
ಒಂದೊಂದ್ ಸಾವಿರ ರೂಪಾಯಿ ಜಾಸ್ತಿ ಮಾಡ್ಬಿಟ್ಟು ನಾರಾಯಣಗೌಡ್ರೆ ಅಲ್ಲ ನಾರಾಯಣಗೌಡ್ರೆ ಒಂದ್ ನಿಮಿಷ ಅಲ್ಲ, ಅವ್ರ ಅಭಿಪ್ರಾಯ ಪೆಟ್ರೋಲಿಯಂ ಹೇಳ್ಕೊಂಬಿಡಿ. ಅಂತಕ್ಕಂಥದ್ದು ಮಾತಾಡ್ಬಿಡ್ತೀನಿ. ಪೆಟ್ರೋಲಿಯಂ ಅಂತಕ್ಕಂಥದ್ದು ನಾವು ಉತ್ಪಾದನೆ ಮಾಡೋದಿಲ್ಲ, ಬೇರೆ ದೇಶಗಳಿಂದ ನಾವು ತರ್ಸ್ಕೊಳ್ತೀವಿ. ಇಲ್ಲಿಂದ GST ಕೊಟ್ಟಿದ ತಕ್ಷಣ, ದುಡ್ಡು ಕೊಟ್ಟಿದ ತಕ್ಷಣ ಫ್ರೀಯಾಗಿ ಸಿಗೋದಿಲ್ಲ ಸ್ವಾಮಿ. ಫ್ರೀಯಾಗಿ ಸಿಗೋದಿಲ್ಲ ಸರ್. ದುಡ್ಡಿದೆ ಅಲ್ಲ, but ನೀವು ವ್ಯವಸ್ಥೆ ಅಲ್ಲ, ಒಂದ್ ಮಾಡ್ಬೇಕಲ್ವಾ? ನಿಮಿಷ ಸರ್, ಇವತ್ತು ದುಡ್ಡಿದೆ, ಪೆಟ್ರೋಲ್ ತಂದ್ಬಿಡ್ತೀವಿ ಅಂತ ಹೋದ್ರೆ ಪೆಟ್ರೋಲ್ ತರಕ್ ಆಗಲ್ಲ. ನಾವು ಆ ದೇಶಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ, ಅಲ್ಲಿಂದ ತರ್ಲಿಕ್ಕೆ ಸಮಸ್ಯೆಗಳಿದೆ. ಆ ಸಮಸ್ಯೆಗಳ ಬಗ್ಗೆ ಏನು ಬೇಕು. ಸಮಸ್ಯೆ ಇಲ್ಲ, ಅದೇ ದುಡ್ಡು ರಷ್ಯಾದಿಂದ ತಗೊಳ್ಳಿ ಚೆನ್ನಾಗಿ ಅಂತ ಬರ್ತಾರೆ. ಹೇಳ್ತಿರೋರು. ರಷ್ಯಾದಿಂದ ಸಮಸ್ಯೆ- ಬರ್ತಾರೆ. ಇಂಟರ್ನ್ಯಾಷನಲ್ ಸಮಸ್ಯೆ- ಟ್ರಂಪ್ಗೆ ಸರೆಂಡರ್ ಆಗಿಲ್ಲ ಅಂದ್ರೆ ಎಲ್ಲ ನೋಡಿ, ಸಮಸ್ಯೆ ಇದು ಪ್ರಾಬ್ಲಮ್. ಕಾಂಗ್ರೆಸ್ ಸೃಷ್ಟಿ ಟ್ರಂಪ್ಗೆ ಮಾಡ್ತಿರ್ತಕ್ಕಂಥ ಸರೆಂಡರ್ ಆಗಿರೋದ್ರಿಂದ ಆತಂಕ ತೊಂದರೆ ಇದು. ಆಗ್ತಾ ಇದೆ ಅಷ್ಟೇ. ನೋಡಿ, ಸರ್, ದುಡ್ಡು ಆತಂಕ ಕೊಟ್ಟಿದ ಇಲ್ಲ, ತಕ್ಷಣ ಮತ್ತೆ ಪೆಟ್ರೋಲ್ ಬರಲ್ಲ. ಅಲ್ಲ, ಅವ್ರು ಯಾವ ಹೋಗ್ತಾರಲ್ಲ ಅಲ್ಲ, ದುಡ್ಡು ಅವ್ರು ಹೇಳಿದ ಉತ್ತರ ಕೊಡ್ತಾ ಇದ್ದೀನಿ. ದುಡ್ಡು ಕೊಟ್ಟಿದ ಜನಸಾಮಾನ್ಯರ ತಕ್ಷಣ ಅಭಿಪ್ರಾಯ ಪೆಟ್ರೋಲ್ ಅದು. ಬರೋದಿಲ್ಲ. ನಮ್ಮ ಹತ್ರ ಅವ್ರು ಹೇಳ್ತಾ ಇದ್ದಾರೆ. $720 ಕೋಟಿ Correct. ಫಾರಿನ್ ರಿಸರ್ವ್ ಇದೆ ನಮ್ಮ ಹತ್ರ. ಅದೇ ಹೇಳ್ತಾ ಇರೋ ನಾವು ಸರ್, ನಿಮ್ಗೆ ತರ್ಸ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡಿ. capacity ಇದೆ. ನಿಮ್ಮ ಜವಾಬ್ದಾರಿ ಆದ್ರೆ ಅದು. ಇವತ್ತು ದುಡ್ಡು ಕೊಟ್ಟರು ಸಿಗ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಹರ್ಮೂಜ್ ಜಲಸಂಧಿ ಸಮಸ್ಯೆ ನಿಮ್ಮನ್ನ ಆಗಿದೆ. ಆಯ್ಕೆ- ಸರ್, ಇವೇನ ಆ ಅವ್ರು ಸಮಸ್ಯೆ ಕೇಳ್ತಿರೋದು ಬಗೆಹರಿಸೋವರೆಗೂ- ಆಯ್ತು, ನಮ್ಗೆ ಬೇಡವಾ? ಬಗೆಹರಿಸೋವರೆಗೂ ಸುಮ್ನೆ ಗಲ್ಫ್ ಇರ್ಬೇಕಲ್ಲ ಬೇಡವಾ? ಸ್ವಲ್ಪ. ಬೇರೆ ತಾಳ್ಮೆ- ರಾಜಕೀಯ ಮಾತಾಡಬೇಡಿ, Alternate- ಕಷ್ಟವನ್ನು ಹೇಳ್ಕೊಳ್ಳಿ. alternate ವ್ಯವಸ್ಥೆ ಮಾಡಿ ಅಂತ Accept. ಕೇಳ್ತಿರೋದು ಅಷ್ಟೇ ಸರ್, ಅವ್ರು. ಅವ್ರ ಕಷ್ಟವನ್ನು ಹೇಳ್ಕೊಳ್ಳಿ, ಅಕ್ಸೆಪ್ಟ್. ರಾಜಕೀಯ ಮಾತಾಡೋದು ಬೇಡ ದಯಮಾಡಿ. ನಾರಾಯಣಗೌಡ್ರೆ ಇಲ್ಲಿ ಅಲ್ಲಿ ಹೋರ್ಮೋಜ್ ಕ್ಲೋಸ್ ಆಗಿದೆ, ಇಲ್ಲಿ ದುಡ್ಡು ಕೊಟ್ರೆ ಎಲ್ಲವೂ ಕೂಡ ಸಿಗೋದಿಲ್ಲ ಅನ್ನೋ ಅವ್ರ ವಾದ ಇದು. ದುಡ್ಡು ಕೊಟ್ರೆ ಪೆಟ್ರೋಲಿಯಂ ಎಲ್ಲವೂ ಸಿಕ್ಬಿಡುತ್ತೆ ನಾವು ಹೇಳ್ದಂಗೆ ಅಂತ ಕೇಳ್ತಿದಾರೆ ಅವರು. ಅಲ್ಲ, ನಾನೇನ್ ಹೇಳ್ತಾ ಇದೀನಿ, ದುಡ್ಡು ಕೊಟ್ರೆ ಸಿಗಲ್ಲ ಅಂದ್ಮೇಲೆ ನೀವ್ ಯಾಕೆ ದುಡ್ಡು ಜಾಸ್ತಿ ಮಾಡ್ತೀರಿ? ಮಾಡ್ಬೇಡಿ. ಅಲ್ಲ, ಬಂದ್ ಮಾಡ್ಬಿಡಿ ಅಂತ ಹೇಳ್ತಾರೆ. ಇಲ್ಲ, ಬಂದ್ ಮಾಡ್ಬಿಡಿ ಅಂತನಾ ಹೆಂಗೆ? ಕೊಟ್ರೆ ಯಾಕೆ ಜಾಸ್ತಿ ಮಾಡ್ತೀರಾ? ತಪ್ಪಲ್ವಾ? ನೀವು ಇರಬೇಕು ಮೂಲಭೂತ ಸ್ವಾಮಿ, ಸೌಕರ್ಯಗಳು. ಬೆಲೆ ಜಾಸ್ತಿ ಆಗೋದು ಮಾರುಕಟ್ಟೆಯ ಬೆಲೆಯ ಮೇಲೆ ಸ್ವಾಮಿ. ಸರ್, ಮಾತಾಡ್ಬಿಡಿ. ನಾವು ದಿಲೀಪ್ ಅವ್ರೆ, ಮಾತಾಡ್ಬಿಡಿ ಅವರು. 10 ರೂಪಾಯಿ ಸೆಸ್ ಅನ್ನ ಕಡಿಮೆ ಮಾಡಿದೀವಿ. ಮಾತಾಡ್ಬಿಡಿ ರಾಜ್ಯ ಅವರು. ಸರ್ಕಾರಕ್ಕೆ ಹೇಳಿ ಕಡಿಮೆ ಮಾಡಕ್ಕೆ. ದಿಲೀಪ್ ಅವ್ರೆ, ಅವ್ರು ದಿಲೀಪ್ ಅವ್ರೆ. 28% ಚಾರ್ಜ್ ಮಾಡ್ತಿದ್ದಾರೆ, ಅವ್ರಿಗೂ ಹೇಳಿ ಕಡಿಮೆ ಮಾಡಕ್ಕೆ. ಅಲ್ಲ, ಅವ್ರ ಮನಸ್ಸಿನ ಹೇಳ್ತಾರೆ, ಅಭಿಪ್ರಾಯ ಹೇಳ್ತಾರೆ ಬಿಡಿ. ಅಲ್ಲ, ಅವ್ರ ಸಿಲಿಂಡರ್ ತರ ಬೆಲೆ. ಸಿಲಿಂಡರ್ ಯಾವ ಸರ್ಕಾರ ಬೆಲೆ ಇದೆ ಅವ್ರು ಅಷ್ಟೇ. ರಾಜ್ಯ ಸರ್ಕಾರ 993 ಸರ್. 993 ರೂಪಾಯಿ ಒಂದೇ ದಿನ ಸಂತಾಪ ಏಕಾಏಕಿ ಮಾಡಿ ಬರೇ ಸಂತಾಪ ಹೊತ್ತು ಇದೆ. ತಲೆ ಮೇಲೆ ಅಲ್ಲ, ತಲೆ ಅವ್ರು ಮೇಲೆ ಇಲ್ಲ, ಬಂಡೆ ಇಲ್ಲ. ಎತ್ತಾಕಿ ಜನಗಳು ಪಾತಾಳಕ್ಕೆ ಹೋಗ್ತಾ ಇದ್ದಾರೆ, ಉಸಿರುಗಟ್ತಾ ಇದೆ. ಅವ್ರು ಬೆಲೆ ಏರಿಕೆ ಬದುಕಿ ಅಂದ್ರೆ ನೀವು ಕಥೆ ಸರಿ ಹೇಳ್ತಾ ಅಂತ ಇದ್ದೀರಾ. ಹೇಳ್ತಾ ಇಲ್ಲ. ಅಲ್ಲ, ಬೆಲೆ ಯಾಕೆ ಕಡಿಮೆ ಜಾಸ್ತಿ ಮಾಡಿ ಬಂದ್ ಮಾಡ್ಬಿಡಿ ಅಂತ ಹೇಳ್ತಾರೆ. ರೋಲ್ ಬ್ಯಾಕ್ ದ ಪ್ರೈಸ್, ರೋಲ್ ಬ್ಯಾಕ್ ದ ಪ್ರೈಸ್. ನೋಡಿ, ದಟ್ಸ್ ವಾಟ್ ಪೀಪಲ್ ಆರ್ ನೋಡಿ, ಆಸ್ಕಿಂಗ್, ರಿಕ್ವೆಸ್ಟಿಂಗ್. ನೋಡಿ, ಬೆಲೆ ಸರ್ಕಾರ ಸಬ್ಸಿಡಿ ಕೊಡಿ, ಸಬ್ಸಿಡಿ ಕೊಡಿ. ಬೆಲೆ ಏರಿಕೆ ಕಡಿಮೆ ಬೆಲೆ ಮಾಡಿ. ಏರಿಕೆ ಆಗಿರ್ತಕ್ಕಂಥದ್ದು ಬೆಲೆ ಸರಿ ಅಂತ ಕಡಿಮೆ ನಾನು ಹೇಳ್ತಾ ಇಲ್ಲ. ಮಾಡಿ, ಜನಗಳು ಬೆಲೆ ಏರಿಕೆ ಆಗಿದೆ. ಹೋಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಸ್ಯೆ ಇದೆ, ದೇಶ ಸಮಸ್ಯೆನಲ್ಲಿದೆ, ದೇಶದ ಜೊತೆ ಎಲ್ಲರೂ ನಿಂತ್ಕೊಬೇಕಾಗಿದೆ. ಅದೇ ರೀತಿ ರಾಜ್ಯ ಸರ್ಕಾರಗಳು ಸಹ ಆ ಸೆಸ್ ಅನ್ನ ಕಡಿಮೆ ಮಾಡಬೇಕಾಗಿದೆ. ಸರ್, ಒಂದೇ ಒಂದು ಸೆಸ್ ಕಡಿಮೆ ಮಾಡಿದೀವಿ. ಫೋನ್ ಅಲ್ಲಿ ಇದೆ ಸರ್, ಒಂದೇ ಒಂದು ಫೋನ್ ಅಲ್ಲಿ ಇದೆ ಸಮಸ್ಯೆ ಬಗೆಹರಿಸೋದು. ಸರ್, ಒಂದೇ ಒಂದು ಯಾರ ಜೊತೆ ಮಾತಾಡಬೇಕು? ಯಾರ ಜೊತೆ? ಇರಾನ್ ಜೊತೆ ಮಾತಾಡಿ. ಅಲ್ಲ, ಇರಾನ್ ಜೊತೆ ಎಲ್ಲ ಮಾತಾಡಾಗಿದೆ ಸರ್. ಹರ್ಮುಜ್ ಜಲಸಂಧಿ ಹತ್ರ ಒಂದೇ ಬಂದು ಒಂದು ಫೋನ್ ಕಡಿಕೊಂಡಿದ್ದಾರೆ, ಹೋಗಿಲ್ಲ. ಯಾವ ದೇಶಗಳನ್ನ ಬಿಡಲ್ಲ ಅಂತ ಹೇಳಿ. ಅಲ್ಲ, ಟ್ರಂಪ್ ಜೊತೆ ಮಾತಾಡಕ್ಕಾಗ್ತಿಲ್ಲ. ರಾಜಕೀಯ ಕಾರ್ಯಕ್ರಮಕ್ಕೆ ಇಂಡಿಯನ್ ಇಶ್ಯೂ ಸರ್. ರಾಜಕೀಯ ಕಾರ್ಯಕ್ರಮಕ್ಕೆ ಕರೆಸ್ತೀರಿ. ಸರ್, ಎಲ್ಲ ತರನು ಆಗಿದೆ. ಮೋದಿಯವರ ಎಲ್ಲ ಫಾದರ್ಲ್ಯಾಂಡ್ ತರನು ಒಪ್ತಾ ಇಲ್ಲ ರೀ. ಮೋದಿಯವರ ಮಾತಾಡಿ. ಫಾದರ್ಲ್ಯಾಂಡ್ ಇದು ಇದೆಯಲ್ಲ, ಸುಳ್ಳು. ಅದು ಒಪ್ಪಲ್ಲ. ರಾಜತಾಂತ್ರಿಕತೆ. ಮೋದಿಯವರ ರಾಜತಾಂತ್ರಿಕತೆ. ಫಾದರ್ಲ್ಯಾಂಡ್ ರಾಜತಾಂತ್ರಿಕತೆ. ಒಪ್ಪಲ್ಲ. ಮೋದಿಯವರ ಇದೇ ಸುಳ್ಳು. ಅಲ್ಲ, ಮೋದಿಯವರ ಫಾದರ್ಲ್ಯಾಂಡ್ ಒಪ್ಪಲ್ಲ ಅದು. ರಾಜತಾಂತ್ರಿಕತೆ ವೈಫಲ್ಯ ಸರ್ ಇದು. ನೋ ಸರ್, ನೋಡಿ, ರಾಜತಾಂತ್ರಿಕ ರಾಜತಾಂತ್ರಿಕ ವೈಫಲ್ಯತೆ ವೈಫಲ್ಯ. ಆಗಿದ್ರೆ ಕೇವಲ 15 ದಿವಸಕ್ಕೆ ಈ ದೇಶದಲ್ಲಿ ಪೆಟ್ರೋಲೇ ಸಿಗ್ತಿರ್ಲಿಲ್ಲ. ಎರಡು ತಿಂಗಳ ತಿಂಗಳಿಂದಲೂ ಸಹ ಈ ದೇಶದಲ್ಲಿ ಪೆಟ್ರೋಲ್ ಬೆಲೆ ಒಂದೇ ₹1 ಜಾಸ್ತಿ ಆಗದಂಗೆ ನರೇಂದ್ರ ಮೋದಿ ಅವರು ನಡೆಸ್ತಾ ಇದ್ದಾರೆ ಅಂತಂದ್ರೆ ದಟ್ಸ್ ಕಾಲ್ಡ್ ರಾಜತಾಂತ್ರಿಕತೆ. ಅದೇನಿಲ್ಲ, ಈ ರಷ್ಯಾ ಪರಿಸ್ಥಿತಿಯಲ್ಲಿ ಕೊಡ್ತಾ ಕಾಂಗ್ರೆಸ್ ಇದೆ. ಇದ್ದಿದ್ರೆ ರಷ್ಯಾ ಕೇವಲ ಕೊಡ್ತಾ 15 ದಿವಸ ಇದೆ. ಖಾಲಿ ಆಗಿರೋ ಪೆಟ್ರೋಲ್. ರಷ್ಯಾ ಅದು ಮಾತಾಡ್ಲಿಲ್ಲ. ಅದೇ ಮಾತಾಡ್ಲಿಲ್ಲ. ಟ್ರಂಪ್ ತಾವು permission ಅದೇ ತಗೊಂಡ್ರು. ರಾಜತಾಂತ್ರಿಕತೆ. ಮೋದಿ ಅದೇ ರಾಜತಾಂತ್ರಿಕತೆ. ಮೋದಿ ಅವರು ಅದು ಟ್ರಂಪ್ ತಾವು permission ಸರ್, ರಷ್ಯಾ ತಗೊಂಡ್ರು. ತಗೊಳ್ತಾರೋ, ಮೋದಿ ಅವರು ವೆನಿಜುವೆಲಾ ಮನಸ್ಸು ತಗೊಳ್ತಾರೋ, ಮಾಡಿದ್ರೆ, ಸೌತ್ ಆಫ್ರಿಕಾದ ಜೊತೆ ಎತ್ಕೊಳ್ತಾರೋ, ಮೋದಿ ಅವರು ಮನಸ್ಸು ಅದನ್ನೇ ಮಾಡಿದ್ರೆ, ರಾಜತಾಂತ್ರಿಕತೆ ಅಂತ ಸರ್, ಹೇಳೋದು. ಈಗ ಮೋದಿ ಅವ್ರ ಮನಸ್ಸು ಮಾಡಿದ್ರೆ ಯುದ್ಧ ನಿಲ್ಲಿಸಬಹುದು, ಅಷ್ಟು ತಾಕತ್ತಿದೆ ಸರ್, ಅವ್ರಿಗೆ ಸರ್, ಅಂತಾರೆ. ಸರ್ ನೋಡಿ, ಯಾವುದೇ ದೇಶಗಳ ಯುದ್ಧವನ್ನ ಯಾರು ನಿಲ್ಲಿಸ್ಲಿಕ್ಕಾಗಲ್ಲ. ಅಲ್ಲೇ ಪಾಕಿಸ್ತಾನ ನಿಲ್ಲಿಸ್ತೀವಿ ಅಂತ ಹೇಳಿ ಕಾಂಗ್ರೆಸ್ನವ್ರು ಬೊಬ್ಬೆ ಹೊಡೆದ್ರು. ಅರೆ ಪಾಕಿಸ್ತಾನ ನಿಲ್ಲಿಸ್ಬಿಡ್ತು. ಜಯರಾಮ್ ರಮೇಶ್ ಏನೇನು ಟ್ವೀಟ್ ಮಾಡಿದ್ರು, ಏನೇನ್ ಮಾತಾಡಿದ್ರು ಕಾಂಗ್ರೆಸ್ ವಕ್ತಾರರು ಅಂತ ಗೊತ್ತಿದೆ. Yes, sir. ಪಾಕಿಸ್ತಾನ ಪರ ಮಾತಾಡಿದ್ರು, ಪಾಕಿಸ್ತಾನ ಪರ ಮಾತಾಡಿದ್ರು ಮೋದಿ ಕಾಂಗ್ರೆಸ್ನವರು. ಸರೆಂಡರ್ ಈಗ ಜೋಕರ್ ಅಲ್ಲ, ಆಗೋದು. ಸರ್. ಇವರ ಅಲ್ಲ, ಗೌಡ್ರೆ, ಯುದ್ಧ ನಿಲ್ಲಿಸಿದ್ರೆ ಇದೆಲ್ಲ ಸರಿ ಹೋಗುತ್ತೆ ಅಂತ ಹೇಳಿ. ಇಡೀ ದೇಶಕ್ಕೆ ಕರೆಕ್ಟ್ ರೀ. ಈಗ ಯುದ್ಧ ನಿಲ್ಲಿಸಬೇಕು, ಅದು ಸೆಕೆಂಡ್ರಿ. ಮೋದಿ ಅವ್ರಿಗೆ ಇಸ್ರೇಲ್ ಟ್ರಂಪ್ ಸರೆಂಡರ್ ಆಗಿದ್ದಾರೆ. ಅಲ್ಲ, ನೀವು ಖುಷಿ ಪಟ್ಟಲ್ಲ ಸರ್. ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸ್ತಾ ಇದೆ. ಬರ್ತೀನಿ ಸರ್, ಪಟಾಕಿ ಹೊಡೆದ್ರಲ್ಲ ಕಾಂಗ್ರೆಸ್ನವರು. ಏನಾಯ್ತು? ಬ್ರೇಕ್ ಸಮಯ ಆಗಿದೆ. ಬ್ರೇಕ್ ಸಮಯ ಆಗಿದೆ, ಬರ್ತೀನಿ. ಟ್ರಂಪ್ ಗೆ ಗುಲಾಮ್ಗಿರಿ ಮಾಡೋದ್ ಬಿಟ್ಬಿಟ್ಟು ಗುಲಾಮ್ಗಿರಿ ಟ್ರಂಪ್ ಬರ್ತೀನಿ ಮಾಡಿದ್ದು ಸರ್, ನಾವಲ್ಲ ಬರ್ತೀನಿ. ಸರ್. ಆಗಿರೋದ್ ಬಿಟ್ಬಿಟ್ಟು ಇಂದಿರಾ ಗಾಂಧಿ ಅವರು ಧೈರ್ಯವಾಗಿ ಕೆಲಸ 1971 ರಲ್ಲಿ ಬರ್ತೀನಿ ಸರ್, ಬರ್ತೀನಿ. ಇಂದಿರಾ ಗಾಂಧಿ ಅವರು Yes, ಗೌಡ್ರೆ, ಬರ್ತೀನಿ. ಒಂದೇ ನಿಮಿಷ. 1971 ರಲ್ಲಿ ದಿಲೀಪ್ ಸರ್, ಅವತ್ತು ಇದೇ ಮಧ್ಯಪ್ರಾಚ್ಯದ Yes, ನಡೆದಾಗ okay. ಮಾತಾಡೋಣ ಸರ್, ನೆಕ್ಸ್ಟ್ ಮಾತಾಡೋಣ. ಎಸ್, ಖಂಡಿತ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಎಸ್, ಒಂದು ಬ್ರೇಕ್ ಬಳಿಕ ಮತ್ತೆ ಸ್ವಾಗತ ಅಖಾಡಕ್ಕೆ. ನಾರಾಯಣಗೌಡ್ರೆ, ಈಗ ಹೋಟೆಲ್ ತಿಂಡಿ, ಊಟ, ಕಾಫಿ, ಟೀ ಆಲ್ಮೋಸ್ಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ನಾರಾಯಣಗೌಡ್ರು ಮತ್ತೆ ಜಾಯ್ನ್ ಆಗ್ತಾರೆ. ಅರುಣ್ ಅವರು ಇದ್ದಾರೆ. ಅರುಣ್ ಅವರೇ, ಈಗ ನೀವು ಹೇಳ್ತಾ ಇದ್ರಿ ನಾವೊಂದು ಸಭೆ ಮಾಡಿ ನಿರ್ಧಾರ ಮಾಡ್ತೀವಿ ಅಂತ. ಅಂದರೆ ನೀವು ಕೂಡ ಏನಾದರೂ ಶಾಕ್ ಕೊಡ್ತೀರಾ ಅಂತ? ಯಾಕಂದರೆ ಮಧ್ಯಮ ವರ್ಗದವರು, ಬಡವರು, ಮಕ್ಕಳು ಎಲ್ಲ ಬಂದಿರ್ತಾರೆ ಬೇರೆ ಬೇರೆ ಕಡೆಯಿಂದ. ಹಾಗಾಗಿ ಈ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ ಅಂತ ನೀವೇನಾದ್ರು ಕೊಡೋ ಪ್ಲಾನ್ ಇದೆಯಾ? ಹೆಂಗೆ
ಸರ್ ಖಂಡಿತವಾಗಿಯೂ ಈಗ ಒಬ್ಬ ವ್ಯಕ್ತಿ ಭಾರನ ಎಷ್ಟು ಬೇಕೋ ಅಷ್ಟನ್ನು ಓರ್ಲಿಕ್ಕೆ ಸಾಧ್ಯ. ಅದು ಮಿತಿ ಮೀರಿ ಹೋಯ್ತು ಅಂದ್ರೆ ಈಗ ತಮ್ಮ ಜೀವನ ನಡೆಸಂತದ್ದೇ ಕಷ್ಟ ಆಗ್ತಾ ಇದೆ ಅನ್ನೋಂತ ಪರಿಸ್ಥಿತಿ ಬಂದ್ರೆ ಅನಿವಾರ್ಯ ಆಗ್ತಕ್ಕಂಥದ್ರಲ್ಲಿ ಸಂಶಯವಿಲ್ಲ. ಸೊ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ನಾವು 50, 100, 200, 300 ರೂಪಾಯಿ ಜಾಸ್ತಿ ಮಾಡಿದಾಗ ಯಾವುದೇ ಕಾರಣಕ್ಕೆ ಬೆಲೆ ಏರಿಕೆ ಮಾಡ್ತಕ್ಕಂಥದ್ದಕ್ಕೆ ಕಳೆದ 2-3 ವರ್ಷಗಳಿಂದ ಹೋಗ್ಲೇ ಇಲ್ಲ. ಸೊ ಆ ಮಧ್ಯೆ ಎಲೆಕ್ಟ್ರಿಸಿಟಿ ಬಿಲ್ಲು ಜಾಸ್ತಿ ಆಯ್ತು, ವಾಟರ್ ಸಪ್ಲೈ ಬಿಲ್ಲು ಜಾಸ್ತಿ ಆಯ್ತು, ಪ್ರತಿಯೊಂದನ್ನು ಕೂಡ ಕಾಡು ಪದಾರ್ಥಗಳು ಜಾಸ್ತಿ ಆಯ್ತು, ಆಯಿಲ್ ರೇಟು ಜಾಸ್ತಿ ಆಯ್ತು. ಸೊ ನಮಗೆ ಬರ್ತಕ್ಕಂಥದ್ದು ದುಡಿಮೆನಲ್ಲಿ ಲಾಭಾಂಶ ಕಡಿಮೆ ಆಯ್ತು ಅಂದ್ರೆ ಅದೇನೋ ಅಂತಾರ ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ಬಡವಾಯ್ತು ಅನ್ನೋಂಥದ್ದು. ಜೀವನ ಮಾಡ್ಲಿಕ್ಕೆ ನಾವು ಒಂದು ಮಾರ್ಗ ನೋಡ್ಕೊಂಡಿದ್ವಿ, ಅದನ್ನ ಎಲ್ಲರೂ ಕೂಡ ಅವ್ರ ಜೀವನೋಪಾಯಕ್ಕೆ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತಂದ್ರೆ ಪ್ರತಿಯೊಬ್ಬರ ಒಂದು ಅಂಕಿಅಂಶಗಳನ್ನ ತಗೊಂಡಾಗ ನಿಜವಾದ ಸಂಗತಿ ಗೊತ್ತಾಗ್ತಾ ಇದೆ. ಸೊ ಎಲ್ಲೋ ಒಂದ್ ಹತ್ರ ಈ ರೀತಿ ದಿಢೀರ್ ಬೆಲೆ ಏರಿಕೆ, ಯಾಕಂದ್ರೆ ಯುದ್ಧ ನಡೀತಿದೆ, ವಾಸ್ತವ ಸ್ಥಿತಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಆದರೆ ಅದನ್ನ ಈಗ ನಮ್ಮ ಮನೆಯಲ್ಲಿ ಮನೆ ಕಷ್ಟ ಬಂದಿದೆ ಅಂತ ನಾವು ಮನೆ ಯಜಮಾನ್ರಿಗೆ ಹೇಳಿದ್ರೆ ಯಜಮಾನ್ರು ಏನ್ ಮಾಡ್ತಾರೆ, ಅದನ್ನ ಸರಿದೂಗಿಸ್ತಾರೆ. ಕಷ್ಟ ಬಂದಿದೆ, ಏನಾದ್ರೂ ಮಾಡಿ ಪರಿಹಾರ ಮಾಡ್ಕೊಳ್ಳೋಣ, ಏನೇ ಸರಾಗವಾಗಿ ಜೀವನ ನಡೀಲಿಕ್ಕೆ ಏನೆಲ್ಲ ಸೂತ್ರಗಳಿದಾವೆ ಅದನ್ನ ಪಾಲನೆ ಮಾಡೋಣ ಅಂತ ಹೇಳಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರಗಳಲ್ಲೂ ಕೂಡ ಸಮಸ್ಯೆ ಇದೆ, ಇಲ್ಲ ಅಂತಲ್ಲ. ಆದ್ರೆ ನಮ್ಮ ಇರ್ತಕ್ಕಂಥ ಪ್ರಜೆಗಳಿಗೆ ಸಮರ್ಪಕವಾಗಿ ಅಟ್ಲೀಸ್ಟ್ ಈ ಪರಿಸ್ಥಿತಿ ಬರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಹಂತವಾಗಿ ಬಂದ್ರೆ ಅದು ಒಂದ್ ರೀತಿ. ದಿಢೀರ್ ಏರಿಕೆ ಎಲ್ಲೋ ಒಂದ್ ಹತ್ರ ನೋವು ತಂದಿದೆ. ಸೊ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ ಇದನ್ನ ನಿಭಾಯಿಸ್ಬೇಕು ಯಾಕಂದ್ರೆ ಒಂದು 100 ರೂಪಾಯಿ 200 ರೂಪಾಯಿ ಬೆಲೆ ಅಂತಂದ್ರೆ ಪರವಾಗಿಲ್ಲ. ಈಗ 1,500 ರೂಪಾಯಿ ಅಂದ್ರೆ ಬರ್ತಕ್ಕಂಥ ಶೇಕಡ 10-15-20% ನಾವು ಏನು ಗ್ಯಾಸ್ ಸಿಲಿಂಡರ್ಗೆ ಮೀಸಲಿಟ್ಬಿಟ್ರೆ ಉಳಿದಿರ್ತಕ್ಕಂಥದ್ದು ಹೆಂಗೆ ನಿಭಾಯಿಸೋದು ಅನ್ನುವಂಥದ್ದು ಕೂಡ ನಮಗೆ ಯಕ್ಷ ಪ್ರಶ್ನೆ ಆಗಿ ಉಳಿತಾ ಇದೆ. ಈಗ ಏನು ವಕ್ತಾರರು ಹೇಳ್ತಿದ್ದಾರೆ, ಎಲ್ಲ ಅಂಕಿಅಂಶಗಳ ಪ್ರಕಾರವಾಗಿ ಅವರು ಏನು ಅಂದ್ರೆ ಅಂಕಿಅಂಶಗಳ ಪ್ರಕಾರವಾಗಿ ಸಬ್ಮಿಟ್ ಮಾಡ್ತಿದ್ದಾರೆ. ಸೊ ಅದೆಲ್ಲದೂ ಕೂಡ ನಿಜ ಇದೆ. ಆದರೆ ಸರ್ ನಮಗೆ ಸಮಸ್ಯೆ ಇದೆ. ನಮ್ಮ ಏನು ಇಡೀ ನಮ್ಮ ದೇಶದಲ್ಲಿ ಬಂದಿರತಕ್ಕಂಥ ಸಮಸ್ಯೆಯನ್ನು ಸರಿದೂಗಿಸ್ತಕ್ಕಂಥದ್ದು ಸರ್ಕಾರಗಳ ಪಾತ್ರ. ನೀವು ಕೇಂದ್ರ ಸರ್ಕಾರದವರಾದ್ರೂ ಮಾಡಿ, ರಾಜ್ಯ ಸರ್ಕಾರದವರಾದ್ರೂ ಮಾಡಿ, ಅದು ಹೊಂದಾಣಿಕೆ ಮುಖಾಂತರವಾಗಿ ಇರ್ತಕ್ಕಂಥ ಅವ್ರು ಹೇಳಿದ್ರು 10 ರೂಪಾಯಿ ಟ್ಯಾಕ್ಸ್ ಕಮ್ಮಿ ಮಾಡಿದ್ವಿ, ಸೆಸ್ ಕಮ್ಮಿ ಮಾಡಿದ್ವಿ ಅಂತ. ರಾಜ್ಯ ಸರ್ಕಾರದವರು ಕೂಡ 20 ರೂಪಾಯಿ ಕಮ್ಮಿ ಮಾಡ್ಬಿಟ್ಟು ಬರ್ತಕ್ಕಂಥ ರೇಟ್ ಅನ್ನು ಇಷ್ಟೊಂದು ಮಾಡೋದ್ ಬೇಡ. ಯಾಕಂದ್ರೆ ಅವ್ರು ಎಲ್ಲಿಗೆ ಹೋಗ್ತಾರೆ, ಹೋಟೆಲ್ಗಳಲ್ಲಿ ಎಲ್ಲಿಗೆ ಹೋಗ್ತಾರೆ, PG ನಡೆಸುವಂತವ್ರು ಎಲ್ಲಿ ಹೋಗ್ತಾರೆ, ಕ್ಯಾಟರಿಂಗ್ ನಡೆಸುವಂತವ್ರು ಎಲ್ಲಿ ಹೋಗ್ತಾರೆ, ಬೀದಿ ಬದಿ ವ್ಯಾಪಾರಗಳು ಎಲ್ಲಿ ಹೋಗ್ತಾರೆ. ಒಂದು ಸಾಮಾನ್ಯವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಎಲ್ಲದು ನೋಡಿ. ಎಷ್ಟೋ ಬೀದಿ ಬದಿ ವ್ಯಾಪಾರಗಳು ಪ್ರತಿದಿನ ನೋಡ್ತಕ್ಕಂಥವ್ರ ಮುಖ ನೋಡ್ತಕ್ಕಂಥದ್ದು ಆಗ್ತಾ ಇಲ್ಲ. ಯಾಕಂತ ಕೇಳಿದ್ರೆ ಸಿಲಿಂಡರ್ ಬೆಲೆ ದಿಢೀರ್ ಏರಿಕೆ ಆಗಿದೆ. ಒಂದ್ ದಿನಕ್ಕೆ 500ರಿಂದ 1000 ರೂಪಾಯಿ ಗಳಿಸ್ತಾ ಇದ್ವಿ. ಎಲ್ಲಿ ಸರ್ ಉಳಿಯುತ್ತೆ ನಾವು? ಅದಕ್ಕೆ ಹೋಟೆಲ್ಗಳು ನಮ್ಗೆ ಪದಾರ್ಥಗಳು ತಯಾರು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂತ ನೋವುಗಳು ಅನೇಕ ಸ್ನೇಹಿತರು ಹೇಳ್ಕೊಂಡಿದ್ದಾರೆ. ಎಲ್ಲೋ ಒಂದ್ ಹತ್ರ ಇದು ಬಹಳ ನೋವಿನ ಸಂಗತಿ ಆಗಿದೆ ಸಣ್ಣ ಉದ್ದಿಮೆದಾರರಿಗೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಸರ್ ಅವರೇ, ಈಗ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಚುನಾವಣೆ ಆಗುವವರೆಗೂ ತಡೆ ಹಿಡಿದ್ರು, ಆಮೇಲೆ ಅನೌನ್ಸ್ ಮಾಡಿದ್ರು ಅಂತೇಳಿ. ಸಂಘಟಿತ ಲೂಟಿ ಅನ್ನುವಂಥ ವರ್ಡ್ ಯೂಸ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಸರ್ ನೋಡಿ ಲೂಟಿ ನೋಡಿ, ಇದೊಳಗಡೆ ನಾವು ರಾಜಕೀಯ ಮಾಡೋದು ಬೇಡ ಅಂತ ನಿಮ್ಗೆ ಅವಾಗಲೇ ಹೇಳಿದೆ ಸರ್. ಈಗ ಪೆಟ್ರೋಲ್ ಬೆಲೆ ಅಥವಾ ಡೀಸೆಲ್ ಬೆಲೆ ಅಂತಕ್ಕಂಥದ್ದು ಇದು ಇಟ್ಸ್ ಈಕ್ವಲ್ ಪಾರ್ಟಿಸಿಪೇಷನ್ ಇರುತ್ತೆ ರಾಜ್ಯದ್ದು ಮತ್ತು ಕೇಂದ್ರದ್ದು. ಆವಾಗಲೇ ಹೇಳಿದೆ ನಿಮಗೆ, ದೆಹಲಿನಲ್ಲಿ ಯಾವ ರೀತಿ ಬೆಲೆ ಇದೆ, ಕರ್ನಾಟಕದಲ್ಲಿ ಯಾವ ರೀತಿ ಬೆಲೆ ಇದೆ, ರಾಜಸ್ಥಾನದಲ್ಲಿ ಯಾವ ರೀತಿ ಇದೆ, ತೆಲಂಗಾಣದಲ್ಲಿ ಯಾವ ರೀತಿ ಇದೆ ಅಂತೇಳಿ. ದೇಶ ಸಮಸ್ಯೆನಲ್ಲಿದ್ದಾಗ, ಅಂತಾರಾಷ್ಟ್ರೀಯ ಸಮಸ್ಯೆನಲ್ಲಿದ್ದಾಗ ಅದನ್ನು ಈಕ್ವಲ್ ಪಾರ್ಟಿಸಿಪೇಷನ್, ಆ ದೇಶದ ಒಂದು ಹೊರೆಯನ್ನು ಕಡಿಮೆ ಮಾಡಬೇಕು ಅಂತ ಅಂದಾಗ ಕೇಂದ್ರ ಸರ್ಕಾರಕ್ಕೆ ಎಷ್ಟು ಜವಾಬ್ದಾರಿ ಇರುತ್ತೋ ರಾಜ್ಯ ಸರ್ಕಾರಕ್ಕೂ ಅಷ್ಟೇ ಜವಾಬ್ದಾರಿ ಇರುತ್ತೆ. ಯಾಕೆಂದರೆ GST ಅಂಡರಲ್ಲಿ ಬರೋದಿಲ್ಲ. ಇದು ಆ ಸೆಸ್ಸನ್ನು ಅವರವರೇ ಜಾಸ್ತಿ ಮಾಡ್ಕೊಳ್ತಿರ್ತಾರೆ, ಆಯಾ ರಾಜ್ಯಗಳೇ ಜಾಸ್ತಿ ಮಾಡ್ತಿರ್ತಾರೆ. ಅದರಿಂದ ದಯಮಾಡಿ ಇದನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯನವ್ರಿಗೆ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನೀವು ಸಹ ಸೆಸ್ಸನ್ನು ಕಡಿಮೆ ಮಾಡಿ. ನಿಮ್ದೇನು 29% ಆಗ್ತಿರಲ್ವಾ, ನೀವು ಒಂದು 10% ಕಡಿಮೆ ಮಾಡಿ. ಜನರಿಗೆ ಹೊರೆ ಕಮ್ಮಿ ಆಗ್ಬೋದು ಇಂಥ ಸಮಯದಲ್ಲಿ. ಇದನ್ನು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ ಅಂತ. ಮತ್ತು ಇನ್ನೊಂದು ಸರ್, ಈಗ ಓಕೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದೀರಿ. ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಸಮಸ್ಯೆಗೂ ಇದಕ್ಕೂ ಸಂಬಂಧನೇ ಇಲ್ಲ. ನೀವು ಎಲೆಕ್ಟ್ರಿಕ್ ಕಾರ್ಗಳ ಬೆಲೆಯನ್ನು ಏಪ್ರಿಲ್ 1ನೇ ತಾರೀಕಿಂದ 8% ಜಾಸ್ತಿ ಮಾಡಿದ್ದೀರಿ. ಯಾಕೆ ಜಾಸ್ತಿ ಮಾಡಿದ್ರಿ? ಇದಕ್ಕೂ ಏನು ಸಂಬಂಧ? ಮತ್ತು ಈಗ ಬಸ್ ದರವನ್ನು ಜಾಸ್ತಿ ಮಾಡಬೇಕು ಅಂತ ಹೊರಟಿದ್ದೀರಿ. ನೀವು 3 ಬಾರಿ ಪೆಟ್ರೋಲ್ ರೇಟನ್ನು ಜಾಸ್ತಿ ಮಾಡಿದ್ರಿ, ಮೆಟ್ರೋ ರೇಟನ್ನು ಜಾಸ್ತಿ ಮಾಡಿದ್ರಿ, ಹಾಲಿನ ದರ ಜಾಸ್ತಿ ಮಾಡಿದ್ರಿ, ನೀಲಿನ ದರ ಜಾಸ್ತಿ ಮಾಡಿದ್ರಿ. ಎಲ್ಲ ದರವನ್ನು ಕಸದ ಟ್ಯಾಕ್ಸು, ಯಾವ ಟ್ಯಾಕ್ಸ್ ಹಾಕಿಲ್ಲ ಅನ್ನಂಗಿಲ್ಲ ಸರ್, ಎಲ್ಲ ಟ್ಯಾಕ್ಸ್ಗಳನ್ನು ಹಾಕಿದ್ದೀರಿ. ನೀವು ಏನೂ ಸಮಸ್ಯೆ ಇಲ್ದಾಗೆಲ್ಲ ಜಾಸ್ತಿ ಹಾಕಿದ್ದೀರಿ. ಅವತ್ತು ನಾವು ಪ್ರಶ್ನೆ ಮಾಡಿದಾಗಲೂ ಸಹ ನೀವು ವಿತಂಡವಾದ ಮಾಡಿದ್ದೀರಿ. ಇವತ್ತು ನಮಗೆ ಒಂದು ಕಾರಣ ಇದೆ. ಅಲ್ಲ ಭಾರ ಸ್ವಲ್ಪ ಅದು ತರ್ಕೋಬೋದು ಸರ್.
ನೀವು ಕಲ್ಲು ಬಂಡಿನ ಎತ್ತಾಕ್ಬಿಡ್ತೀರಲ್ಲ ಸರ್ ನೋಡಿ, 1,000 ಕಲ್ಲಾದ್ರೆ ಓಕೆ, ಕಲ್ಲು ಬಂಡೆ ಹಾಕ್ಬಿಟ್ರೆ ಹೆಂಗ್ ಸಿಲಿಂಡರ್ ಕರ್ಕೊತಾರೆ ಬೆಲೆ ಜನ ಅಂತ ಹೇಳಿ. 1,000 ರೂಪಾಯಿ ಅದು ಸಡನ್ಲಿ ನಿಮ್ಗೆ ಹಂತವಾಗಿ ಮಾಡಿ. ನೋ ಸರ್ ನೋಡಿ, ಸಿಲಿಂಡರ್ ಬೆಲೆ 1,000 ರೂಪಾಯಿ ಜಾಸ್ತಿ ಆಗೋದು ಅಂತಂದ್ರೆ ಅದು ಸಣ್ಣ ಪುಟ್ಟ ವಿಚಾರ ಅಲ್ಲ, ಎಲ್ಲರಿಗೂ ಶಾಕ್ ಆಗ್ತಕ್ಕಂಥದ್ದೇ. ಅದಕ್ಕೆ ನಾನು ಮೊದಲನೇ ಕೇಳಿದ್ದು, ದಯಮಾಡಿ ನಾನು ಹೋಟೆಲ್ ಮಾಲೀಕರಿಗೆ ನಾನು ಕ್ಷಮೆ ಕೇಳ್ತೀನಿ, ಸ್ವಲ್ಪ ದಿವಸ ಇದು ಸಮಸ್ಯೆ ಬಗೆಯವರೆಗೂ ದಯಮಾಡಿ ಅದನ್ನ ನೀವು ಮ್ಯಾನೇಜ್ ಮಾಡಬೇಕು ಅಂತ ನಾನು ಕೇಳಿದ್ದೀನಿ. ಆದ್ರೆ ಮೊದಲು ಡೊಮೆಸ್ಟಿಕ್ ಗ್ರಾಹಕರನ್ನ ನಾವು ಅಲ್ಲ, ಯಾರು ಬಿಜೆಪಿ ಅಲ್ಲ ಸರ್, ಯಾವ ನಿಮ್ಮ ಕೇಂದ್ರ ನಾಯಕರು, ಸಂಸದರು ಯಾರು ಬಾಯ ಬಿಡಬಲ್ಲ ಸರ್. ಅದೇ ಕಾಂಗ್ರೆಸ್ ಸರ್ಕಾರ 50 ರೂಪಾಯಿ ಜಾಸ್ತಿ ಅಲ್ಲ, ಕಾಂಗ್ರೆಸ್ ಸರ್ಕಾರ 50 ರೂಪಾಯಿ ಜಾಸ್ತಿ ಮಾಡೋ ಸಿಲಿಂಡರ್ ಬೀದಿಗೆ ಬಂದಿದ್ರಿ ಸರ್ ನೀವೆಲ್ಲ ಬಿಜೆಪಿ ಅವರು, ಬೀದಿಗೆ ಬಂದು ಹೋರಾಟ ಸರ್. ಮಾಡಿ. ಇವತ್ತು 33 ಕೋಟಿ ನಮ್ದು ಉಜ್ವಲ ಕನೆಕ್ಷನ್ ಇದೆ, ಟೋಟಲ್ ಕನೆಕ್ಷನ್ ಗ್ಯಾಸ್ ಕನೆಕ್ಷನ್ 33 ಕೋಟಿ ಇದೆ. ಒಂದು ದಿವಸಕ್ಕೆ 88 ಲಕ್ಷ ಸಿಲಿಂಡರ್ ಬುಕ್ ಆಗ್ತಾ ಇದೆ ಸರ್. ನಮಗೆ ಮೊದಲು ಪ್ರಿಫರೆನ್ಸ್ ಇರ್ತಕ್ಕಂಥದ್ದು ಮನೆಯ ಸೌದೆ, ಮನೆಯ ಒಲೆ ಉರಿಬೇಕು. ಸಹಾಯಧನನು ಕೂಡ ಬಂದಾಗಿದೆ. ಹೌದು, ಮನೆಯ ಒಲೆ ಉರಿಬೇಕು. ಕೇಳಬೇಕು ನೀವು ಅಲ್ಲಿ ಸರ್, ಮನೆಯ ಒಲೆ ಉರಿಬೇಕು ನಮಗೆ ಫಸ್ಟ್. ಸೆಕೆಂಡ್ ಆಪ್ಷನ್ ಇರ್ತಕ್ಕಂಥದ್ದು ಆಲ್ಟರ್ನೇಟಿವ್ ಆಪ್ಷನ್ ಹೋಟೆಲ್. ಅದಕ್ಕೋಸ್ಕರ ನಾವು ಮನೆಯ ಒಲೆಯನ್ನು ಉರಿಸಬೇಕು ಅಂತ ಅಂದಾಗ ಸ್ವಲ್ಪ ಕಮರ್ಷಿಯಲ್ ಸಮಸ್ಯೆ ಆಗ್ತಾ ಇದೆ. ಇದು ದೊಡ್ಡ ಸಮಸ್ಯೆನೆ. ಅದರಿಂದ ಸ್ವಲ್ಪ ದಿವಸ ಇದನ್ನ ನೀವು ತಾಳ್ಮೆಯಿಂದ ಇರಬೇಕು. ಇದನ್ನ ನಾವೆಲ್ಲರೂ ಫೇಸ್ ಮಾಡೋಣ. ಇದು ಬಿಜೆಪಿ ಕಾಂಗ್ರೆಸ್ ಅಂತಲ್ಲ, ಇದರೊಳಗಡೆ ರಾಜಕೀಯ ಮಾಡಲೇಬಾರ್ದು ಸರ್. ಯಾವುದೇ ಪಕ್ಷ ಆಗಲಿ ರಾಜಕೀಯ ಮಾಡಬಾರ್ದು. ಎಲ್ಲರೂ ಫೇಸ್ ಮಾಡೋಣ, ಎಲ್ಲರೂ ಫೇಸ್ ಮಾಡಕ್ ಹೌದು ಸರ್, ಮಾಡ್ಬೇಕು ಸರ್. ಸರ್, ದೇಶ ಸಮಸ್ಯೆ ಸರ್, ಕೊರೋನಾ ಅಂತ ಎಲ್ಲರೂ ಫೇಸ್ ಮಾಡೋಣ ಅಂದ್ರೆ ಅರ್ಥ ಏನು? ನೀವು ಮಾಡ್ಕೊಳ್ಬೇಕಾದ್ರೆ ಅಂತಾರೆ ಇದು ಕೆಲವರು. ಬಿಜೆಪಿ ಸಮಸ್ಯೆ ಅಲ್ಲ ಸರ್. ಇದು ಬಿಜೆಪಿ ಕೊರೋನಾ ಬಂತು, ಅದು ಬಿಜೆಪಿ ಸಮಸ್ಯೆ ಅಲ್ಲ. ಯುದ್ಧ ನಡೀತಾ ಇದೆ, ಇದು ಬಿಜೆಪಿ ಸಮಸ್ಯೆ ಅಲ್ಲ. ಅಲ್ಲ, ಅದು ನರೇಂದ್ರ ಕಾರ್ಯಕರ್ತರು ಮೋದಿ ಯಾರು ಸಮಸ್ಯೆ ಗೊತ್ತಲ್ಲ, ಅಲ್ಲ. ಅಲ್ಲಿ ಜಾಸ್ತಿ ಇಡೀ ಮಾಡೋದು ದೇಶ, ಯಾರು ಸರ್? ಇಡೀ ದೇಶ ಒಗ್ಗಟ್ಟಿನಿಂದ ನೀವು ಜನಸಾಮಾನ್ಯರ ಮೇಲೆ ಹಾಕ್ತಾ ಇದ್ರಿ. ಈ ಸಮಸ್ಯೆಯನ್ನ ಜನರಿಗೆ ನಾವು ಹಾಕ್ತಾ ಇದ್ರಿ. face ಆಯ್ತು, ಅನುಭವಿಸಿ. ಮಾಡ್ಬೇಕಾಗುತ್ತೆ. ಇದು ಜನಗಳ ಮೇಲೆ ಹಾಕಿರ್ತಕ್ಕಂಥದ್ದು ಅಲ್ಲ, ಅದೇ ಹೇಳ್ತಾ ಇದ್ರಲ್ಲ, ಅನುಭವಿಸೋಣ ಹಾಕಿರ್ತಕ್ಕಂಥದ್ದು. ಸರ್, ಜನಗಳ ಮೇಲೆ ಹಾಕಂಗಿದ್ದಿದ್ರೆ ನಾವು 10 ರೂಪಾಯಿ ಸೆಸ್ ಅನ್ನ ಕಡಿಮೆ ಮಾಡ್ತಲೇ ಇರಲಿಲ್ಲ. ಜನಗಳ ಮೇಲೆ ಹಾಕ್ತಾ ಇದ್ದು. ಬಂದಿದೆ, ನಾವೆಲ್ಲ ಅನುಭವಿಸೋಣ. ನಾವ್ಯಾಕೆ ಅನುಭವಿಸೋಣ? ಜನ ಕೇಳ್ತಿದ್ದಾರೆ. ನಿಮ್ಮನ್ನ ಆಯ್ಕೆ ಮಾಡೋದಕ್ಕೆ ಅಂತಾರಾಷ್ಟ್ರೀಯ ಸಮಸ್ಯೆ ಅಂತಾರಾಷ್ಟ್ರೀಯ ಸಮಸ್ಯೆಯನ್ನ ಇಡೀ ಭಾರತ ಒಗ್ಗಟ್ಟಿನಿಂದ ಎದುರಿಸಬೇಕು. 5 ಸಿಲಿಂಡರ್ ನಮ್ಗೆ 2 ಕೊಟ್ಟರು ಪರವಾಗಿರಲ್ಲ, ಯಾಕೆ ಜಾಸ್ತಿ ಮಾಡಿದ್ರಿ ಸರ್? ನೋಡಿ, ನಾವು 5 ಸಿಲಿಂಡರ್ 2 ಕೊಡ್ಲಿಕ್ಕೆ ಹೋದ್ರೆ ಡೊಮೆಸ್ಟಿಕ್ ಅಲ್ಲಿ ಮತ್ತೆ ಡಿಕ್ರೀಸ್ ಮಾಡಕ್ ಹೋದ್ರೆ ಮತ್ತೆ ಅಲ್ಲಿ ಅಭಾವ ಸೃಷ್ಟಿ ಆಗುತ್ತೆ. ಮನೆಗಳು ಒಲೆ ಉರಿಲಿಲ್ಲ ಅಂತಂದ್ರೆ, ಮನೆಯಿಂದ ಹೊಟ್ಟೆ ಹಸ್ಕೊಂಡಿದ್ರು ಅಂತಂದ್ರೆ ಇನ್ನ ದೇಶದಲ್ಲಿ ಹಾಕಾರ ಸೃಷ್ಟಿ ಆಗುತ್ತೆ. ನಮಗೆ ಮೊದಲು ಪ್ರಿಫರೆನ್ಸ್ ಇರ್ತಕ್ಕಂಥದ್ದು ಮನೆಯಲ್ಲಿ ಇರ್ತಕ್ಕಂಥ ಒಲೆಗಳು ಉರಿಬೇಕು. ಈಗ ನೀವು ಕಂಡುಕೊಂಡಿರುವಂತ ಕಾರಣ ಇರಬಹುದು ಅಷ್ಟೇ, ಬಟ್ ಅಲ್ಲಿ ಏನೋ ಬೇರೆದ್ದೇ ವ್ಯವಹಾರ ನಡೀತಾ ಇದೆ ಅನ್ನೋ ಖಂಡಿತ ಇಲ್ಲ ಸರ್. ಯಾವ ವ್ಯವಹಾರ ಲಾಭದ ಉದ್ದೇಶ, ಆ ವ್ಯವಹಾರ ನಡೆಯಂಗಿದ್ರೆ ಮೊನ್ನೆ ಇದೇ ಆಹಾರ ಸಚಿವರಾಗಿರ್ತಕ್ಕಂಥ ಲಾಭದ ಉದ್ದೇಶ ಇದು. ಆಹಾರ ಇದೇ ಟೈಮ್ ಅಲ್ಲಿ ಸರ್, ಕಾಳಸಂತೆ ಎಲ್ಲಿ ಸೃಷ್ಟಿ ಆಗ್ತಾ ಇದೆ ಸರ್? ಮೊನ್ನೆ 380 ನೋಡಿ, last ಕೋಲಾರದಲ್ಲಿ okay. ಸಿಗಾಕೊಳ್ಳುತ್ತೆ ಕಮರ್ಷಿಯಲ್ ಸಿಲಿಂಡರ್. ಅವತ್ತು ಇದೇ ಮುನಿಯಪ್ಪ ಅವ್ರು ಫೋನ್ ಮಾಡಿ ಹೇಳ್ತಾರೆ 380 ಸಿಲಿಂಡರ್ ನ ಸೀಸ್ ಮಾಡಬೇಡಿ. ಸರ್ ನೋಡಿ, ನೀವೇ ಜನರು ಎತ್ಕೊಡ್ತಾ ಇದ್ರಿ ಸರ್ಕಾರದ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ. ಕೇಳಿ, ಗೊತ್ತಾ, ಕಷ್ಟ ಬಂದಾಗ ಜನ ಒಟ್ಟಾಗಿರ್ಬೇಕು. ಬಿಜೆಪಿ ವಕ್ತಾರ ಮಾತು ನಾನು ಒಪ್ತೀನಿ, ನಾವೆಲ್ಲ ಒಟ್ಟಾಗಿರ್ಬೇಕು, ಒಬ್ರಿಗೊಬ್ರು ಕೈ ಜೋಡಿಸ್ಬೇಕು. ಆದರೆ 993 ರೂಪಾಯಿ ಒಂದೇ ದಿನ ಬೆಲೆ ಏರಿಕೆ ಆದಾಗ, ನಾನು ಮೋದಿ ಮಾಡಲಿಲ್ಲ ಅಂತ ತಿಳ್ಕೊಂಬೋಣ, ಇದು ಮೋದಿ ಮಾಡಲ್ಲು, ಮೋದಿನೇ ಮಾಡಲಿಲ್ಲ ಅಂತ ತಿಳ್ಕೊಂಬೋಣ. ಆದಾಗ್ಯೂ 993 ರೂಪಾಯಿ ಬೆಲೆ ಹೆಚ್ಚಿಗೆ ಆದಾಗ ಪ್ರತಿಯೊಂದರ ಬೆಲೆ ಹೆಚ್ಚಿಗೆ ಆಗುತ್ತಾ ಇಲ್ವಾ? ಆಗುತ್ತೆ, ಹೌದು. ಅದು ಚುನಾವಣೆ 29 ತಾರೀಕು ಕಾಯ್ದು ತಾವು ಏಕಾಏಕಿ ಮೇ 1ನೇ ತಾರೀಕು ಈ ಬೆಲೆ ಏರಿಕೆಯನ್ನು ಇಷ್ಟು ಮಾಡ್ತಿರಲ್ಲ, ಇದು ನ್ಯಾಯನಾ? ಆ ಜನ ಇದು ಮೇ 1ರ ಲೇಬರ್ ಡೇಯ ಉಡುಗೊರೆ ಅನ್ಕೋಬೇಕಾ? ಇದು ಕಾರ್ಮಿಕ ದಿನಾಚರಣೆ ಉಡುಗೊರೆ ಅನ್ಕೋಬೇಕಾ? ಇದು ಮೋದಿ ಮಾಡಲು, ಮೋದಿಯ ಬಣ್ಣ, ಬಿಜೆಪಿಯ ಬಣ್ಣ ಬಯಲಾಗಿದೆ. ಕಷ್ಟ ಸಮಯದಲ್ಲಿ ಒಟ್ಟಾಗಿರ್ತೀವಿ ನಿಜ, ಆದರೆ ಜನಸಾಮಾನ್ಯರಲ್ಲಿ ಬರೆ ಎಳಿಬೇಡಿ. ಈ ಸಮಯದಲ್ಲಿ ಬೆಲೆ ಹಿಂದಕ್ಕೆ ತಗೊಂಡು ಬೆಲೆ ಕಡಿಮೆ ಮಾಡಿ ಸಬ್ಸಿಡಿ ಕೊಡಿ, ರಿಫೈನರೀಸ್ ಸಬ್ಸಿಡಿ ಕೊಟ್ಟು ಕಾಪಾಡಿ. ನಿಮ್ಗೆ ಕಡಿಮೆ ಬೆಲೆ ಆದಾಗ ನೀವೇನು ಬೆಲೆಯನ್ನು ಕಮ್ಮಿ ಮಾಡಿರಲಿಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಕಚ್ಚಾ ತೈಲದ ಬೆಲೆ ಕಮ್ಮಿ ಆದಾಗ. ಸೊ ಜನಸಾಮಾನ್ಯರನ್ನ ಕಾಪಾಡೋ ಹೊಣೆಗಾರಿಕೆ ನೀವು ಮರೆತು ಕೇವಲ ಕಂಪನಿಗಳಿಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಎಸ್ ಥ್ಯಾಂಕ್ ಯು ಗೌಡ್ರೆ, ಥ್ಯಾಂಕ್ ಯು ದಿಲೀಪ್, ನಿಮಗೂ ಕೂಡ ಥ್ಯಾಂಕ್ ಯು. ಅರುಣ್ ಅವರೇ, ನಿಮಗೂ ಕೂಡ ಭಾಗಿಯಾಗೋದಕ್ಕೆ, ಚರ್ಚೆಯಲ್ಲಿ ಮುಂದಿನ ದಿನಗಳಲ್ಲಿ ಸಮಸ್ಯೆ ಬಗೆಹರಬೇಕು ಅಂತ ನಾವು ಕೂಡ ಆಶಯವನ್ನು ವ್ಯಕ್ತಪಡಿಸ್ತೀವಿ. ಥ್ಯಾಂಕ್ ಯು ನಿಮಗೆ. ನಾರಾಯಣಗೌಡ್ರೆ ಮೈಸೂರಿಂದ ಜಾಯ್ನ್ ಆಗಿದ್ರಿ, ಕರೆಯನ್ನು ಕಟ್ಟಾಯಿತು. ಒಟ್ಟಿನಲ್ಲಿ ನಮಗೆ ಬೇಕಾಗಿರೋದು, ಈಗ ಜನಸಾಮಾನ್ಯರಿಗೆ ತೊಂದರೆ ಆಗಿದೆ ಖಂಡಿತವಾಗ್ಲೂ, ಬಟ್ ಎಲ್ಲರೂ ಕೂಡ ಇಲ್ಲಿ ಕೈ ಜೋಡಿಸ್ಬೇಕು ಅನ್ನುವಂಥ ಒಂದು ವಾದ ಬರ್ತಾ ಇದೆ. ಇನ್ನೊಂದು ಕಡೆ ಇಲ್ಲ, ಏನಾದರೂ ಮಾಡಿ ಪರಿಸ್ಥಿತಿಯನ್ನು ನೀವು ತಹಬದಿಗೆ ತರಲೇಬೇಕು ಅನ್ನುವಂಥ ವಾದ ಇನ್ನೊಂದು ಕಡೆ ಬರ್ತಾ ಇದೆ. ಹೌದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೊಂದರೆ ಆಗಿದ್ದು ನಿಜ, ಆದರೆ ಕೇಂದ್ರ ಸರ್ಕಾರ ಇದರ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಜನಸಾಮಾನ್ಯರಿಗೆ ಮುಂದಿನ ದಿನಗಳಲ್ಲಿ ಹೊರೆಯಾಗದಂತೆ ನೋಡ್ಕೊಳ್ಬೇಕು. ಯಾಕಂದರೆ ನಾವು ಪರದಾಟ ಖಂಡಿತವಾಗ್ಲೂ ಗಮನಿಸ್ತಾ ಇದ್ದೀವಿ, ಬೆಲೆ ಏರಿಕೆ ನಿರಂತರವಾಗಿ ಗಗನಕ್ಕೆ ಏರ್ತಾ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಕಡಿಮೆ ಆಗ್ಬೋದು ಅನ್ನುವಂಥ ಒಂದು ಆಶಾ ಭಾವನೆ ನಮ್ಮ ಜನರಿಗಿದೆ. ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಕಡಿಮೆ ಆಗುತ್ತಾ ಇಲ್ಲ ಅಂತ. ಕಡಿಮೆ ಆದರೆ ಖಂಡಿತವಾಗ್ಲೂ ಖುಷಿನೇ, ಕಡಿಮೆ ಆಗದಿದ್ರೆ ಖಂಡಿತವಾಗ್ಲೂ ಜನ ಅದನ್ನು ತೀರ್ಮಾನ ಮಾಡ್ತಾರೆ. ಇದೇ ಹೊತ್ತಿನ ಅಖಾಡ ನೋಡ್ತಾರೆ TV5, ಇದು ವಾಸ್ತವದ